ದೇವರು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯ ಉಂಟಲ್ಲ, ಅದು ಎಣಿಸಲು ಅಸಾಧ್ಯ. ತನ್ನ ಮಕ್ಕಳನ್ನು ದೇವರು ಉನ್ನತ ಸ್ಥಾನಕ್ಕೆ ಒಬ್ಬರ ಫ್ರಂಟಲ್ಲಿ ಒಬ್ಬರ ಎದುರಲ್ಲಿ ದೇವರು ತಲೆ ಎತ್ತುವಂತೆ ಮಾಡುವ ದೇವರು. ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ ಬ್ರದರ್, ಎಷ್ಟೋ ಜನ ಇದ್ದಾರೆ. ಹೊರೆ ಹೊತ್ತುಕೊಂಡು ಎಷ್ಟೋ ಪಾಪದಲ್ಲಿ ಹೊರೆ ಹೊತ್ಕೊಂಡಿದ್ದಾರೆ, ಇನ್ನೂ ಸಹ ಇದ್ದಾರೆ ಜೀವಿತದಲ್ಲಿ. ಆದರೆ ದೇವರ ಪ್ರೀತಿ, ಅದು ನಾವು ದೇವರ ಪ್ರೀತಿಯನ್ನು ನಾವು ಸವಿದಾಗನೇ ಗೊತ್ತು ಅದು ವಿಶ್ರಾಂತಿ ಯಾವ ರೀತಿ ಇದೆ ಅಂತ. ನಾನು ಅನುಭವ ಮಾಡಿದ್ದೇನೆ ದೇವರದ್ದು ಪ್ರೀತಿ ಎಷ್ಟು ಉಂಟಂತ. ದೇವರ ಕೃಪೆ, ದೇವರ ವಾಗ್ದಾನ ಎಷ್ಟೆಲ್ಲ ನನ್ನ ಮೇಲೆ ದೇವರು ಪೂರೈಸಿದೆ ಅದು ನನಗೆ ಮಾತ್ರ ಗೊತ್ತು. ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಯಾವ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಿರಲಿ, ಯಾವುದೇ ಅಸಾಧ್ಯ ಅಂತ ನಮ್ಮ ಜೀವಿತದಲ್ಲಿ ಇರಲಿ, ಪ್ರಾರ್ಥನೆ ನಾವು ಅದು ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ. ಆಸರೆ ಟಿವಿಯನ್ನ ವೀಕ್ಷಿಸುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಮೈ ಟೆಸ್ಟಮೆಂಟ್ ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ನೋಡುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಬಾಲ್ಯ ಸ್ಟುಡಿಯೋದಲ್ಲಿ ಕೂತ್ಕೊಂಡು ದೇವರು ಅನೇಕ ಕಾರ್ಯಕ್ರಮಗಳನ್ನ ಈ ಒಂದು ಸ್ಟುಡಿಯೋದಲ್ಲಿ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಮತ್ತೆ ಅನೇಕ ಸಾಕ್ಷಿಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಾನು ಅನಿಸ್ತೇನೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅನೇಕ ಜನರು ಆಶೀರ್ವಾದವನ್ನ, ನಂಬಿಕೆಯನ್ನ, ಅನೇಕ ಒಂದು ಬಲವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ. ಬನ್ನಿ, ಈ ದಿನ ಕೂಡ ನಮ್ಮ ಜೊತೆಯಲ್ಲಿ ಒಂದು ಆತ್ಮೀಯ ಬ್ರದರ್ ಇದ್ದಾರೆ. ಬನ್ನಿ, ನಮ್ಮೆಲ್ಲ ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀರಾ. ಬ್ರದರ್, ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಲೆನಿನ್ ಅಂತ. ನಿಮ್ಮ ಊರು ನಾನು ಮಲ್ಪೆ, ಕರ್ನಾಟಕ. ನಮ್ಮದು ಉಡುಪಿ ಮಲ್ಪೆಯವರು, ಉಡುಪಿ ಮಲ್ಪೆಯವರು. ನೀವು ಯಾವ ಒಂದು? ನಾನು ಕ್ರೈಸ್ತ ಹುಟ್ಟುವಾಗಲೇ ಕ್ರೈಸ್ತನಾಗಿ ಹುಟ್ಟಿದ್ದೇನೆ. ಮತ್ತು ಅದರಲ್ಲೇ ಬೆಳೆದಿದ್ದೆ ನಾನು. ಹೇಗಿತ್ತು ನಿಮ್ಮ ಬಾಲ್ಯದ ದಿನಗಳು? ಬಾಲ್ಯ ಅಂದರೆ ನಾವು ತಂದೆ ತಾಯಿ 3 ಮಕ್ಕಳು. 3 ಸಹ ಗಂಡು ಮಕ್ಕಳು ನಾವು. 3 ಮಂದಿ. ನಾನು ಮಿಡ್ಲಿ, ನಾವು ಸೆಕೆಂಡ್ ನಾವು, ನಾನು ಎರಡನೇವ ನೀನು. ನಮ್ಮದು ಅಂದರೆ ಶ್ರೀಮಂತ ಕುಟುಂಬ ಅಲ್ಲ, ತುಂಬ ಮಧ್ಯಮ ಸಹ ಅಲ್ಲ. ಆ ಟೈಮಲ್ಲಿ ತುಂಬ ಪೂವರ್ ಕುಟುಂಬ, ಬಡ ಕುಟುಂಬ. 1977ರಲ್ಲಿ 5 ಅಕ್ಟೋಬರಲ್ಲಿ ನಾನು ಜನಿಸಿದೆ. ಸೊ ಹುಟ್ಟುವಾಗಲೇ ಆ ಟೈಮಲ್ಲಿ ಕಷ್ಟದ ದಿವಸಗಳು. ತಂದೆ ಏನು ಕೆಲಸ ಮಾಡ್ತಾ ಇದ್ರು? ತಂದೆ ಆ ಟೈಮಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು. ಕೂಲಿ ಅಂದರೆ ಬೇರೆ, ಅದು ನದಿಗೆ ಹೋಗಿ, ಅಲ್ಲಿ ಮಲ್ಪೆ ಅಲ್ಲಿ ನದಿ ಇತ್ತಲ್ಲ, ಸೊ ಅಲ್ಲಿ ಅದು ಅದೇ ಮೇನ್ ಅವರದ್ದು. ಅದೇ ನಮ್ಮ ಅಜ್ಜನದು ಬ್ಯಾಕ್ಗ್ರೌಂಡ್. ಅಲ್ಲಿ ನದಿಯಲ್ಲಿ ಅವರು ಕಲ್ಲು ತೆಗೆಯುವುದು, ಅಲ್ಲಿ ಪಾದೆಕಲ್ಲದ್ದು ತೆಗೆಯುವುದು, ಓಡದಿಂದ ತರುವುದು, ನದಿಯಲ್ಲಿ ದೋಣಿಯಲ್ಲಿ. ಅಲ್ಲಿ ಅವರು ಹಾರ್ಡ್ ವರ್ಕರ್ ತುಂಬ, ಅದೇ ಕೆಲಸ ಮಾಡ್ತಿದ್ರು. ಮತ್ತೆ ರಿಕ್ಷಾ ಬಿಡ್ತಿದ್ರು, ಎಲ್ಲ ಕೆಲಸ ಅವರದ್ದು ಮಾಡ್ತಿದ್ರು. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಬಾಲ್ಯ ದಿನಸ ಅಂದರೆ ಹುಟ್ಟುವಾಗ ಅದೇ ಹೇಳಿದಲ್ಲ, ಹುಟ್ಟುವಾಗ ಕಷ್ಟದ ಸಮಯ, ಚಿಕ್ಕ ಸಮಯ. ನಾನು ಹುಟ್ಟುವಾಗ ನಾವು 3 ಮಂದಿ ಮಕ್ಕಳು, ದೊಡ್ಡವ ನಾನು ಮತ್ತೆ ನನ್ನ ಚಿಕ್ಕವ, ತಮ್ಮ. ತುಂಬ ಕಷ್ಟದ ದಿವಸ. ತಂದೆ ತಾಯಿ ತುಂಬ ಕಷ್ಟಪಟ್ಟರು ನಮ್ಮನ್ನು. ಅಂದರೆ ಇಷ್ಟು ಬೆಳೆಸಲಿಕ್ಕೆ ಅದು ನಿಜವಾಗಿ ಅವರಿಗೆ ಇದು ಹೋಗ್ತದೆ ಜಾಸ್ತಿ, ತಂದೆ ತಾಯಿಗೆ. ಯಾಕೆಂದರೆ ಅವರು ಮಾಡಿದ್ದು, ಈಗ ನಾವು ಇಷ್ಟು ಇದರಲ್ಲಿ ನಿಲ್ಲಲಿಕ್ಕೆ ತಂದೆ ತಾಯಿಯ ತ್ಯಾಗ, ಅದು ತ್ಯಾಗ. ಅವರು ಪಟ್ಟ ಕಷ್ಟ ಅದು ಇವತ್ತು ಸಹ ನಮಗೆ ನೆನಪುಂಟು. ಸೊ ಆ ರೀತಿಯಲ್ಲಿ ನಮ್ಮನ್ನು ಬೆಳೆಸಿ, ಎಷ್ಟೇ ಕಷ್ಟ ಆಗಲಿ. ಖಂಡಿತ ಪರಿಸ್ಥಿತಿ ಹೀಗಿತ್ತು ಅಂದರೆ, ಕೆಲವೊಮ್ಮೆ ಊಟ ಮಾಡಲಿಕ್ಕೆ ಅನ್ನ ಇರಲಿಲ್ಲ, ಅಕ್ಕಿ ಇರಲಿಲ್ಲ. ಸೊ ಬಾಡಿಗೆ ಮನೆಯಲ್ಲಿದ್ದೆವು ನಾವು. ಅಂದರೆ ಅಕ್ಕಿ ಇರಲಿಲ್ಲ. ಅಕ್ಕಿ ಬೇರೆಯವರ ಮನೆಗೆ ಹೋಗಿ 1-2 ಅದು ತಂದು ನಮಗೆ ತಾಯಿ ಬೇಯಿಸಿ ಹಾಕ್ತಿದ್ರು. ಅವರು ಊಟ ಮಾಡದಿದ್ರು ಸಹ ಮಕ್ಕಳಿಗೆ ಕಮ್ಮಿ ಆಗಬಾರ್ದು ಅಂತ ಆ ಪರಿಸ್ಥಿತಿ. ಮನೆ ಬಾಡಿಗೆ ಮನೆ ಅಂದರೆ ಅದು ಈಗ ಅದು ಬಾಡಿಗೆ ಮನೆ ಅಲ್ಲ, ಹುಲ್ಲಿನ ಮನೆ ಬಾಡಿಗೆ. ಮಳೆ ಬರುವಾಗ ಎಲ್ಲ ಸೋರ್ತದೆ. ಆಚೆಂದ ನಾನು, ಈಚೆಂದ ತಮ್ಮ, ಈಚೆಂದ ಅಣ್ಣ, ನಾವು ಓದಬೇಕು, ಸ್ಟಡಿ ಮಾಡಬೇಕು. ಸೊ ಕರೆಂಟ್ ಇಲ್ಲ. ಚಿಮಣಿ, ಅದು ಗೊತ್ತುಂಟಲ್ಲ ಚಿಮಣಿ, ಇದರಲ್ಲೆಲ್ಲ ಅದು ಆ ಟೈಮ್ ಇದು ಫಸ್ಟ್ ಕಷ್ಟ ಅಂದರೆ ಆ ಟೈಮ್ ನೋಡಿದ್ದೇವೆ ನಮಗೆ. ನಿಜವಾಗಿ ಗೊತ್ತುಂಟು ಕಷ್ಟ ಏನಂತ. ತಂದೆ ತಾಯಿ ಪಟ್ಟ ಕಷ್ಟ ಇವತ್ತು ಸಹ ನೆನಪುಂಟು. ಹೇಗಿತ್ತು ನಿಮ್ಮ ವಿದ್ಯಾಭ್ಯಾಸ ದಿನಗಳೆಲ್ಲ? ಶಾಲೆ ವಿದ್ಯಾಭ್ಯಾಸ ಅಂದರೆ ನನ್ನ ಎಜುಕೇಷನ್ ಜಾಸ್ತಿ ಇಲ್ಲ.
ನನ್ನನ್ನು ನೋಡುವಾಗ ಯಾರು ಎಜುಕೇಟೆಡ್ ನೆನೆಸ್ತಾರೆ. ನಾನು ಕಲೀಲಿಲ್ಲ, ಕನ್ನಡ ಮೀಡಿಯಮ್ಗೆ ಹೋಗಿದ್ದೆ, ಕಲ್ತದ್ದು 10ನೇ ಕ್ಲಾಸ್. ಸೊ 8th ಸ್ಟ್ಯಾಂಡರ್ಡಲ್ಲಿ ಒಮ್ಮೆ ಫೈಲ್ ಆದೆ, 10th ಸ್ಟ್ಯಾಂಡರ್ಡಲ್ಲಿ ಪುನಃ ಫೈಲ್ ಆದೆ. ಮತ್ತು ಮನೆಯಿಂದ ನನಗೆ ತುಂಬ ಪ್ರೆಷರ್ ಇತ್ತು, ನೀನು ಎಕ್ಸಾಮ್ ಕಟ್ಟು, ನೀನು ಕಲಿ ಅಂತ. ಆದರೆ ನನಗೆ ಕಲೀಲಿಕ್ಕೆ ಅದು ಹೋಗಲಿಲ್ಲ. 3-4 ಸಬ್ಜೆಕ್ಟಲ್ಲಿ ಹೋಗಿತ್ತು ನನ್ನದು. ಅಂದರೆ ಬಾಲ್ಯದಲ್ಲಿ ಅದು ಪೋಖ್ರಿತನದಿಂದ ಅಥವಾ ಪೋಖ್ರಿ ಅಂದರೆ ಅದು ಜಾಸ್ತಿ ಪೋಖ್ರಿ. ಹಾಗೆ ಅಣ್ಣ ಕಲ್ತಿದ್ದ, ಅಣ್ಣ ಅವನದು ಕಲ್ತು ಅವನದು ಕೋರ್ಸ್ ಎಲ್ಲ ಮಾಡಿದ, ತಮ್ಮನು ಅವನು ಕಲ್ತು ಅವನದು ಕೋರ್ಸ್ ಮಾಡಿದ. ನಾನಂದರೆ ಅವರದ್ದು ವಿರುದ್ಧ. ನನಗೆ ಜನ ಅಲ್ಲಿ ಹೇಳ್ತಿದ್ರು, 3ರಲ್ಲಿ ಇವನು ದಡ್ಡ ಅಂದರೆ ಇವ, ಆ ಹೆಸರಿತ್ತು ನನಗೆ. ಮತ್ತು ನನ್ನ ನೋಡುವಾಗ ಸಹ ನಾನು ಹಾಗಿದ್ದೆ, ದಡ್ಡನಾಗಿ, ಏನು ಬೇಡದಿದ್ದವ. ಅಂದರೆ ಕಲ್ತ್ರಿಸಿ ಇವನಿಗೆ ಹೋಗುವುದಿಲ್ಲ. ಸ್ಕೂಲಲ್ಲಿ ಸಹ ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ದೆ, ಪ್ಲೇಸ್ ನನ್ನದು ಲಾಸ್ಟ್ ಆ ಟೈಮು. ಒಟ್ಟಿಗೆ ನನಗೆ ಅವು ಎಜುಕೇಷನ್ ನನಗೆ ಮತ್ತು ಎಜುಕೇಷನ್ಗೆ ಇದಿಲ್ಲ, ಆಗಿ ಬರ್ತಿರಲಿಲ್ಲ. ಆ ಪೊಸಿಷನಲ್ಲಿದ್ದೆ ನಾನು. ಸೊ ಪೋಖ್ರಿತನ ಅಂದರೆ 10ನೇ ಕ್ಲಾಸಲ್ಲಿ ನಾನು ಬಿಟ್ಟೆ, ಸ್ಕೂಲ್ ಬಿಟ್ಟೆ, ಎಕ್ಸಾಮ್ ಕಟ್ಟಿದೆ. ತಾಯಿಗೆ ಅಂದರೆ ನಾನು ಕಲಿಬೇಕು, ಮಾಡು ನೀನು ಎಂತಾದರೂ ಮಾಡು, ಕಷ್ಟ ಉಂಟು, ಆದರೆ ಸಹ ನೀನು ಮಾಡು, ನಾವು ಕಲಿಸ್ತೇವೆ, ನೀನು ಟ್ರೈ ಮಾಡು, ಎಕ್ಸಾಮ್ ಕಟ್ಟಿದ್ದೆ. ಮತ್ತು ನಾನು ತಾಯಿಗೆ ಒಂದು ಹೇಳಿದೆ, ನನಗೆ ಬೇಡ, ನಾನು 17ನೇ ವರ್ಷದಲ್ಲಿ ನನ್ನದು ಪ್ರಾಯದಲ್ಲಿ ನಾನು ದುಡಿಲಿಕ್ಕೆ ಹೋದೆ. 17 ವರ್ಷಕ್ಕೆ ಪ್ರಾರಂಭ ಮಾಡಿದೆ. ಸೊ ಅಲ್ಲಿ ಊರಲ್ಲಿ ಪ್ರಾರಂಭ ಮಾಡಿದೆ. ನಾನು ಕೆಲಸ ಎಲ್ಲ ಮಾಡಿದ್ದೇನೆ. ಈ ನಮ್ಮದು ಮದುವೆಗೆ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಲೈಟಿಂಗ್, ಸೌಂಡ್ ಬಾಕ್ಸ್, ಸೌಂಡ್ ಸಿಸ್ಟಮ್, ಲೈಟಿಂಗ್, ಅದು ಮಾಡಿದೆ. ಇಸ್ತಿರಿ ಅಂಗಡಿಯಲ್ಲಿ ಇಸ್ತಿರಿ ಹಾಕಿದೆ. ಮತ್ತು ಯಾವುದು ಹಿಡಿಲಿಲ್ಲ. ಮತ್ತು ನಾನು ಗ್ಯಾರೇಜಿಗೆ ಹೋದೆ. ಗ್ಯಾರೇಜ್ ನಾನು ನನ್ನದು ಮೇಯ್ನ್ ಅಂದರೆ ಗ್ಯಾರೇಜ್ ಡೆಂಟರ್ ಆಗಿದ್ದೇನೆ ನಾನು ಊರಲ್ಲಿ. 8-9 ಇಯರ್ಸ್ ನನ್ನದು ಸರ್ವಿಸ್ ಉಂಟದು. ಡೆಂಟಿಂಗ್ ವೆಲ್ಡಿಂಗ್, ಗ್ಯಾಸ್ ವೆಲ್ಡಿಂಗ್, ಡೆಂಟಿಂಗ್. ಗ್ಯಾರೇಜಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಇದು ನನ್ನದು ಬಾಲ್ಯದು. ಓಕೆ. ಯೌವನದ ದಿನಗಳಲ್ಲಿ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಆ ಒಂದು ಲೈಫ್ ಇರ್ತದೆ, ಅಥವಾ ಕಷ್ಟದ ನಿಮಿತ್ತ ಅದು ನಿಮಗೆ ಅದು ಮಿಸ್ ಆಯ್ತು, ಅಥವಾ ನೀವು ಅದರ ಜೊತೆಯಲ್ಲಿ ಅದೆಲ್ಲ ಇತ್ತ? ಇಲ್ಲ, ಕಷ್ಟದ ದಿವಸ ಅಂದರೆ ಆ್ಯಕ್ಚುಲಿ ನಾನು ಹೇಳೋದಂದರೆ, ನನ್ನ ತಂದೆ ಇದೆ, ಅವರು ಕಷ್ಟದಲ್ಲಿದ್ದರು. ಮತ್ತು ಕೂಲಿ ಕೆಲಸಕ್ಕೋಸ್ಕರ ಅವರು ಹೊರ ದೇಶಕ್ಕೆ ಹೋದರು ಸ್ವಲ್ಪ ಸಮಯ. ಮತ್ತು ಅವರು ಪೇಂಟರ್ ಆಗಿ ಅಲ್ಲಿ ಹೋದರು ಕುವೈಟಿಗೆ. ಅವರಿಗೆ ಹೆಚ್ಚು ಸಂಬಳ ಇರಲಿಲ್ಲ, ಅಲ್ಲಿ ತುಂಬ ಕಷ್ಟ ಇತ್ತು ಅವರಿಗೆ. ಸೊ ಆ ಟೈಮಲ್ಲಿ ನಾನು ಮತ್ತು ನನ್ನ ಅಣ್ಣ ಮತ್ತು ಅವನು ತನ್ನ ಕೋರ್ಸ್ ಮಾಡಿ ಅವನು ಬಾಂಬೆಗೆ ಹೋದ. ನನ್ನ ತಮ್ಮ ಅವನು ಎಜುಕೇಷನ್ 10th ಆಗಿ ಅವನು ಕೋರ್ಸಿಗೋಸ್ಕರ ಮ್ಯಾಂಗ್ಳೂರಲ್ಲಿದ್ದ 3 years ಮ್ಯಾಂಗ್ಳೂರು ಕೋರ್ಸ್ ಮಾಡ್ತಿದ್ದ. ಸೊ ನಾನು ಮತ್ತು ನನ್ನ ತಾಯಿ ಮನೆಯಲ್ಲಿದ್ದೆ. ನಾವು ಅಂದರೆ ನಾನು ಆ್ಯಕ್ಚುಲಿ ಹೇಳೋದಂದರೆ, ನಾನು ಮದ್ಯಪಾನಿ. ಓಕೆ, ನನ್ನ ಲೈಫು ನಾನು ಹೇಳ್ತೇನೆ. ಸಾಧಾರಣ ನಾನು ಒಂದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಕುಡಿತಕ್ಕೆ ನಾನು ಬಲಿಯಾಗಿದ್ದೆ. ಅದು ಒಂದು ಸ್ವಲ್ಪ ಯಂಗ್ ಏಜ್, ಎಲ್ಲರೂ ಕುಡಿತಾರೆ, ನೋಡುವ ಎಂತ ಆಗ್ತದಂತ ಸಿಗರೇಟ್ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಹಿಡಿಲಿಲ್ಲ. ತಂಬಾಕು ಹಾಕಿದ, ಅದು ಹಿಡಿಲಿಲ್ಲ. ಹಿಡ್ದದಂದರೆ ಕುಡಿತ. ಇದರಲ್ಲಿ ಒಂದು ಸಮಾಧಾನ ಉಂಟು, ಎಂಜಾಯ್ಮೆಂಟ್ ಉಂಟಂತ ಆ ಟೈಮಲ್ಲಿ ನಾನು ಒಂದು ಚಟಕ್ಕೆ ನಾನು ಬಲಿಯಾದೆ. ಇದರಲ್ಲಿ ನಾನು ಮತ್ತು 10th ನಾನು ನನ್ನದು ಇದಾಯಿತು, ಫೈಲ್ ಆಯಿತು. ನಾನು ಮತ್ತೆ ನನ್ನದು ಗ್ಯಾರೇಜಿಗೆ ನಾನು ಹೋದೆ. ಮತ್ತು ಆ ಟೈಮು ನಾನು ಸಾಧಾರಣ ಒಂದು 8-9 ವರ್ಷ, 15-16 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದೆ. ಯಾರಿಗೆ ಗೊತ್ತಿಲ್ಲ, ಅದು ಮನೆಯಲ್ಲಿ ಸಹ ಗೊತ್ತಿಲ್ಲ. ಸಾಧಾರಣ ಒಂದು 23 ವರ್ಷ ತನಕ ಅಲ್ಲಿ ಊರಲ್ಲಿ ಕುಡಿತಿದ್ದೆ. ಮದುವೆ ಆಗಲಿ
ಫಂಕ್ಷನ್ ಆಗಲಿ, ಎಲ್ಲ ಕಡೆ ಹೋಗಿ ರಜೆ ಆಗಲಿ ಬೇಕು, ಬೇಕೆ ಅದು ಬೇಕು. ತಾಯಿ ಒಬ್ಬರೇ ಅಲ್ಲ, ತಾಯಿ ಮಲಗ್ತಾರೆ, ತಾಯಿಗೆ ಗೊತ್ತಾಗೋದಿಲ್ಲ, ಅಣ್ಣ ಇಲ್ಲ, ಡ್ಯಾಡಿ ಇಲ್ಲ, ತಂದೆ ಇಲ್ಲ, ಯಾರಿದ್ದಾರೆ ಕೇಳುವ. ಪಾರ್ಟಿಗೆ ಹೋದರೆ ಬರುವುದು ಒಂದು ರಾತ್ರಿ 2 ಗಂಟೆ 3 ಗಂಟೆಗೆ, ಬಂದರೆ ಬಂದೆ, ಇಲ್ಲದಿದ್ದರೆ ಬರುವುದಿಲ್ಲ. ಈ ಪರಿಸ್ಥಿತಿ ಬಂದಿದೆ ಅಂದರೆ ಕೆಲವೊಮ್ಮೆ ನಾನು ಹೋದಲ್ಲಿ ನಾನು ಕುಡಿದು ರೋಡಲ್ಲಿ ಬಿದ್ದದ್ದು ಸಹ ಉಂಟು. ಓಕೆ, ರೋಡಲ್ಲಿ ಬಿದ್ದು ಬೆಳಿಗ್ಗೆ ಎದ್ದುಕೊಂಡು ಬೇಗದ ಬಸ್ಸಲ್ಲಿ ನಾನು ಮನೆಗೆ ಬರಬೇಕು. ನನಗೆ ಬರುವಾಗ ಬಸ್ಸು ನಮ್ಮದು ಕಾರ್ನೆಟ್ ಜಂಕ್ಷನಲ್ಲಿ ನಾನು ಬೆಳಿಗ್ಗೆ ಫಸ್ಟ್ ಬಸ್ ಹಿಡಿತೇನೆ. ನಾನು ಇಳಿದು ಆ ದಿವಸ ಈ ದಿವಸ ನಾನು ಕೆಲವೊಮ್ಮೆ ನನಗೆ ದೇವರು ಎಲ್ಲಿಂದ ಎಲ್ಲಿಯ ತನಕ ನನ್ನ ನಡೆಸಿದ್ದಾರೆ ಅದು ನಾನು ನೆನಪುಂಟು. ನನಗೆ ಆ ಜಾಗದಲ್ಲಿ ನಾನು ಈ ದಿವಸ ಹೋಗೋ ಈ ಟೈಮಲ್ಲಿ ನಾನು ಹೋಗೋ ಆ ಜಾಗ ನನಗೆ ನೆನಪುಂಟು. ಎಲ್ಲಿ ಬಿದ್ದಿದ್ದೇನೆ, ಎಲ್ಲಿ ವಾಮಿಟ್ ಮಾಡಿಕೊಂಡು ಹೋಗಿದ್ದೇನೆ ಅಂತ. ಆ ಬಸ್ಸಲ್ಲಿ ಇಳಿದು ನಾನು ಒಮ್ಮೆ ಆ ರೋಡಲ್ಲಿ ಸೈಡಿಂದ ವಾಮಿಟ್ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೇನೆ ಮನೆಗೆ. ಅಲ್ಲ, ಇದು ಈಗ ನೀವು ಹೇಳಿದ್ರೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದೆ ಅಂತ. ಈಗ ನಾವು ಕ್ರೈಸ್ತ ಕುಟುಂಬ ಅಂದರೆ ಸಾಧಾರಣವಾಗಿ ಪ್ರತಿಯೊಂದು ಸಂಡೇ ಜನ ಚರ್ಚಿಗೆ ಹೋಗ್ತಾರೆ. ಆದರೆ ಆತ್ಮಿಕ ವಿಷಯ ಅಂದರೆ ನಾವು ಒಂದು ಕ್ರೈಸ್ತ ವಿಷಯದ ಕುಟುಂಬದಲ್ಲಿ ಹುಟ್ಟಿ ಕೂಡ ಆ ಒಂದು ಸಂಡೇ ಸ್ಕೂಲ್ಗೆ ಹೋಗೋದು ಅಥವಾ ಆ ಒಂದು ಬೆಳವಣಿಗೆಗಳಿಗೆ ಏನು ಇರಲಿಲ್ವಾ? ಇಲ್ಲ, ಚರ್ಚಿಗೆ ಹೋಗ್ತೇನೆ, ಚರ್ಚಿಗೆ ಹೋಗ್ತಿದ್ದೆ, ಚರ್ಚಿಗೆ ಹೋಗ್ತಾ ಇದ್ದೆ, ಸಂಡೇ ಸ್ಕೂಲ್ಗೆ ಹೋಗ್ತಿದ್ದೆ, ಎಲ್ಲ ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೇನೆ, ಎಲ್ಲ ಹೋಗ್ತಿದ್ದೇನೆ. ಆದರೆ ಇದಕ್ಕೆ ನಾನು ಬಲಿಯಾಗಿದ್ದೆ. ಇದೊಂದು ನನಗೆ ಅದೊಂದು ಇದಾಗಿ ಹೋಗಿದೆ. ಬೇಕು, ಹೌದು, ಇಲ್ಲದಿದ್ರೆ ಆಗುದಿಲ್ಲ. ಯಾವುದೇ ವಾಕ್ಯದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ, ಡಿಟೇಲ್ಸ್. ಇದು ವಾಕ್ಯ ಓಕೆ, ಬೈಬಲ್ ಓದ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ದೇವರ ಯೇಸು ಸ್ವಾಮಿ ಗೊತ್ತುಂಟು, ದೇವರಿದ್ದಾರೆ, ಎಲ್ಲ ಉಂಟು, ಯೇಸು ಸ್ವಾಮಿ ಓಕೆ. ಆದರೆ ನಾನು ಈ ಒಂದು ಇದರಲ್ಲಿ ನಾನು ಬೆಳೀತಾ ಇದ್ದೆ. ಇದರಲ್ಲಿ ನನ್ನದು ಬೆಳವಣಿಗೆ ಜಾಸ್ತಿ ಆಯಿತು. ಅಂದರೆ ಫೋಕಸ್ ನನ್ನದು ಇದಕ್ಕೆ ಇತ್ತು, ಈ ದೇವರ ಇದರಲ್ಲಿ ಇರಲಿಲ್ಲ. ಫೋಕಸ್ ಇದರಲ್ಲಿ ನಾನಿದ್ದೆ, ಇದರಲ್ಲಿ ನಾನು ಬೆಳೀತಾ ಮುಂದೆ ಹೋದೆ. ಸೊ ಈ ಪರಿಸ್ಥಿತಿಯಲ್ಲಿ ನನ್ನದು ಜೀವನ ಸಾಗ್ತಾ ಇತ್ತು. ಹೋಗೋದು, ಕುಡಿಯೋದು, ಬರೋದು, ಕೆಲಸ ಮಾಡ್ತಿದ್ದೆ. ನೀವು ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು 18 ವರ್ಷದಲ್ಲಿ ವಾರಕ್ಕೆ 100-150 ರೂಪಾಯಿ ನಾನು ಸಂಬಳ ಕೊಡ್ತಿದ್ದರು ಅವರು ಗ್ಯಾರೇಜಲ್ಲಿ. ಆದರೂ ಸಹ ಅದರಲ್ಲಿ ಸಹ ನಾನು ಕುಡಿಯೋದು, ಇಲ್ಲದೆ ಮನೆಗೆ ಕೊಡಬೇಕು, ಮನೆ ಕಷ್ಟ, ತಾಯಿ ಒಬ್ಬರೇ, ಅಲ್ಲಿ ತಮ್ಮ ಎಜುಕೇಷನ್ ಆಗ್ತಾ ಉಂಟು, ಅಣ್ಣನದು ಜಾಸ್ತಿ, ಅವನು ಬಾಂಬೆಗೆ ಹೋದದಷ್ಟೇ, ಡ್ಯಾಡಿದು ಅಲ್ಲಿ ಪರಿಸ್ಥಿತಿ ಅವರದ್ದು ಇದ್ದಿಲ್ಲ, ಅವ್ರು ಕಲಿಸಿ ಎಲ್ಲಿ ಸಾಕಾಗ್ತದೆ, ತಮ್ಮನದ್ದು ಅವನದು ಕೋರ್ಸಿಗೆ ತುಂಬ ಹೋಗ್ತಾ ಉಂಟು. ಸೊ ನಾನು ಮನೆಗೆ ಸಹ ಕೊಡಬೇಕು. ಆ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಬೆಳೆದವರು. ಮತ್ತು ಹೇಗೆ ಒಂದು ಮದ್ಯಪಾನದಿಂದ ನಿಮಗೆ ಅನಿಸ್ಲಿಲ್ಲ ನನಗೆ ಇದರಿಂದ ಬಿಡುಗಡೆ, ನಾನಂದರೆ ಹೊರಗೆ ಬರಬೇಕು, ಯಾವುದೇ ಒಂದು ಆ ಥರ ಮನಸ್ಸಲ್ಲಿ ಇದು ಹುಟ್ಟಲಿಲ್ಲ ನಿಮಗೆ? ಇಲ್ಲ, ಮನಸ್ಸಲ್ಲಿ ಹುಟ್ಟಲಿಕ್ಕೆ ಇದೇ ಇಲ್ಲ, ಚಾನ್ಸ್ ಇಲ್ಲ ಹುಟ್ಟಲಿಕ್ಕೆ. ಅದು ನನಗೆ ಬಿಡಲಿಕ್ಕೆ ಬೇಡ, ನನಗೆ ಇದೇ ಮೇಯ್ನ್. ಅಂದರೆ ಬೇಕು, ಅದು ಇಲ್ಲದಿದ್ದರೆ ನಾನು ಎಣಿಸಿದ ಸಮಾಧಾನ ಅದರಲ್ಲಿ ನಮಗೆ ಸಮಾಧಾನ. ಎಂಥದ್ದು ಒಂದು ಕೆಲಸದಲ್ಲಿ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತಾ, ಇಲ್ಲದ್ರೆ ಮನೆಯಲ್ಲಿ ಸ್ವಲ್ಪ ಟೆನ್ಷನ್, ಹಣ ಇಲ್ಲ, ಮಮ್ಮಿ ಹೇಳ್ತಾರೆ ಹಣ ಇಲ್ಲ, ಸ್ವಲ್ಪ ಕುಡಿದ್ರೆ ಸ್ವಲ್ಪ ಏನು ಟೆನ್ಷನ್ ಇಲ್ಲಲ್ಲ. ಮಮ್ಮಿ ಬೈತಾರೆ, ಯಾಕೆ ನೀನು ಇಷ್ಟು ಕುಡಿತಿ, ನನ್ನ ಅಮ್ಮ ಹೇಳ್ತಾರೆ, ಯಾಕೆ ನೀನು ಇಷ್ಟು ಅಂದರೆ ಹೇಳಿದರು ನನಗೆ, ಕುಡ್ದು ಎಂತ ಆಗ್ತಿ. ಒಮ್ಮೆ ಗೊತ್ತಾಯ್ತು ಅವರಿಗೆ ನಾನು ಕುಡಿತೇನೆ ಅಂತ. ಆ ಪರಿಸ್ಥಿತಿಯಲ್ಲಿ ಇದ್ದವು ನಾನು. ಮತ್ತು ಹೇಗೆ ನೀವು ಈ ಒಂದು ಕುಡಿತದಿಂದ ಹೊರಗೆ ಬರಬೇಕು ಅಥವಾ ಅಲ್ಲಿಂದ ಮುಕ್ತಿ ಆಗಬೇಕಂತ ಏನು ನಿಮಗೆ ಮನಸ್ಸಲ್ಲಿ ಹುಟ್ಟಲಿಲ್ಲ? ಮನಸ್ಸಲ್ಲಿ ಏನಿಲ್ಲ, ಹುಟ್ಟಲಿಕ್ಕೆ ಚಾನ್ಸ್ ಇಲ್ಲ. ಬರೀ ಒಟ್ಟಿಗೆ ನಾನು ಕುಡಿಬೇಕು, ಕಷ್ಟ ನನಗೆ. ನಾನು ಒಂದೇ ಎಣಿಸ್ತಿದ್ದ, ನನಗೆ ಕೆಲಸ ಮಾಡಬೇಕು. ಕೆಲಸದಲ್ಲಿ ನನಗೆ ಪ್ರಾಬ್ಲಮ್ ಇಲ್ಲ, ಬಾಸ್ ಒಳ್ಳೆದಿದ್ದರು ನಮ್ಮದು ಕೆಲಸದಲ್ಲಿ. ಅವರು ತುಂಬ ನನ್ನ ಕೆಲಸದ ವಿಷಯದಲ್ಲಿ ನಾನು ಪರ್ಫೆಕ್ಟ್. ಅಂದರೆ ಕೆಲಸ ಅಂದರೆ ಕೆಲಸಕ್ಕೆ ನನ್ನದು ರೆಸ್ಪೆಕ್ಟ್, ಅದು ಕೊಡೋದು ನನಗೆ ಗೊತ್ತುಂಟು, ನಾನು ಕೊಡ್ತಾ ಇದ್ದೆ. ಅದರಿಂದ ನನ್ನ ಬಾಸ್ ಸಹ ನನಗೆ ಕೆಲಸದ ವಿಷಯದಲ್ಲಿ ನಾನಂದರೆ ಅವರಿಗೆ ತುಂಬ ಲೈಕ್ ಮಾಡ್ತಿದ್ರು ಅವರು. ಒಂದು ಸಮಯ ಬಂತು, ನಾನು ಬಿಟ್ಟು ಹೋದೆ, ಪುನಃ ಅಲ್ಲಿ ಸೇರಿದೆ, ತಗೊಂಡ್ರು ನಾನು ಪುನಃ. ಅಂದರೆ ನನ್ನದು ಕೆಲಸ ಆಗಿತ್ತು, ನೀಟ್ ಆ್ಯಂಡ್ ಹಾಗೆ ಪರ್ಫೆಕ್ಟ್ ಇತ್ತು. ಶಾಲೆ ದಿವಸದಲ್ಲಿ ಸಹ ಶಾಲೆಯಲ್ಲಿ ಅಂದರೆ ಫ್ರೆಂಡ್ಸ್ನವರೆಲ್ಲರಿದ್ದರು, ಎಲ್ಲ ಇದ್ದಾರೆ, ನಾವು ಎಂಜಾಯ್. ನಾನು ಯಾರನ್ನು ಸಹ ಇದು ಬ್ಲೇಮ್ ಮಾಡೋದಿಲ್ಲ ಫ್ರೆಂಡ್ಸ್ನವರೊಟ್ಟಿಗೆ, ಇಲ್ಲ, ಇದು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಹಾಳದ್ದು ಆ ಟೈಮಲ್ಲಿ, ಅವನಸ್ತಿಗೆಯಲ್ಲಿ. ಕೆಲವೊಮ್ಮೆ ನಾನು ಈಗ ಎಣಿಸೋದಿಲ್ಲ,
ಈಗ ಎಣಿಸೋದಿಲ್ಲ. ನಾನು ಎಜುಕೇಷನ್ ಮಾಡಬೇಕಿತ್ತಂತ, ಮುಂಚೆ ಎಣಿಸ್ತಿದ್ದೆ ನಾನು ಮಾಡಬೇಕಿತ್ತಂತ. ಅವಾಗ ಎಣಿಸ್ತಿತ್ತು ನಾನು ತಾಯಿ ತಂದೆಯ ಮಾತು ಕೇಳಬೇಕಿತ್ತು, ನಾನು ಎಜುಕೇಷನ್ ಮಾಡ್ತಿದ್ರೆ ನಾನು ಸ್ವಲ್ಪ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಇದಿತ್ತು ನನ್ನ ಮೈಂಡಲ್ಲಿ. ಮತ್ತೆ ನಾನು ಅದಕ್ಕೆ ಇದು ಮಾಡಲಿಲ್ಲ. ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ರಿಲೇಷನ್ ಅವರು ಅಥವಾ ಯಾರೋ ಸಭೆಯವರು ಅಥವಾ ಯಾರಾದರೂ ಬಂದು ನಿಮಗೆ ಈ ಥರ? ಇಲ್ಲ, ನನ್ನ ಅಂಕಲ್ ಇದ್ರು, ಹೇಳ್ತಾ ಇದ್ರು. ಅವರಿಗೆಲ್ಲ ಅಷ್ಟು ಅವ್ರ ದೂರ, ನಾವು ದೂರ. ಅವರದು ನಮ್ಮ ಅಜ್ಜ ಮನೆ ಅಜ್ಜಿ ಮನೆ ಎಲ್ಲ ಕಲ್ಮಡಿ ಸೈಡಲ್ಲಿ, ನಾವು ಈ ಮಲ್ಪೆ ಸೈಡಲ್ಲಿ. ಅವರಿಗೆ ನಮಗೆ ಅಷ್ಟು ಹೋಗ್ತೇ ಬರ್ತೇವೆ ಚಿಕ್ಕ ಪ್ರಾಯದಲ್ಲಿ. ಆದರೆ ಈ ಆತ್ಮೀಯತೆ ಉಂಟು, ಅವರಿಗೆ ಅಷ್ಟು ಗೊತ್ತಿಲ್ಲ. ನಮ್ಮದು ವೈಯಕ್ತಿಕ ಲೈಫ್ ಅಷ್ಟು ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಪರ್ಸ್ನಲ್ ಆಗಿ ನಾನು ಮಾಡ್ತಿದ್ದೆ, ತಾಯಿಗೆ ಗೊತ್ತಿತ್ತು. ತಾಯಿ ಆದರೆ ಮಗ ಬಿಟ್ಕೊಡೋದಿಲ್ಲಲ್ಲ, ಮಗ ಅಂದರೆ ಮಗ ಪ್ರೀತಿ ಮಾಡ್ತಾರೆ. ನನ್ನ ಮಗನ ವಿಷಯದಲ್ಲಿ ಅವರು ಹೇಳಿಕೊಂಡು ಬರಲಿಕ್ಕೆ ಅವರಿಗೆ ಆಗುದಿಲ್ಲ. ಮತ್ತು ಅಣ್ಣ ತಮ್ಮಂದಿರಿಗೆ ಗೊತ್ತುಂಟು, ಮತ್ತು ಡ್ಯಾಡಿಗೆ ಗೊತ್ತುಂಟು, ಹಾಗೆಲ್ಲ ಇತ್ತು. ಹೇಳ್ತಾ ಇರಲಿಲ್ವಾ ನಿಮಗೆ ಈ ಒಂದು ಚಟದ ಬಗ್ಗೆ? ಯಾಕೆ ನೀವು ಇದರಲ್ಲಿ ಇದೆಯಾ, ಯಾಕೆ ಹೊರಗೆ ಬರಲಿಕ್ಕೆ ಅಂದರೆ ಏನಾದರೂ? ಇಲ್ಲ, ಮಮ್ಮಿ ಹೇಳ್ತೇವೆ, ಮಮ್ಮಿ ಹೇಳ್ತಿದ್ರು ಬಿಡು, ಅದರಿಂದ ಬಿಡು ಅಂದರೆ ಆಲ್ಮೋಸ್ಟ್ ನಾನು ಕವರ್ ಆಗಿದ್ದೆ. ಅದು ಫುಲ್ಲು ರಕ್ತದಲ್ಲಿ ಅದು ಇತ್ತು. ಕೂತ್ಕೊಂಡ್ರೆ ನಾನು ಪೂರ ಒಂದು ಅರ್ಧ ಮುಕ್ಕಾಲು ಹಾಗೆ ಬೇಕು ನನಗೆ, ಹಾಗೆ ಅಷ್ಟೆಲ್ಲ ಮಾಡ್ತಿದ್ದವ. ನಾನು ಹೇಳಿದಲ್ಲ ಮುಂಚೆ ನಿಮಗೆ, ನಾನು ಈಗ ಪ್ಲೇಸ್ ನೋಡುವಾಗ ನನಗೆ ಕೆಲವೊಮ್ಮೆ ದೇವರ ಕಾರ್ಯ ನೆನಪಾಗ್ತದೆ. ಅದು ಈಗ ನೋಡುವಾಗ ನನ್ನ ವಾಸ್ತವ ವಿಷಯ ಮತ್ತು ಮಳೆಗಳನ್ನು ನೆನಪು ಮಾಡುವಾಗ. ಮತ್ತು ಯಾವಾಗ ನಿಮಗೆ ಆ ಒಂದು ಕ್ರಿಸ್ತನ ವಾಕ್ಯ ಅಥವಾ ಸುವಾರ್ತೆ, ಅಥವಾ ನೀವು ಅಲ್ಲಿಂದ 23 ವರ್ಷ ಹೇಳಿದ್ರು ಊರಲ್ಲಿ, ಅಲ್ಲಿಂದ ನೀವು ಹೇಗೆ ಹೊರಗೆ ಬಂದರೆ? ಅಥವಾ ನೀವು 23 ವರ್ಷ ಅಂದರೆ ನೀವು ಹೇಳಿದ್ರಲ್ಲ ನಿಮಗೆ ಆ ಟೈಮಲ್ಲಿ ವಾಕ್ಯ ಸಿಗಲಿಲ್ವಾ? ಸಂಡೇ ಸ್ಕೂಲಿಗೆ ಹೋಗಿ ಸಿಗ್ತಿತ್ತು ವಾಕ್ಯ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿದ್ದರು, ಫ್ಯಾಮಿಲಿಯಲ್ಲಿ ಬಿಲಿವರ್ ಇದ್ದರು. ಅವರು ನನಗೆ ನೋಡಿ, ಅವರೇ ನಮಗೆ ನಾವು ಮುಂಚೆ ಅದೇ ಪರಲೋಕದಲ್ಲಿ ನಮ್ಮ ತಂದೆ ಅದೊಂದು ಪ್ರಾರ್ಥನೆ ಅದು ಮಾಡಲೇಬೇಕಾ? ನನ್ನ ಕಸಿನ್ ಅಕ್ಕ ಅಣ್ಣ ಅವ್ರು ಹೇಳ್ತಿದ್ರು ಮಾಡಲೇಬೇಕು. ನಾವು ಅಜ್ಜಿ ಮನೆಗೆ ಹೋದ್ಮೇಲೆ ನಾವೆಲ್ಲ ಒಟ್ಟಾದ ಮೇಲೆ ನಾವು ಕಲಿಬೇಕು, ಹೇಳಬೇಕು. ಮತ್ತು 10 ಅದು ಒಂದು ದೇವರೊಬ್ಬನೇ ಅದೆಲ್ಲ ಹೇಳಬೇಕು. ಅದು ನಮಗೆ ಬಾಯ್ಪಟ, ಅದೇ ಪ್ರಾರ್ಥನೆ. ನಾನಿಸಿದ ಇದೇ ಪ್ರಾರ್ಥನೆ ಅದು ಮಾಡ್ತಿದ್ದೆ ನಮ್ಮದು ಆ ಟೈಮಲ್ಲಿ. ಮತ್ತು ವಾಕ್ಯ ಸಹ ಸಿಗ್ತಿತ್ತು. ನನ್ನದು ಒಂದು ಆಂಟಿ ಇದ್ದರು, ಆಂಟಿ ಅವರು ಹೇಳ್ತಿದ್ರು ರಕ್ಷಣೆ ಒಂದು ದೇವರು ಹೀಗೇಗಿದ್ದಾರೆ ಎಲ್ಲ ಇದ್ದಾರೆ, ಸೇವಕರು ಈಗಲೂ ಇದ್ದಾರೆ, ಫ್ಯಾಮಿಲಿಯಲ್ಲಿ ಇದ್ದಾರೆ. ಆದರೆ ಅವರ ವಾಕ್ಯ ಹೇಳುವಾಗ ನನಗೆ ಅದು ವಿಷಯ ಗೊತ್ತಿಲ್ಲ. ಹೀಗೆ ಇದ್ದು ಅಂದರೆ ದೇವರು ಇದ್ದಾರೆ, ದೇವರೊಟ್ಟಿಗೆ ನಾವು ಈಗದು ಅನ್ಯೋನ್ಯತೆ ಹೀಗೆ ಇದೆಲ್ಲ ಗೊತ್ತಿಲ್ಲ. ಇದು ಎಲ್ಲ ಸೈಡಲ್ಲಿ ಸಿಗ್ತದಲ್ಲ ವಾಕ್ಯ. ಓಕೆ, ಕೆಲವರು ಆ ಟೈಮಲ್ಲಿ ನನ್ನೊಂದು ಆಂಟಿ ಇದ್ದರು, ಅವರು ಮಣಿಪಾಲದಲ್ಲಿ ಅವರು ಈಗ ಇಲ್ಲ. ಅವರು ನನಗೆ ಸಹ ನಾನು ಬರುವ ಮುಂಚೆ ನನಗೆ ತಲೆಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಮಾಡಿದರು. ನೀನು ರಕ್ಷಣೆ ಒಂದು ದೇವರು ಕಾರ್ಯ ಮಾಡ್ತಾರೆ, ಜೀವನದಲ್ಲಿ ಒಳ್ಳೆ ಇದುಂಟು ನಿಮಗೆ ಎಲ್ಲ ಹೇಳ್ತಿದ್ರು. ಆದರೆ ನಾನು ಅದಕ್ಕೆಲ್ಲ ಕಿವಿಲ್ಲ. ಹೇಳ್ತಾರೆ ಮತ್ತು ಪಾರ್ಟಿ ಎಲ್ಲ ಬರುವಾಗ, ರಾತ್ರಿ ಬರುವಾಗ ಅದು ನಮಗೆ ಅದೇ ಫ್ರೆಂಡ್ಸ್ ಎಲ್ಲಾದರೂ ಒಂದು ಮದುವೆ ಉಂಟು ಮಾರೆ, ಯಾರು ಗ್ಯಾರೇಜ್ ಫ್ರೆಂಡ್ಸ್ ಮದುವೆ ಉಂಟು, ನನ್ನ ತಂಗಿದು ಅಣ್ಣ ಮದುವೆ, ರಾತ್ರಿಗೆ ಪಾರ್ಟಿ ಉಂಟು, ಮರುದಿವಸ ಮದುವೆ ಬಾ ಅಂದರೆ ಮತ್ತೆ ಹೋಗ್ತೇವೆ. ಹೋದ್ಮೇಲೆ ಅಲ್ಲಿ ಕುಡಿದು ಮತ್ತೆ ಬಂದೇ ಇಲ್ಲದಿದ್ದರೆ ಅಮ್ಮನಿಗೆ ಬೆಳಿಗ್ಗೇನು ಮಗ, ಅಮ್ಮ ಒಬ್ಬರೇ ಮನೆಯಲ್ಲಿ. ಸೊ ಆ ಪರಿಸ್ಥಿತಿ ಇತ್ತು. ಮತ್ತು ನೀವು ಯಾವಾಗ ಬ್ಯಾರಿನಿಗೆ ಬಂದ್ರಿ? ಬ್ಯಾರಿನಿಗೆ ಒಂದು ನನಗೆ ಆ ಟೈಮಲ್ಲಿ ಒಂದೇನಿಸಿತು, ನನಗೆ ಸಾಕು, ನಾನು ಪ್ರಯತ್ನ ಪಡಬೇಕು ಹೊರ ದೇಶಕ್ಕೆ. ನಾನು ಕಲ್ತದ್ದು 8-9 ಇಯರ್ಸ್ ಡೆಂಟಿಂಗ್ ಹೇಳಿದೆ. ಒಳ್ಳೆಯ ಹೋಪ್ಸ್ ಇದಿತ್ತು ನನಗೆ ಅದರಲ್ಲಿ. ಆದರೆ ಕಷ್ಟ ಈ ಮನೆಯಲ್ಲಿ ನಾನು ನೋಡಿ, ಅಮ್ಮನದು ಕಷ್ಟ, ಹಣದ್ದು ಪ್ರಾಬ್ಲಮ್ಮು, ಬಡತನ, ಇದರಲ್ಲಿ ಸೋತು ಹೋದೆ ನಾನು.
ನೋಡಿ ನೋಡಿ ನಾನು ಅಣ್ಣ ತಮ್ಮ ದೂರದಲ್ಲಿ ಅಣ್ಣ ತಮ್ಮ ನೋಡಿದ್ರು, ಆದರೆ ನಾನು ಅಮ್ಮನೊಟ್ಟಿಗಿದ್ದಷ್ಟು ಅವರು ಇರಲಿಲ್ಲ. ಆದರೆ ಅಮ್ಮನ ಕಷ್ಟ ನಾನು ನೋಡಿದ್ದೆ, ಅವರ ಕಣ್ಣೀರು ನಾನು ನೋಡಿದ್ದೆ. ಅಪ್ಪನದ ಹಣ ಬರದಿದ್ದರೆ ಅವರು ಹೇಗೆ ಕಷ್ಟಪಡ್ತಿದ್ದಾರೆ. ಆ ಟೈಮಲ್ಲಿ ಒಂದು ಎಣಿಸಿ ನಾನು ಸಾಕಿನ್ನು ಟ್ರೈ ಮಾಡ್ತೇನೆ ಬ್ಯಾರಿನಿಗೆ ಟ್ರೈ ಮಾಡಬೇಕಂದ್ರೆ ನಾನು ಅದು ಅಮ್ಮನದು ತಮ್ಮ ಅಂತ ಒಬ್ಬ ಇದ್ದ, ಅವರು ಇಲ್ಲಿ ಬ್ಯಾರಿನಲ್ಲಿ ಅವರು ಕೆಲಸ ಮಾಡ್ತಿದ್ದರು. ಅವರದು ವೈಫ್ ಸಹ ಇಲ್ಲಿದ್ದರು, ಅವರು ಸಹ ಇಲ್ಲಿದ್ದರು. ಸೊ ಅವ್ರ ಹತ್ರ ನಾನು ಅಮ್ಮ ಹೇಳಿದ್ದು, ಇವನ ಒಮ್ಮೆನು ಒಂಜಿ ಎಂಚಾಣಲೊಂಜಿ ಹೇಗಾದರೂ ಒಂದು ಇವನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಮಾರೆ ಅಂತ. ಮತ್ತು ಅವರು ಹೇಳಿದರು ಓಕೆ ನಾನು ನೋಡ್ತೇನೆ ಮಾತಾಡ್ತೇನೆ ಅಂತ. ಮತ್ತು ಅವರು ನನ್ನದು ಇನ್ನೊಂದು ಆಂಟಿ ಇದ್ದರು, ಅವ್ರ ಮಣಿಪಾಲ ಅಮ್ಮನದ್ದು ದೊಡ್ಡ ಅಕ್ಕ. ಸೊ ಅವರು ಸಹ ಇಲ್ಲಿದ್ದರು. ಅವರು ಇಲ್ಲಿ ಇದ್ದು ಮತ್ತೆ ಹೋದವರು. ಅವರಿಗೆ ಇಲ್ಲಿ ಒಂದು ಜನದ ಪರಿಚಯ ಇತ್ತು, ನಮ್ಮ ಊರಿನವರದ್ದು. ಸೊ ಅವ್ರ ಹತ್ರ ಮಾತಾಡಿ ಅಂಕಲ್ ಎಲ್ಲ ಮಾತಾಡಿ ನಾನು ಇಲ್ಲಿಗೆ ಬಂದೆ. ಬ್ಯಾರಿನಿಗೆ 2001 2001ನಲ್ಲಿ ಏಪ್ರಿಲ್ 21 ಅಂತ ಬ್ಯಾರಿನಿಗೆ ಲ್ಯಾಂಡ್ ಅದೇ. ಇಲ್ಲಿಗೆ ಬಂದ ನಾನು ನೀವು ಹೇಳಿದಾಗೆ ನಾನು ಯಾವುದೇ ಇದಕ್ಕೆ ಬಂದವಲ್ಲ. ನಾನು ಆಫೀಸ್ ಕೆಲಸಕ್ಕೆ ಮತ್ತು ಗ್ಯಾರೇಜ್ ಕೆಲಸಕ್ಕೆ ಯಾವುದಕ್ಕೆ ನಾನು ಅಂಕಲ್ ಹತ್ರ ಹೇಳಿದ್ದೆ, ಯಾವುದು ಕೆಲಸ ಆಗ್ಬೋದು, ಸಂಬಳ ಸಿಕ್ಕಿದ್ರೆ ಆಯ್ತು ಹೇಳಿದ್ದೆ. ಒಟ್ಟಿಗೆ ಮನೆ ಪರಿಸ್ಥಿತಿ ಒಟ್ಟು ಒಳ್ಳೆಯ ಎಂತಾದರೂ ಮಾಡಿ ಒಂದು ದುಡಿತೇನಂತ. ನಾನು ಬಂದದ್ದು ಇಲ್ಲಿಗೆ ಕ್ಲೀನಿಂಗ್ ಕಂಪನಿಗೆ ಬಂದ. ನಾನು ಬರುವಾಗ ನನಗೆ ಸಂಬಳ 40 ಬೇಸಿಕ್ ಅವರು 40 ಬಿಡಿ ಕೊಟ್ಟಿದ್ದು ಇಲ್ಲಿದ್ದು ಬ್ಯಾರಿನಿದ್ದು 2001. ಒಂದು ವೇಳೆ ನೀನು 8 ಗಂಟೆ ಮಾಡಿದರೆ ಅಷ್ಟು ನಿಮಗೆ ಪೇ ಮಾಡ್ತಾರೆ, ರೂಮ್ ಕೊಡ್ತಾರೆ, ಊಟ ಕೊಡ್ತಾರೆ. ಆಮೇಲೆ ನಿಮಗೆ ಬೇಕಿದ್ದರೆ ಓವರ್ ಟೈಮ್ ಕೊಡ್ತಾರೆ. ನಾನು ಬ್ಯಾರಿನಿಗೆ ಬಂದು ನೀವು ಈಗ ನೋಡುವಾಗ ನನ್ನನ್ನು ಯಾರೇ ನೋಡಲಿ, ಸಭೆಯಲ್ಲಿ ನೋಡಲಿ, ನನ್ನನ್ನು ನೋಡುವಾಗ ನಾನು ಈ ಪರಿಸ್ಥಿತಿಯಲ್ಲಿದ್ದೆ ಅಂತ ಯಾರೂ ಎಣಿಸುವುದಿಲ್ಲ. 16 ಗಂಟೆ ಕೆಲಸ ಸಹ ಮಾಡಿದ್ದೆ. 16 ಗಂಟೆ. ಹಾಂ, ರಾತ್ರಿಗೆ ನಾನು ನೈಟ್ ಡ್ಯೂಟಿ 6 ಗಂಟೆಗೆ ಹೋದವ, ಬೆಳಿಗ್ಗೆ 10 ಗಂಟೆ ತನಕ ರೂಮಿಗೆ ಬಂದು ಊಟ ಮಾಡಿ ಮಲಗುವಾಗ 12-1 ಗಂಟೆ, 5 ಗಂಟೆಗೆ ಪುನಃ ಹೇಳ್ಬೇಕು. 12-1 ಗಂಟೆ ಮಧ್ಯಾಹ್ನ ಅಲ್ಲಿ ಕ್ಯಾಂಪಲ್ಲಿ ಬಂದು ಸ್ನಾನಕ್ಕೆ ನೀರಿದ್ದರೆ ಆಯಿತು, ಇಲ್ಲದಿದ್ದರೆ ಅದು ವೇಟ್ ಆಯಿತು. ಅದೆಲ್ಲ ಊಟ ಸಿಕ್ಕಿದರೆ ಸಿಕ್ಕಿತ್ತು, ಅದು ಆಯಿತು. ಮತ್ತು ಪುನಃ ಮಲಗಿ ಪುನಃ 5 ಗಂಟೆಗೆ ಹೇಳ್ಬೇಕು, ಸಂಜೆ 5 ಗಂಟೆ 5:45 ಪುನಃ ನನಗೆ ಟ್ರಾನ್ಸ್ಪೋರ್ಟ್ ಉಂಟು ಪುನಃ ಬರಲಿಕ್ಕೆ. ಆ ಪರಿಸ್ಥಿತಿ ನಾನು ಬ್ಯಾರಿನಲ್ಲಿ ಫೇಸ್ ಮಾಡಿದ್ದೆ ಆ ಟೈಮಲ್ಲಿ 2001ನಲ್ಲಿ. ನಾನು 2001ನಿಂದ ಬಂದವ, ಮತ್ತು ಇಲ್ಲಿ ಬಂದೆ, ಕಂಪನಿಗೆ ಬಂದೆ. ಆ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೆ. ನನಗೆ ನನ್ನ ನಿಜವಾದ ಸಾಕ್ಷಿ ನಾನು ಹೇಳೋದಂದರೆ, ಬ್ಯಾರಿನಲ್ಲಿ ಎಲ್ಲ ಕೆಲಸ ಮಾಡಿದ್ದೆ. ಅದು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸಾಧ್ಯ. ಆ ಪರಿಸ್ಥಿತಿ ಇದ್ದೆ ನಾನು. ಆ ಪರಿಸ್ಥಿತಿಯಲ್ಲಿ ನಾನು ಹೋಗ್ತಾ ಇದ್ದೆ. ಯಾಕಂದರೆ ಮಾಡಬೇಕು, ಕೆಲಸ ಮಾಡಬೇಕು, ಎಲ್ಲ ಮಾಡಿದ್ದೆ. ಎಲ್ಲ ಮಾಡದಿದ್ದದು ಕೆಲಸ ಇಲ್ಲ. ನಿಜವಾಗಿ ಹೇಳೋದಂದರೆ, ಯಾರಿಗೂ ಗೊತ್ತಿಲ್ಲ ಅಂದರೆ, ನಾನು ಕೆಲಸೊಮ್ಮೆ ರೋಡಲ್ಲಿ ಹೋಗುವಾಗ, ಈ ಬ್ಯಾರಿನಲ್ಲಿ ಹೋಗುವಾಗ, ಈ ಬಲ್ದಿಯಾದವರು ಇಲ್ಲಿ ಬ್ಯಾರಿನಲ್ಲಿ ಬಲ್ದಿಯ ಕ್ಲೀನಿಂಗ್, ರೋಡ್ ಕ್ಲೀನಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಡಬ್ಬ ಹಿಡ್ಕೊಂಡು ಕ್ಲೀನ್ ಎಲ್ಲ ಮಾಡ್ತಾರೆ. ಕೆಲವೊಮ್ಮೆ ನನ್ನ ಪರಿಸ್ಥಿತಿ ಬಂದಿತ್ತು. ಒಮ್ಮೆ ಕ್ಲೀನಿಂಗ್ ಅಂದರೆ ಒಂದು ಏರಿಯಾಕ್ಕೆ ಕಳಿಸಿದ್ರು, ಅದು ಒಳಗೆ ಮಾತ್ರ, ಅದು ಕಂಪೌಂಡ್ ಒಳಗೆ. ಮಧ್ಯಾಹ್ನ ಜೂನ್-ಜುಲೈಗೆ ಮಧ್ಯಾಹ್ನ 45-48 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಹೈ ಟೆಂಪ್ರೇಚರ್, ಹೋಗ್ಲಿಕ್ಕೆ ಆಗೋದಿಲ್ಲ ಹೊರಗೆ, AC ಇಲ್ಲದಿಲ್ಲ, ಆಗೋದಿಲ್ಲ. ನಾನು ನಿಜವಾಗಿ ಈಗ ಸಹ ಆ ಕೆಲಸ ಮಾಡುವಾಗ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಯಾರು ಕೆಲಸ ಮಾಡುವವರಿಗೆ, ರೋಡಲ್ಲಿ ಕೆಲಸ ಮಾಡುವಂತ ನನ್ನ ರೆಸ್ಪೆಕ್ಟ್ ಯಾವಾಗಲೂ ಕೊಡ್ತೇನೆ. ಯಾಕಂದರೆ ಕಷ್ಟ ನಾನು ಮಾಡಿದವ. ಇದು ಯಾರಿಗೂ ಗೊತ್ತಿಲ್ಲ. ಮಾಡಿ ಆ ಡಬ್ಬವನ್ನು ಇಟ್ಕೊಂಡು, ಬ್ರಷನ್ನು ಇಟ್ಕೊಂಡು, ಕಸ ಡಬ್ಬಕ್ಕೆ ಹಾಕಿದವ ನಾನು. ಇಲ್ಲೇ ನೀನು ಎಂಥ ಪರಿಸ್ಥಿತಿಗಳು ಖಂಡಿತ. ನಾನು ಕಷ್ಟಪಟ್ಟಿದೆ.
ಅನ್ನ ತಗೊಂಡು ಟಿಫಿನಲ್ಲಿ ಅನ್ನ ತಗೊಂಡು ಹೋಗ್ತಿದ್ದೆ, ಅದು ಬಿಸಿಗೆ ನಮಗೆ ಊಟಕ್ಕೆ ಅದು ತೆಗೆಯುವಾಗ ಉಂಟಲ್ಲ ಸ್ಮೆಲ್ ಬರ್ತಾಯಿತ್ತು, ಅದು ಹಾಳಾಗ್ತಿತ್ತು. ಊಟ ಮಾಡ್ತಿದ್ದೆ ಅದು ಅದನ್ನೇ ಊಟ ಅದೇ ಕ್ಯಾಂಪಲ್ಲಿ ಒಮ್ಮೆ ಸಿಕ್ಕಿತ್ತು, ಇಲ್ಲದಿಲ್ಲ. ನಮಗೆ ತಂದು ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿಲ್ಲ. ಯಾಕೆಂದರೆ ನಮಗೆ ಸಿಗುದಿಷ್ಟು ಸಂಬಳದಲ್ಲಿ ಮನೆಗೆ ಕಳಿಸಬೇಕು, ನನ್ನದು ನೋಡ್ಕೊಳ್ಬೇಕೆ. ಓಕೆ, ನನ್ನದು ಅಂಕಲ್ ಇಲ್ಲಿದ್ದರು, ಅವರು ನನಗೆ ಒಂದು 15 ದಿವಸಕ್ಕೆ ಒಮ್ಮೆ ರಜೆ ಸಿಕ್ಕಿದರೆ ಅವರು ನನ್ನನ್ನು ಬಂದು ಕರ್ಕೊಂಡು ಹೋಗ್ತದೆ. ಅವರೇ ಟ್ಯಾಕ್ಸಿಗೆ ಹಣ ಕೊಟ್ಟು ಅವರೇ ಮನೆಗೆ ಕರ್ಕೊಂಡು ಹೋಗಿ, ಅವರೇ ಆಂಟಿಯವರು ಒಳ್ಳೆ ನನಗೆ ಊಟ ಎಲ್ಲ ಮಾಡಿ ಹಾಕಿ, ಊಟ ಎಲ್ಲ ಅವರ ಕೈಯಲ್ಲೆಲ್ಲ ಊಟ ಒಳ್ಳೊಳ್ಳೆ ಊಟ ಮಾಡಿ. ಆಂಟಿ ಅಂಕಲನ್ನು ಇವತ್ತು ಸಹ ನಾನು ಅವರನ್ನು ನೆನಪು ಮಾಡ್ತೇನೆ. ಅಂಕಲ್ ಸಹ ಅವರ ಸ್ವಂತ ಕೈಯಿಂದ ಟ್ಯಾಕ್ಸಿಗೆ ಹಣ ಕೊಟ್ಟು ನನ್ನ ಕ್ಯಾಂಪಿಗೆ ಕಳಿಸಿ ಅಲ್ಲಿಂದ ನನ್ನ ಕರ್ಕೊಂಡು ಹೋಗಿ ಒಂದು ದಿವಸ ರಾತ್ರಿಗೆ ಹೋದರೆ ಇನ್ನೊಂದು ದಿವಸ ರಾತ್ರಿಗೆ ನಾನು ವಾಪಸ್ ಆಗಿ ತಂದು ಬಿಡ್ತಿದ್ರು ಮನೆಗೆ. ಅಷ್ಟು ಕೇರ್ ತಗೊಳ್ತಿದ್ರು. ಅಂದರೆ ಅವರಿಗೆ ಗೊತ್ತುಂಟು ಇವನು ಎಷ್ಟು ಕಷ್ಟಪಡ್ತಿದ್ದಾನೆ ಅಂತ. ನಿಜವಾಗಿ. ಯಾಕೆಂದರೆ ನಾನು ಸಾಕ್ಷಿ ಹೇಳುವಾಗ ನಾನು ಬಚ್ಚಿಡುವುದಿಲ್ಲ ಸಾಕ್ಷಿ. ದೇವರು ನನ್ನ ಜೀವಿತದಲ್ಲಿ ಏನು ಮಾಡಿದ್ದಾರೆ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ, ಆದರೆ ಈಗ ಯಾವ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ, ಅದು ಇಂಪಾರ್ಟೆಂಟ್. ಖಂಡಿತ ದೇವರ ಕಾರ್ಯ ನಾವು ಒಂದು ಸಾಕ್ಷಿ ನಾವು ಹೇಳುವಾಗ ನೋಡಿ, ಈಗ ನಾನು ಈಗಿದ್ದೆ, ಈಗ ನಾನು ಹೇಳದಿದ್ದರೆ ದೇವರಿಗೆ ಗೊತ್ತುಂಟಲ್ಲ, ಮಗನೇ ನೀನು ಈ ಪರಿಸ್ಥಿತಿಯಲ್ಲಿದ್ದೋ ನಿನ್ನ ನಾನು ಇಷ್ಟು ಮೇಲೆತ್ತಿದ್ದೇನೆ, ನೀನು ಏಕೆ ಹಂಚಿದಿ ನನ್ನ ಸಾಕ್ಷಿ ಹೇಳಲಿಕ್ಕೆ. ನಾನು ಓಪನ್ಲಿ ಹೇಳುವುದು ಸಾಕ್ಷಿ. ಆ ಟೈಮಲ್ಲಿ ನಾನು ಆ ಪರಿಸ್ಥಿತಿಯಲ್ಲಿದ್ದೆ. ಹಣ ಸಿಕ್ಕಿದರೆ ಓವರ್ ಟೈಮ್ ಮಾಡ್ತಿದ್ದೆ. 2001 2009 ತನಕ ಆ ಕಂಪನಿ ನಾನು ಕೆಲಸ ಮಾಡಿದ್ದೆ. 8 ವರ್ಷ ತುಂಬ ಸ್ಟ್ರಗಲ್ ಮಾಡಿದೆ. ಮಾಡದಿದ್ದದು ಕೆಲಸ ಎಲ್ಲ ಕೆಲಸ ಮಾಡಿದೆ. ಆದರೆ ಆ ಊರಲ್ಲಿದ್ದದ್ದು ಅಭ್ಯಾಸ ಉಂಟಲ್ಲ, ಇಲ್ಲಿ ಕಂಟಿನ್ಯೂ ಮಾಡಿದೆ. ಅದು ಇಲ್ಲಿ ಸಿಗ್ತದಿತ್ತ? ಹೌದು, ಅದು ಬಿಡಲಿಲ್ಲ ನನ್ನನ್ನು. ನೀನು ಅದು ಗೊತ್ತಿಲ್ಲ ನನಗೆ, ನಾನು ಹೋದಲ್ಲಿ ನನಗೆ ಅದೇ ಸಿಗ್ತಾ ಇತ್ತು. ಅಲ್ಲಿದ್ದಕ್ಕಿಂತ ಇಲ್ಲಿ ಜಾಸ್ತಿ ಆಯ್ತು ನನ್ನದು. ಅಲ್ಲಿ ಎಷ್ಟು ಇದ್ದೆ ನಾನು, ಅಲ್ಲಿ ನಾನು ಎಷ್ಟು ಕುಡಿತಿದ್ದೆ, ತ್ರಿಬಲ್ ಪಟ್ಟಿಲಿ ಮಾಡಿದೆ ನಾನು. ಆ ಥರ ಕುಡಿಬೋದು ಇತ್ತು, ಆಗ ಸಿಗ್ತಾ ಇತ್ತು ನಮಗೆ ಕೆಲಸ ಮಾಡಲಿಕ್ಕೆ. ಮತ್ತೆ ಆ ಥರ ಎಲ್ಲ ಅಲ್ಲ ಸಮಸ್ಯೆಗಳಾಗ್ತಾ ಇರಲಿಲ್ಲ. ಸಮಸ್ಯೆಗಳೇ ಅಂದರೆ ಬೆಳಿಗ್ಗೆ 9 ಕೆಲವೊಮ್ಮೆ ನಾನು 6 ಗಂಟೆಗೆ ಬಂದರೆ ಬೇಕು ನನಗೆ ಕುಡಿಬೇಕು, ಕುಡಿದು ಮಲಗೋದು, ಮಧ್ಯಾಹ್ನ ಸಂಜೆ ಉಟ್ಕೊಂಡು ಕೆಲಸಕ್ಕೆ ಹೋಗೋದು. ಫ್ರೈಡೇ ರಜೆ ಸಿಕ್ಕಿದರೆ ಈಗದ ಪರಿಸ್ಥಿತಿ, ನನಗೆ ಯಾವಾಗ ಫ್ರೈಡೇ ರಜೆ ಸಿಗ್ತದೆ ಯಾವಾಗ ಹೋಗ್ತೇನೆ ನಾನು ಸಭೆಗೆ ಅಂತ ಆ ಥರ ಆಸೆ, ಸಭೆಗೆ ಹೋಗುವಂತ. ಒಂದು ಹೋಗಿ ಅವರು ಸಭೆಯವರು ಕೊಟ್ಟರೆ ಸರ್ವಿಸ್ ಲೀಡ್ ಮಾಡು, ಇಲ್ಲ ವರ್ಷಿಪಲ್ಲಿ ಬಾ ನಿಲ್ಲು, ಅದೊಂದು ದಾಹ. ಈಗಿದ್ದು ದಾಹ ಯಾವುದು, ನಾನು ರಕ್ಷಣೆ ಹೊಂದ್ಮೇಲೆ ಆ ಟೈಮ್ ದಾಹ ಯಾವತ್ತು. ಫ್ರೈಡೇ ಸಿಕ್ಕಿದ್ರೆ ನಿಮಗೆ ಕುಡಿಬೇಕು, ಇದೊಂದು ದಾಹ. ಕುಡಿಬೇಕಂದ್ರೆ ಫ್ರೈಡೇ ನಿಮಗೆ ಸಿಕ್ಕಿದ್ರೆ ಚರ್ಚಿಗೆ ಹೋಗಲಿಲ್ಲ, ಎಣಿಸಲಿಲ್ಲ. ನಾನು 8 ಇಯರ್ಸಲ್ಲಿ ಒಂದು 5-6 ದಿವಸದಿಲ್ಲ. ಅದು ಯಾವ ಇಲ್ಲಿದ್ದು ಸಭೆಗೆ ಒಂದು 2-3 ದಿವಸ ಹೋಗಿದ್ದೆ ನಂತ 8 ವರ್ಷದಲ್ಲಿ ಅಷ್ಟೇ. ಹೋಗಲಿಲ್ಲ, ಸಭೆ ಇಲ್ಲ, ಹೋಗಲಿಲ್ಲ. ದೇವರ ಕುಡಿ, ಸೈತಾನ ಅಷ್ಟು ಇದು ಮಾಡ್ತಿದ್ದ ಕುಡಿ. ಮತ್ತು ಯಾವಾಗ ನಿಮಗೆ ಇದು ದೇವರ ಸುವಾರ್ತೆ ನಿಮಗೆ ಸಿಗ್ತಿಲ್ಲ? ಸುವಾರ್ತೆ ಅಂದರೆ ನಾನು ಕೆಲಸದ ಥ್ರೂಯಿಂದ ನಮ್ಮ ಕಂಪನಿ ತುಂಬ ಕಾಂಟ್ರಾಕ್ಟ್ ಸ್ಟಾಫ್ ಆಗಿ ನಾನು ಏರ್ಪೋರ್ಟ್ಗೆ ಎಂಟರ್ ಆದೆ. ಅದೇ ಕಂಪನಿಯಲ್ಲಿ ಆ ಕಂಪನಿ ಕಾಂಟ್ರಾಕ್ಟ್ ಥ್ರೂ ಅಲ್ಲಿ ಕಂಪನಿ ದೊಡ್ಡ ಕಂಪನಿಯಿಂದ ನಮಗೆ ಜನ ಬೇಕು ಕಳಿಸಿ ಅಂತ. ಸೊ ನಾವು ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ಪಾಸ್ಟರ್ ರಾಣಿ ಅವರು ಸಿಕ್ಕಿದ್ರು. ಅವರು ಮಾತಾಡಿ ಎಲ್ಲಿಯವ, ಊರಿನವ, ಹಾಗೆ ಹೀಗೆ ಸ್ವಲ್ಪ ಅವರು ಮಾತಾಡ್ತಾರೆ ಗೊತ್ತುಂಟು. ಒಳ್ಳೆ ಪ್ರೀತಿಯಲ್ಲಿ ಮಾತಾಡಿದರು. ಮತ್ತು ವಾಕ್ಯ ಕೊಡಲಿಕ್ಕೆ ಶುರು ಮಾಡಿದರು. ನಾನೆನಿಸಿದ್ದು ಇದು ವಾಕ್ಯ ಮುಂಚೆ ಸಹ ಸಿಕ್ತಿತ್ತಲ್ಲ ಪುನಃ ಇಲ್ಲಿ ಸಹ ಈ ಜನ ಎಂತ ಮಾರ ಅಂತ ಮನಸ್ಸಲ್ಲಿ ಎನಿಸ್ತಿದ್ದೆ. ಅವರಿಗೆ ಸಹ ಗೊತ್ತಿರಲಿಕ್ಕಿಲ್ಲ. ಈ ಸಾಕ್ಷಿ ನೋಡಿದ ಮೇಲೆ ಅವರಿಗೆ
ಈ ಜನ ನೋಡುವಾಗ ನಾನು ಹೋಗ್ತಿದ್ದೆ, ಓಡೋಗ್ತಿದ್ರಿ. ಈ ಜನ ಡ್ಯೂಟಿಗೆ ಅವರು ಒಳ್ಳೆ ಡ್ಯೂಟಿಯ ಕೆಲಸದಲ್ಲಿದ್ದಾರೆ. ಅವರ ಇದರಲ್ಲಿ ನಾವು ಕಾಂಟ್ರಾಕ್ಟ್ ಸ್ಟಾಫ್ ಚಿಕ್ಕ ಇದರಲ್ಲಿ ಕೆಲಸ ಮಾಡ್ತಿದ್ದೇವೆ. ಇವರು ಶಿಫ್ಟಲ್ಲಿ ಇದ್ರೆ ಆಯ್ತು, ಇವರು ಕರೆಯುವುದು ಹೀಗೆ ದೇವರು ಹೀಗೆ ಯೇಸುಸ್ವಾಮಿದ ಬಗ್ಗೆ ಹೀಗೆ ಹಾಗೆ ಅದು ಮಾರೆ ಇದು ಮಾರೆ. ಅದಕ್ಕೆ ನನಗೆ ಗೊತ್ತುಂಟು ಮಾರೆ, ನಾನು ಸಹ ಹೀಗೆ ಕುಟುಂಬದಲ್ಲಿ ಬಂದವ, ನನಗೆ ಸಹ ತುಂಬ ಸಿಕ್ಕಿದೆ ಮುಂಚೆ. ಇಲ್ಲ ಮಾರೆ ಹಾಗೆಲ್ಲ ನೀನು ಇದೆಲ್ಲ ಬಿಡು ಕುಡಿದು. ಹಾಗೆ ನಾನು ಕುಡಿದು ರಾತ್ರಿಗೂ ಕುಡಿದು ಬೆಳಿಗ್ಗೆ ಹೋಗುವಾಗ ಸ್ಮೆಲ್ ಬರ್ತಿತ್ತು ಹಾಗೆ ಡ್ಯೂಟಿಗೆ ಹೋಗುವಾಗ. ಕೆಲವೊಮ್ಮೆ ಹೋಗಿ ಡ್ಯೂಟಿಗೆ 6 ಗಂಟೆಗೆ ಎಂಟರ್ ಆದ ಕೂಡಲೇ ಹೋಗಿ ಟಾಯ್ಲೆಟ್ಗೆ ಹೋಗಿ ವಾಮಿಟ್ ಮಾಡ್ತಿದ್ದೆ ಇಲ್ಲಿ ಸಹ. ಮತ್ತು ಒಂದು ಕಾಫಿ ಕುಡಿಯೋದು ಇಲ್ಲದಿದ್ದರೆ ಅಂತ ಸ್ವಲ್ಪ ಸ್ಮೆಲ್ ಬರದಿದ್ದಾಗೆ ಸ್ವಲ್ಪ ಕೇರ್ ಮಾಡೋದು. ಆ ಪರಿಸ್ಥಿತಿ ರಾಣಿಗೆ, ಪಾಸ್ಟರ್ ರಾಣಿಗೆ ಗೊತ್ತಾಗಿದೆ ಅವರಿಗೆ. ತುಂಬ ವಾಕ್ಯ ಕೊಟ್ಟರು, ತುಂಬ ಹೇಳಿದರು, ಹಾಗೆ ಹೀಗೆ ಲೇನಿನ ಹಾಗೆಲ್ಲ ನೀನು ದೇವರ ಬಗ್ಗೆ ಹೀಗೆ ಸಭೆ ಉಂಟು ಬಾ ಇಲ್ಲಿಗೆ. ಅದು ನಾನು ಕೇಳ್ತಿರ್ಲಿಲ್ಲ, ಅದಕ್ಕೆಲ್ಲ ಹೋಗ್ತಿರ್ಲಿಲ್ಲ. ಅಂದರೆ ನೀವು ಫುಲ್ಲು ಅಂದರೆ ಕುಡಿತಕ್ಕೆ ಫುಲ್ ನನ್ನ ಇದು ಬ್ಲಡ್ಡಲ್ಲಿ ಅದು ಬೇಕೇ ಬೇಡ. ಒಂದು ಕೂತ್ಕೊಂಡ್ರೆ ಇಬ್ಬರು 3 ಫ್ರೆಂಡ್ಸನ್ನು ಕೂತ್ಕೊಂಡ್ರೆ ಒಂದು ಬಾಟಲ್ ಕೂತ್ಕೊಂಡಲ್ಲೇ ನಾವು ಕುಡಿಯೋದು. ಇಲ್ಲದಿದ್ದರೆ ಅದು ಖಾಲಿ ಆದರೆ ಪುನಃ ಫೋನ್ ಮಾಡಿ ತರಿಸೋದು. ಹಣದ್ದು ಇದಿಲ್ಲ. ಮನೆಗೆ ಒಂದು 5 ಸಾವಿರ ಕಳಿಸಿದರೆ ಆಯ್ತು, ಅಲ್ಲಿಗೆ ಅಮ್ಮನಿಗೆ ಖುಷಿ ಆಗ್ತದಲ್ಲ ಅಂತ. 5 ಸಾವಿರ, ಓ ಮಗ 5 ಸಾವಿರ ಕಳಿಸಿದನಲ್ಲ ಅಂತ. ಆ ಟೈಮ್ ಇದು ಪರಿಸ್ಥಿತಿ. ಮತ್ತು ಯಾವಾಗ ನೀವು ತೀರ್ಮಾನ ಮಾಡಿದ್ರಿ? ನೀವು ತೀರ್ಮಾನ ಮಾಡಲಿಲ್ಲ. 2009 ನಾನು ಎಂತಾಯಿತು, ನಾನು ಕೆಲಸದಲ್ಲಿ ಕೆಲವೊಮ್ಮೆ ದೇವರೇ ಹೇಳ್ತಾರಲ್ಲ, ನಮ್ಮ ಆಲೋಚನೆ ಇರುವುದಿಲ್ಲ, ದೇವರ ಆಲೋಚನೆ ಬೇರೆ ಇರ್ತದೆ. ನಾವು ಆಲೋಚನೆ ಮಾಡಿದ ಯಾವುದೇ ವಿಷಯದಲ್ಲಿ ನಾನು ಅಂದುಕೊಂಡದ್ದು ಆಗುವುದಿಲ್ಲ. ಅದು ಈಗ ನನಗೆ ಅರ್ಥ ಇದೆ ದೇವರ ವಾಕ್ಯದಲ್ಲಿ ನೋಡುವಾಗ. ನನ್ನ ಆಲೋಚನೆ ಬೇರೆ, ನಿಮ್ಮ ಆಲೋಚನೆ ಬೇರೆ. 2009 ನಾನು ಆ ಜಾಗದಲ್ಲಿ ಕೆಲಸ ಮಾಡುವಾಗ ಅದು ಗೊತ್ತಿಲ್ಲ, ದೇವರು ಮೋಸ್ಟ್ಲಿ ನನ್ನನ್ನು ಆದುಕೊಂಡಿದ್ದಾರ ಅಂದರೆ ಈವನ್ ಬೇಕು ನನಗೆ. ಯಾಕಂದರೆ ನಾನು ನಿಮಗೆ ಒಂದು ಸಾಕ್ಷಿ ಹೇಳ್ತೇನೆ. ತಾಯಿಗೆ ನಾವು 3 ಮಂದಿ ಮಕ್ಕಳಲ್ಲ. ನನ್ನ ಅಣ್ಣ 8 ತಿಂಗಳಾಗಿತ್ತು ಅವನಿಗೆ ಹುಟ್ಟಿ. ಅಮ್ಮ ಇನ್ನೊಂದು ಪ್ರೆಗ್ನೆಂಟ್ ಆದರು. ಅಂದರೆ ನಾನು ಅವರ ಹೊಟ್ಟೆಯಲ್ಲಿದ್ದೆ. ಸೊ ಕಷ್ಟ. ಅದಕ್ಕೆ ಅಮ್ಮನಿಗೆ ಅವರು ಆಂಟಿ ಹೇಳಿದ್ರು, ಬೇಡ ಈಗ ಕಷ್ಟ ಉಂಟಲ್ಲ, ತೆಗಿಸು ಇದನ್ನು, ಇವನ್ ಮಗು ಬೇಡ ಈಗ ತುಂಬ ಕಷ್ಟ ಉಂಟ. ನೀವು ಎಣಿಸ್ಲಿಕ್ಕಿಲ್ಲ, ವಾಕ್ಯದಲ್ಲಿ ಹೇಳ್ತದೆ, ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆದುಕೊಂಡಿದ್ದೇನೆ ಅಂತ. ಅಮ್ಮ ಹಾಸ್ಪಿಟಲ್ಗೆ ಹೋದರು. ಹೋಗಿ ನನ್ನನ್ನು ತೆಗಿಸ್ಲಿಕ್ಕೆ 3 ಟೈಮ್ ಇಂಜೆಕ್ಷನ್ ತಗೊಂಡ್ರು. ಇಂಜೆಕ್ಷನ್ ಗರ್ಭ ಬೇಡ ಅಂತ ಹೋಗಲಿ ಅಂತ, ಬೇಡ ಮಗು ಬೇಡ, ಈಗ ಮಗು ಬೇಡ ಅಂತ 3 ಟೈಮ್ ಇಂಜೆಕ್ಷನ್ ತಗೊಂಡ್ರು. ಆದರೆ ದೇವರದ್ದು ಉದ್ದೇಶ, ದೇವರದ್ದು ಆಲೋಚನೆ, ಅದು ವಾಕ್ಯ ಉಂಟಲ್ಲ. ಈಗ ಬೈಬಲಲ್ಲಿ ಈಗ ವಾಕ್ಯ ನಾನು ಈಗ ಓದುವಾಗಂಟ ಮುಂಚೆ ಅರ್ಥ ಆಗ್ತಿರ್ಲಿಲ್ಲ. ಅದು 100% ಸತ್ಯ ಅಂದರೆ ಸತ್ಯ. ದೇವರು ಬರ್ದದ್ದು ಏನುಂಟಲ್ಲ 100% ಸತ್ಯ. ಅದು ತಾಯಿಯ ಗರ್ಭದಲ್ಲೇ ನಾನು ನಿನ್ನನ್ನು ಆದುಕೊಂಡಿದ್ದೇನೆ ಅಂತ ಆದುಕೊಂಡಿದ್ರು ದೇವರು. ಆ ಟೈಮಲ್ಲಿ ಎಲ್ಲಿಯಾದರೂ ಈಗ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೆ ಇದಾಗ್ತದೆ, 3 ಇಂಜೆಕ್ಷನ್. ಆದರೆ ದೇವರು ಬಿಡಲಿಲ್ಲ, ನನಗೆ ಬೇಕು ಇವ ಬೇಕು ನನಗೆ. ಮತ್ತೆ ನಾನು ಹುಟ್ಟಿದೆ. ಹುಟ್ಟುವಾಗ ಈ ಚಂದ ಈಗ ನೋಡುವಾಗ ಆ ಟೈಮಲ್ಲಿಲ್ಲ. ಸಪುರಾಗಿ ನನ್ನ ಚರ್ಮ ಮಾತ್ರ ಇತ್ತು. ಅವರು ಎಣ್ಣೆ ಹಾಕಲಿಕ್ಕೆ ಕಾಲಲ್ಲಿ ಹಾಕ್ತಾರಲ್ಲ, ಒಳಗೆ ಹೋಗ್ತಿದ್ದೆ. ಆ ಇಂಜೆಕ್ಷನ್ ಇದು ಪವರ್. ಯಾರು ಸಹ ಎಣ್ಣೆ ಹಾಕಲಿಕ್ಕೆ ಬರ್ತಿರ್ಲಿಲ್ಲ, ಹಚ್ಚಲಿಕ್ಕೆ ಯಾರು ಬರೋದಿಲ್ಲ. ಅಂದರೆ ಹೆದರಿಕೆ, ಹಿಡಿಲಿಕ್ಕೆ ಆಗೋದಿಲ್ಲ, ಇಷ್ಟೇ ಚಿಕ್ಕದು. ಮಮ್ಮಿ ಹತ್ರ ಕೇಳಿದೆ ನನಗೆ ಅದು ಸ್ಟೋರಿ. ನೀನು ಬೇಡ ಅಂತ ನಾವು ಇದು ಮಾಡ್ತಿದ್ದೆ. ಕಿವಿ ನನಗೆ ಇಷ್ಟೇ ಚಿಕ್ಕದು. ಈಗ ಸಹ ನೋಡ್ಬೋದು ನೀವು, ಒಂದು ನೋಡಿ. ಆ ಇದರಲ್ಲಿ ನನ್ನೊಂದು ದೇವರುಂಟಲ್ಲ, ಇಂಜೆಕ್ಷನ್ ಕೊಟ್ಟರು ಸಹ ದೇವರು ನನ್ನನ್ನು, ಅದು ನಿನ್ನ ತಾಯಿ ಗರ್ಭದಲ್ಲಿ ನಿನ್ನನ್ನು ಆದುಕೊಂಡಿದ್ದೇನೆ ಅಂದರೆ ದೇವರು ಬಿಡಲಿಲ್ಲ. ದೇವರು ಇವನ್ ಬೇಕೇ ನನಗೆ,
ದೇವರ ತಾಯಿ ಹೊಟ್ಟೆಯಿಂದ ನನ್ನನ್ನು ಹೊರಗೆ ಲೋಕಕ್ಕೆ ತಗೊಂಡು ಬಂದರು, ಆರಿಸ್ಕೊಂಡಾಗಿದೆ. ಆಮೆನ್. ಆರಿಸ್ಕೊಂಡಾದ್ಮೇಲೆ ಯಾರು ಏನು ಮಾಡಿದ್ರೆ ಆಗುದಿಲ್ಲ. ಯಾಕೆ ಆರಿಸ್ಕೊಂಡ್ರ ಅಂದರೆ ಅದು ಈಗ ನನಗೆ ಗೊತ್ತು. ಆಮೆನ್. ಈಗ ಅದು ನಾನು ಅರ್ಥ ಮಾಡಿಕೊಂಡು ದೇವರು ಯಾಕೆ ನನ್ನನ್ನು ಆರಿಸಿಕೊಂಡಿದ್ದಾರೆ. ಈಗ ನಾನು ಹೇಳಿದಾಗೆ 8 ವರ್ಷ ಅಲ್ಲಿ ನಾನು ಕೆಲಸ ಮಾಡಿದೆ, ಎಲ್ಲ ಕೆಲಸ ಮಾಡಿದೆ, ಕುಡಿತದ ಚಟದಲ್ಲಿ ಬಲಿಯಾದೆ. ಬ್ಯಾರಿನಿಗೆ 2000 ಬಂದೆ, 8 ಇಯರ್ಸ್ ಇಲ್ಲಿ ಕುಡ್ದೆ, ಅದಕ್ಕಿಂತ ಜಾಸ್ತಿ ಕುಡ್ದೆ. ಅದು ಸಹ ಇದಾಗಲಿಲ್ಲ ನನಗೆ. ಅಂದರೆ ಬೇಕು ಬೇಕು ಅಂತ ನಾನು ಆ ಪರಿಸ್ಥಿತಿಯಲ್ಲಿದ್ದೆ. 2009 ನಾನು 2006 ಹೌದು 7 ಮದುವೆ ಆದೆ. ನಿಜವಾಗಿ ಯಾರದೊಂದು ಪ್ರೇಯರ್ ಇರ್ತದಲ್ಲ ಬ್ಯಾಕ್ಗ್ರೌಂಡ್, ಅದು ಕೆಲಸ ಎಲ್ಲ ದೇವರು ಒಬ್ಬೊಬ್ಬರು ನಿಮಗೋಸ್ಕರ ಆಯ್ಕೆ ಮಾಡಿರ್ತಾರೆ ಆಲ್ರೆಡಿ ಭಾಳ ಸಂಗತಿಯಾಗಿ. ನಮ್ಮ ಹೆಂಡತಿ ಅವಳು ಭಯಭಕ್ತಿ, ಅವಳು ತುಂಬ. ಅವಳಿಗೆ ಒಂದೇ ಆಸೆ, ಮದುವೆ ಆಗುವ ಮುಂಚೆ ನನಗೆ ಕುಡಿಯೋ ಗಂಡ ಸಿಗಬಾರ್ದಂತ ಅವರಿಗೆ ಪ್ರಾರ್ಥನೆ. ಅವರದು ಪ್ರಾರ್ಥನೆ ಅಂದರೆ ನನಗೆ ಬೇಡ. ಅವಳು ತುಂಬ ಭಯಭಕ್ತಿ ಅವಳು. ನನಗೆ ಗೊತ್ತಿಲ್ಲ, ಮನೆಯಲ್ಲಿ ತೋರಿಸಿದ್ರು ಮದುವೆ ಆಗಿ. ನಾನು ಮದುವೆ ಅವಳಿಗೆ ಸಹ ಹೇಳಲಿಲ್ಲ ನಾನು ಎಂಥ ಕೆಲಸ ಮಾಡ್ತೇನೆ ಅಂತ. ಹೇಳಿಲ್ಲ. ಹೇಳಿದ್ದೆ ಹುಡುಗಿ ಸಿಗುವುದಿಲ್ಲ ಆ ಟೈಮ್ ಇದಲ್ಲ. ಈಗಾದರೆ ಹೇಳ್ತಿದ್ದೆ, ಆ ಟೈಮ್ ಹೇಳ್ತಿರ್ಲಿಲ್ಲ. ಮತ್ತೆ ಒಂದು ದಿವಸ ನಾನು ಫೋನಲ್ಲಿ ಮಾತಾಡುವಾಗ ಅವಳಿಗೆ ಹೇಳಿದೆ, ನಾನು ನೋಡು ಇಂಥ ಪರಿಸ್ಥಿತಿ ನನ್ನದು, ಮತ್ತು ನಾನು ಸುಳ್ಳಿಯಲ್ಲಿ ನಿನ್ನನ್ನು ಮದುವೆ ಆಗೋದು ಅಂದರೆ ನಮ್ಮ ಫೋನಿನಲ್ಲಿ ಮದುವೆ 1-2-3 ತಿಂಗಳು ಫೋನಿನಲ್ಲಿ ಸಂಭಾಷಣೆ ಮಾಡ್ತೀವಲ್ಲ, ಹೇಳಿದೆ. ಅವಳು ಹೇಳಿದರೆ ತೊಂದರೆ ಇಲ್ಲ, ದೇವರು ಯಾವುದು ಕೊಟ್ಟಿದ್ದಾರೆ ಅದು ತೊಂದರೆ ಇಲ್ಲ ಅಂತ. ಪ್ರಾರ್ಥನೆ, ಅವಳು ದಿವಸದ ಪ್ರಾರ್ಥನೆ ಇತ್ತು ಅವಳು. ಅದು ಒಂದು ಸೈಡಲ್ಲಿ. ಮತ್ತು ತಂದೆ ತಾಯಿದು ಒಂದು ಸೈಡಲ್ಲಿ, ಮಗ ಒಳ್ಳೆಯದಾಗಬೇಕು ಅವರದ್ದು ಕಣ್ಣೀರಿನ ಪ್ರಾರ್ಥನೆ, ಹೆಂಡತಿದು ಕಣ್ಣೀರಿನ ಪ್ರಾರ್ಥನೆ, ಮತ್ತು ಬೇರೆ ಸೇವಕರನ್ನದು ಕಣ್ಣೀರಿನ ಪ್ರಾರ್ಥನೆ. ಇದೆಲ್ಲ ಒಟ್ಟಾಗಿ 2009 ನಾನು ಕೆಲಸ ಮಾಡುವ ಜಾಗ ಉಂಟಲ್ಲ, ಅಲ್ಲಿ ಯಾವಾಗ ದೇವರು ಹೇಳ್ತಾರಲ್ಲ, ತಾಯಿಯ ಗರ್ಭದಲ್ಲಿ ನಾನು ನಿನ್ನನ್ನು ಆದುಕೊಂಡಿದ್ದೇನೆ ಅಂದರೆ, ನಾನು ಈ ಲೋಕಕ್ಕೆ ಬಂದ ಮೇಲೆ ದೇವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಎಲ್ಲ. 2000 ನಾನು ಆ ಜಾಗದಲ್ಲಿ ಕೆಲಸ ಮಾಡುವಾಗ ನನಗೆ ಗೊತ್ತಿಲ್ಲ ಯಾರು ಯಾವ ದೇಶದವರವರು, ಯುರೋಪ್ ಕಂಟ್ರಿಯವರು, ಒಂದು ಮೇಡಮ್ ಯುರೋಪ್ ಕಂಟ್ರಿ ನ್ಯಾಷನಾಲಿಟಿ ಅವ್ರು ನನ್ನ ಮ್ಯಾನೇಜರ್ ಆಗಿದ್ದರು ಅಲ್ಲಿ ಕೆಲಸ ಮಾಡೋದು. ನಾನು ಕೆಲಸದಲ್ಲಿ ಅವರೊಟ್ಟಿಗೆ ಒಂದು 3-4 ವರ್ಷ ಅಲ್ಲಿಯೇ ಕೆಲಸ, ಅವರದ್ದು ಆಫೀಸ್ ಇದು ಕೆಲಸ ಅದು ಇದು ಎಲ್ಲ ಮಾಡ್ತಿದ್ದೆ. ಅವರಿಗೆ ನಾನು ಅಂದರೆ ಆಯ್ತು, ಅವರಿಗೆ ಪ್ರಾಯದ ಹೆಂಗಸು, ತುಂಬ ಎಲ್ಲ ಇದು ಮಾಡ್ತಿದ್ರು ನನ್ನನ್ನು. ಅವರು ಹೇಳಿದರು, ಲೇನಿ ನಿನ್ನ ಹಾರ್ಡ್ ವರ್ಕ್ ಇದೆಲ್ಲ ನೋಡಿ. ಆ್ಯಕ್ಚುಲಿ ನೋಡಿದರೆ ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಆ ಟೈಮಲ್ಲಿ. ಇಂಗ್ಲೀಷ್ ಮಾತಾಡಲಿಕ್ಕೆ ಕನ್ನಡ ಮೀಡಿಯಮ್, ನಾವು ಇಂಗ್ಲೀಷು ನೀವು ಮಾತಾಡಿದರೆ ಎಸ್ ಹೇಳಬೇಕು ಅಷ್ಟೇ. ಆದರೆ ಸಹ ಅವರದ್ದು ಇಂಗ್ಲೀಷ್ ನಾನು ಸ್ವಲ್ಪ ಅವ್ರು ಅವರ ಇಂಗ್ಲೀಷ್, ಯುರೋಪಿನ ಅವರ ಇಂಗ್ಲೀಷ್ ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ, ಅವರಿಗೆ ಹೇಳಲಿಕ್ಕೆ ತುಂಬ ಕಷ್ಟ. ಆದರೆ ಸಹ ದೇವರು ಒಂದು ಸೈಡಲ್ಲಿ ಇದ್ದರು, ನಾನು ಎನಿಸ್ತೇನೆ. ದೇವರು ಸೈಡಲ್ಲಿ ಇದ್ದರು, ಅವರು ಗೈಡ್ ಮಾಡ್ತಿದ್ರು ನನ್ನನ್ನು. ಅವರು ಹೇಳುವ ಪ್ರತಿಯೊಂದು ಕೆಲಸ ಕರೆಕ್ಟ್ ಮಾಡ್ತಿದ್ದೆ. ಅವರು ಒಂದು ಮಾತ್ರ ಹೇಳಿದರು, ನಾನು ಏಪ್ರಿಲಲ್ಲಿ 2009 ಏಪ್ರಿಲಲ್ಲಿ ನಾನು ಅವರಿಗೆ ಹೇಳಿದೆ, ಮೇಡಮ್ ನಾನು ಸಾಕು, ನನಗೆ ನಾನು ಬಿಟ್ಟು ಹೋಗ್ತಿದ್ದೇನೆ, ನನಗೆ ಇನ್ನು ಸಾಕಾಗ್ತಿದೆ ಇಲ್ಲಿ ಕೆಲಸ ಮಾಡಿ, ಊರಿಗೆ ಹೋಗಿ ಎಂತಾದರೂ ಮಾಡ್ತೇನೆ. ಅವರು ಹೇಳಿದರು, ಯಾಕೆ ನೀನು ಹೋಗ್ತಿ, ನಾನು ಟ್ರೈ ಮಾಡ್ತೇನೆ ನಮ್ಮ ಕಂಪನಿಯಲ್ಲಿ ಹೇಳಿದರು. ಆಗ 2000 ನಾನು ಅವರು ಒಂದು 4 ವರ್ಷ ಟ್ರೈ ಮಾಡಿದ್ದು. 2005 4 ವರ್ಷದ ತನಕ ಪೆಂಡಿಂಗ್ ಇತ್ತು ನನ್ನದು. ನನಗೆಲ್ಲ ಕೆಲಸ ಗೊತ್ತಾಯಿತು, ಅಲ್ಲಿದ್ದು ಕೆಲಸ ಎಲ್ಲ ಗೊತ್ತಾಯಿತು, ಕ್ಯಾಟ್ರಿಂಗ್ ಇದರಲ್ಲಿ ಎಲ್ಲ ವಿಷಯ ನಾನೆಲ್ಲ ಕಲಿತೆ. ಕೆಲಸ ಕಲಿಯೋದ್ರಲ್ಲಿ ನನಗೆ ದೇವರು ಕಲಿಯದಿದ್ದರೂ ಸಹ ದೇವರು ಕೊಟ್ಟಿದ್ದಾರೆ, ಧ್ಯಾನ ಕೊಟ್ಟಿದ್ದಾರೆ, ಮಾತಾಡಲಿಕ್ಕೆ ಧ್ಯಾನ ಕೊಟ್ಟಿದ್ದಾರೆ, ಕೆಲಸದಲ್ಲಿ ಧ್ಯಾನ ಕೊಟ್ಟಿದ್ದಾರೆ ದೇವರು. ಯಾಕಂದರೆ ಆ ದೇವರು ಗರ್ಭದಲ್ಲಿ ಎಲ್ಲ ರೆಡಿ ಮಾಡಿ ಕೊಟ್ಟುಬಿಟ್ರು. ಬಂದೆ ಅವ್ರ ಹತ್ರ ಹೇಳಿದೆ, ಅವರು ಹೇಳಿದ್ರಿಲ್ಲ ನೀನು ಹೋಗೋದು ಬೇಡ, ನಾನು ಟ್ರೈ ಮಾಡ್ತೇನೆ, 15 ಡೇಸ್ ವೆಯ್ಟ್ ಮಾಡಿ ಹೇಳಿದರು. ಆಯ್ತು ಹೇಳಿದೆ, ಆಯಿತು. 15 ಡೇಸಲ್ಲಿ ಹೊಸ ವೀಸಾ ಬಂತು ನನಗೆ ಇಲ್ಲಿ ಬ್ಯಾರಿನಲ್ಲಿ.
ಹೊಸ ಕಂಪೆನಿ ನಾನು ಜಾಯ್ನ್ ಆದೆ. ಸಂಬಳ ನಾನು ಮಾಡಿದ್ದಕ್ಕಿಂತ ಸಂಬಳ ನನಗೆ 3 ಪಟ್ಟು ಜಾಸ್ತಿ. ವೇಟರ್ ಆಗಿ ನಾನು ಅಲ್ಲಿಂದ ನಾನು ಪ್ರೊಮೋಷನ್ ಅಂದರೆ ಅಲ್ಲಿ ನಾನು ಇದರಲ್ಲಿ ಕೆಲಸ ಮಾಡ್ತಿದ್ದೆ, ಕ್ಯಾಟ್ರಿಂಗ್ ಇದರಲ್ಲಿ. ಅಲ್ಲಿಂದ ನನಗೆ ಪ್ರಮೋಷನ್ ಆಗಿ ವೇಟರ್ ಡಿಪಾರ್ಟ್ಮೆಂಟ್ಗೆ ನಾನು ತಗೊಂಡ್ರು. ಥ್ರೂ ಮೇಡಮ್ ಮಾಡಿದರು. ಮತ್ತು ನನ್ನದು ಸೂಪರ್ವೈಸರ್ನವರು, ಊರಿನವರು, ಅವರು ತುಂಬ ಹೆಲ್ಪ್ ಮಾಡಿದರು. ನನ್ನೊಟ್ಟಿಗೆ ಅವರು ಎಲ್ಲ ರಾಣಿ ಬ್ರದರ್, ರಾಣಿ ಪಾಸ್ಟರ್, ಮತ್ತು ನನ್ನೊಟ್ಟಿಗೆ 2-3 ಮಂದಿ ಊರಿನವರೆಲ್ಲ ಇದ್ದರು. ಅವರು ಸೀನಿಯರ್ ಎಲ್ಲ ನಮ್ಮದು. ಅವರೊಟ್ಟಿಗೆ ನಾನೆಲ್ಲ ಹೆಲ್ಪಿಂಗ್ ಎಲ್ಲ ಮಾಡ್ತಿದ್ದೆ ಅವರಿಗೆ. ಸೊ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಇವನ್ ಒಳ್ಳೆ ಹುಡುಗ, ಇವನಿಗೆ ಕೊಡಿ, ಅವಕಾಶ ಕೊಡಿ ಅಂತ. ನೀವು ಬೇರೆಯವರನ್ನು ಹೊರಗಿಂದ ತರೋದಕ್ಕಿಂತ ಇವನು ಇಲ್ಲೇ ಇದ್ದಾನೆ, ಕಲ್ತಿದ್ದಾನೆ, ಎಲ್ಲ ಕೆಲಸ ಗೊತ್ತುಂಟು, ಇವನನ್ನೇ ನೀವು ತಗೊಳ್ಳಿ ಕಂಪೆನಿಗೆ. ತುಂಬ ಚರ್ಚೆ ಆಯಿತು. ನಮ್ಮ ಕಂಪೆನಿ ಹಳತ್ ಕಂಪೆನಿ ಬಿಡಲಿಕ್ಕೆ ಅಷ್ಟು ಬೇಗ ಬಿಡಲಿಕ್ಕೆ ತಯಾರಿಲ್ಲ. ಆದರೆ ದೇವರದ್ದು ಇದರಲ್ಲಿ ಅದು ರಿಲೀಸ್ ಕೊಟ್ಟರು. 2009 ನಾನು ಆಗಸ್ಟಲ್ಲಿ ಆದೆ. ಆಗಸ್ಟಲ್ಲಿ ಆದಮೇಲೆ ಈಗ ಎಲ್ಲಿ ಹೋಗೋದು, ರೂಮ್ ಅದು ಬಿಡಬೇಕು. ಇಲ್ಲಿ ಪಾಸ್ಟರ್ ರಾಣಿ ನನ್ನ ಹಿಂದೆದಾಗಿದ್ದಾರೆ. ಬಾ ಮಾರೆ ನನ್ನ ರೂಮಿಗೆ ಬಾ. ನಾನು ಎಣಿಸಿ ಇವರ ರೂಮಿಗೆ ಹೋದರೆ ಇವರದ್ದು ದೇವರ ವಾಕ್ಯ ಕುಡಿಲಿಕ್ಕಿಲ್ಲ, ಇದೊಂದು ಎಂತ ಮಾಡೋದು. ಇವರಿದ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರು ದೇವರ ಸೇವಕರಲ್ಲ, ಗೊತ್ತು ನನಗೆ ದೇವರ ಸೇವಕರು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ಅವರ ಇದರಲ್ಲಿ ಕುಡಿಲಿಕ್ಕೆ ಆಗದೆ, ರೂಮಲ್ಲಿ ಕುಡಿಲಿಕ್ಕಾಗ ಎಂತ ಮಾಡೋದು ಮಾರೆ. ಮತ್ತು ಏನು ಉಪಾಯ ಇಲ್ಲಲ್ಲ. ಈಗ ಅಷ್ಟು ವರ್ಷ ಇಲ್ಲಿ ಕೆಲಸ ಕ್ಯಾಂಪಲ್ಲಿದ್ದೆ, ನಮಗೆ ಎಲ್ಲ ಹೊರಗಿದ್ದು ಪರಿಚಯ ಇಲ್ಲ. ಹೊರಗೆ ರೂಮ್ ಇದು ಹಣ ಕೊಡುವಷ್ಟು ಇದಿಲ್ಲ ನನಗೆ. ಕಂಪೆನಿ ಕೊಡ್ತಾರೆ, ಒಳ್ಳೆ ಸ್ಯಾಲರಿ ಉಂಟು, ಎಲ್ಲ ಕೊಡ್ತಾರೆ. ಆದರೆ ಸಡನ್ ಆಗಿ ನೀನು ಒಬ್ಬ ಬೇರೆಯವರೊಟ್ಟಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಅದು ಆಗೋದಿಲ್ಲ. ನಾವು ಹೋಗಿ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲ, ನನಗೆ ಕುಕ್ಕಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಮ್ಮ ಮಾಡ್ತಿದ್ದು ತಿಂತಿದ್ದೆ, ಇಲ್ಲಿ ಕಂಪೆನಿಯಲ್ಲಿ ಕೊಡ್ತಿದ್ದು ತಿಂತಿದ್ದೆ, ಗೊತ್ತಿಲ್ಲ ಎಷ್ಟು ಆನಿಯನ್, ಎಷ್ಟು ಟೊಮೊಟೊ, ಎಷ್ಟು ಎಂತ ಗೊತ್ತಿಲ್ಲ. ABCD ಗೊತ್ತಿಲ್ಲ, ಅನ್ನ ಮಾಡಲಿಕ್ಕೆ ಗೊತ್ತಿಲ್ಲ. ಸೊ ಎಂತ ಮಾಡೋದು. ಹಾಗಾದರೆ ಆಯಿತು. ಇನ್ನು ಈ ದಿವಸ 1 ತಿಂಗಳು ರೂಮಲ್ಲಿದ್ದೆ. 1 ತಿಂಗಳು ರೂಮಲ್ಲಿ ನಾನು ಹಳತು ರೂಮಲ್ಲಿ ಕುಡ್ದೆ, ಎಲ್ಲ ಮಾಡಿದ್ದೆ. ಇನ್ನು ಆಯಿತು, ಇನ್ನು ನಾಳೆ ಪಾಸ್ಟರ್ ರಾಣಿ ಮನೆಗೆ ಟ್ರಾನ್ಸ್ಫರ್ ಹೋಗೋದು. ಈ ದಿವಸ, ಹಿಂದಿನ ದಿವಸ ಫ್ರಿಜ್ಜಲ್ಲಿ ಫುಲ್ಲು ಬಿಯರ್, ದೊಡ್ಡ ಫ್ರಿಜ್ ಇತ್ತು, ಫುಲ್ಲು ಬಿಯರ್ ಕುಡಿದು 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 ಮರುದಿವಸ ಸಂಜೆ ಕುಡಿದು ಪಾಸ್ಟರ್ ರಾಣಿ ಮನೆಗೆ ಎಂಟರಾದೆ. ದೇವರ ಕೃಪೆ 2009 ನಾನು ಆ ಮಧ್ಯಾಹ್ನ ಪಾನದ ಚಟ ಬಿಟ್ಟವ 2024 ಫೆಬ್ರವರಿ. ಅವರ ಮನೆಗೆ ಹೋದ ಕೂಡಲೇ ಅದು ಚಟ ಕೂಡ ಬಿಟ್ಟೋಯ್ತು. ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಹೇಗೆ ಬಿಟ್ಟಿದ್ದೇನೆ ಅಂತ. ನಾನು ಬಿಟ್ಟೆ. ಒಂದು ಅಂದರೆ ದೇವರ ಆಗ ರಕ್ಷಣೆ ಹೊಂದಿಲ್ಲ, ಬಿಟ್ಟೆ ನಾನು. ಅಂದರೆ ರಕ್ಷಣೆ ಹೊಂದಿಲ್ಲ. ಬ್ರದರ್ ರಾಣಿ ಇದ್ದಾರೆ, ನಾನು ಬಿಟ್ಟೆ. ಅಕ್ಟೋಬರಲ್ಲಿ ರಾಣಿ ಭದ್ರರು ಮತ್ತು ನನಗೆ ಚರ್ಚ್ಗೆ ಕರ್ಕೊಂಡು ಹೋದರು. ಚರ್ಚಲ್ಲೆಲ್ಲ ಸಿಕ್ಕಿದೆ ನಾನು. ಪಾಸ್ಟರ್ ಅನಿಲ್ ಪಾಸ್ಟರ್, ಪಾಸ್ಟರ್ ಬಾಬಣ್ಣ, ವಿಲ್ಸನ್ ಕುಂದರ್, ಡಾನಿ ಬ್ರದರ್, ರಾಕೇಶ್ ಬ್ರದರ್, ಇವರೇ ಮೇನ್ ಎಲ್ಲ ತುಂಬ ಎಲ್ಲ ವಾಕ್ಯ ಎಲ್ಲ ಕೊಟ್ಟರು ನನಗೆ. ದೇವರ ವಾಕ್ಯ ರಕ್ಷಣೆಯ ವಿಷಯದಲ್ಲೆಲ್ಲ ಮಾತಾಡಿದರು, ಇದೆಲ್ಲ ಹೇಳಿದರು ನನಗೆ. ಸೊ 2009 ಅಕ್ಟೋಬರಲ್ಲಿ ನಾನು ರಕ್ಷಣೆಗೆ ಬಂದೆ. ಆ ಟೈಮಿಂದ ಬಿಟ್ಟವ ಈ ಸಮಯ ತನಕ ನಾನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ. ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಆದರೆ ಬಿಟ್ಟ ಮೇಲೆ ಕೆಲವರಿಗೆ, ತುಂಬ ಮಂದಿಗೆ ಶಾಕ್ ಆಯಿತು ನಾನು ಬಿಟ್ಟದ್ದು. ಇಲ್ಲಿ ಅವರಿಗೆ ಮತ್ತು ಊರಿನವರಿಗೆ, ನೀನು ಇಷ್ಟು ಇದರಲ್ಲಿದ್ದವ ಹೇಗೆ ಬಿಟ್ಟಿ ಮಾರೆ, ಹೇಗೆ ಬಿಟ್ಟಿ ಎಂತ ಇಲ್ಲ ನೀನು ಬಿಡ್ಲಿಕ್ಕೆ. ಈಗ ಸಹ ಕೆಲವರು ಕೇಳುವರಿದ್ದಾರೆ, ಊರಿಗೆ ಹೋದರೆ ಹೋಗೋ ಮಾರೆ ಅಂತ. ಇಲ್ಲ, ನಾನು ಇಷ್ಟು ವರ್ಷ ಆಯಿತು. ಶಾಕ್ ಆಗ್ತದೆ ಅವರಿಗೆ, ನಂಬಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ 2009 ಮತ್ತು ನಾನು ಬ್ರದರ್ ರಾಣಿ, ಪಾಸ್ಟರ್ ರಾಣಿ ಅವರು ಇದ್ದರು, ಅವರೊಟ್ಟಿಗೆ ನಾನು ಚರ್ಚಿಗೆ ಹೋಗಿ, ಮತ್ತು ನಾನು ಸಾಧಾರಣ 8-9 ವರ್ಷ ನಾನು ಕಂಪೆನಿಯಲ್ಲಿ, ಈಗ ಹೊಸ ಕಂಪೆನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನಮ್ಮದು ಕಂಪೆನಿಯಲ್ಲಿ 15 ವರ್ಷ ಸರ್ವಿಸ್ ಆಯ್ತು ಈಗ ನನ್ನದು. ಒಂದೇ ಕಂಪೆನಿಯಲ್ಲಿ ಇದ್ದೇನೆ. 15 ವರ್ಷ ಸರ್ವಿಸ್ ಆಯ್ತು ಈಗ ನನ್ನದು. ಅಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ.
ಮತ್ತು ಪ್ರತಿಯೊಂದು ವಿಷಯದಲ್ಲಿ ದೇವರು ನಡೆಸ್ತಾ ಇದ್ದಾರೆ ಅಲ್ಲಿ. ಒಂದು ಯಾವುದೇ ವಿಷಯದಲ್ಲಿ ಸ್ಪೆಷಲಿ ನಾನು ಹೇಳಿದಲ್ಲ, ಮಾತಾಡೋದು, ಇಂಗ್ಲೀಷ್ ಮಾತಾಡೋದು. ನಾವು ಈಗ ಏರ್ಪೋರ್ಟಲ್ಲಿ ಇರೋದು, ತುಂಬ ಮಂದಿಯನ್ನು ಮೀಟ್ ಆಗ್ತೇವೆ, ಹಲವಾರು ದೇಶದವರನ್ನು ಮಾತಾಡಬೇಕು, ಹಲವಾರು ಕಂಟ್ರಿಯವ್ರ ಹತ್ರ ಮಾತಾಡಬೇಕು, ಬೇರೆ ಬೇರೆ ಕಂಟ್ರಿ, ಬೇರೆ ಬೇರೆ ಇಂಗ್ಲೀಷ್. ಅದು ದೇವರು ಅದಕ್ಕೆ ಹೇಳುವುದಲ್ಲ, ದೇವರು ನಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ನಾನು ವಿದ್ಯಾಭ್ಯಾಸ ಇಲ್ಲದವ, ಆದರೆ ದೇವರು ನನ್ನನ್ನೀಗ ಎಲ್ಲರೆದುರು ಇವನು ವಿದ್ಯಾಭ್ಯಾಸ ಮಾಡಿದವ ಅಂತ ಮಾಡಿದ್ದಾರೆ ದೇವರು. ವಿದ್ಯಾಭ್ಯಾಸ ಅಂದರೆ ದೇವರು ನಿನ್ನ ಮುಖವನ್ನು ಲಜ್ಜೆಯಿಂದ ಕೆಡಿಸಿದ್ರೆ ಯಾರ ಮುಂದೆ ಸಹ ನಮ್ಮನ್ನು ಕೆಳಗೆ ಮಾಡೋದಿಲ್ಲ. ದೇವರು ತನ್ನ ಮಕ್ಕಳನ್ನು ದೇವರು ಉನ್ನತ ಸ್ಥಾನಕ್ಕೆ ಒಬ್ಬರ ಫ್ರಂಟಲ್ಲಿ ಒಬ್ಬರ ಎದುರಲ್ಲಿ ದೇವರು ತಲೆ ಎತ್ತುವಂತೆ ಮಾಡುವ ದೇವರು. ಈಗ ಸಹ ನಾವು ಇದು ಮಾಡುವಾಗ ನಾನು ನಿಜವಾಗಿ ನಾನು ಇಷ್ಟು ಗೊತ್ತಿಲ್ಲ, ಈಗೀಗೆಲ್ಲ ಮಾತಾಡ್ತೇನಲ್ಲ, ಯಾವ ಗ್ರ್ಯಾಜುಯೇಟ್ ಇಲ್ಲ ನನ್ನ ಹತ್ರ. ನನ್ನ ಕೆಲಸಕ್ಕೆ, ನನ್ನ ಡ್ಯೂಟಿ, ನನ್ನದು ಕಂಪನಿಯಲ್ಲಿ ಕೆಲಸಕ್ಕೆ ಕೋರ್ಸ್ ಮಾಡಿ ಬಂದವರಿದ್ದಾರೆ, ಎಷ್ಟು ಖರ್ಚು, ಎಷ್ಟು ಲಕ್ಷ ಮಾಡಿ ಬಂದಿರ್ತಾರೆ. ಫಸ್ಟ್ ರಾಣಿ ಅವರು ಮಾಡಿದವರಿದ್ದಾರೆ, ಎಕ್ಸಾಂಪಲ್, ಎಷ್ಟು ಲಕ್ಷ ಖರ್ಚು ಮಾಡಿದವರಿದ್ದಾರೆ. ಆ ಡಿಪ್ಲೊಮಾ 3 ವರ್ಷ 4 ವರ್ಷ ಡಿಪ್ಲೊಮಾ ಬೇಕು. ದೇವರು ನನಗೆ ಡಿಪ್ಲೊಮಾ ಬಿಟ್ಟು ದೇವರೇ ಕೊಟ್ಟಿದ್ದಾರೆ ಡಿಪ್ಲೊಮಾ. ಎಲ್ಲಿಂದ ದೇವರು? ಇದು 2009. ಮತ್ತು ದೇವರ ಪ್ರೀತಿ, ನಾನು ಹೇಳ್ತೇನೆ ನಿಮಗೆ, ದೇವರು ನಮ್ಮನ್ನು ಒಮ್ಮೆ ಆದುಕೊಂಡ ಮೇಲೆ ದೇವರು ಕೈ ಬಿಡುವುದಿಲ್ಲ. ಖಂಡಿತ. ಓಕೆ, ದೇವರ ಆಲೋಚನೆ ನಮ್ಮ ಆಲೋಚನೆ ಬೇರೆ. ನಾನು ಎನಿಸಿಲ್ಲ, ನನ್ನದು ಮನೆ ಊರಲ್ಲಿ ಮನೆ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಇರುವವರು, ಅಪ್ಪ ಅಮ್ಮ ಬಾಡಿಗೆ ಮನೆಯಲ್ಲಿ ಇದ್ದವರು. ಅಲ್ಲಿ ನಾವು ಈಗ ಸಹ ನಾನು ಈಗ 8-9 ವರ್ಷ ಆಯಿತು ಹೊಸ ಮನೆಗೆ ಶಿಫ್ಟ್ ಆಗಿ. ಮುಂಚೆ ಸಹ ನಾವು ಅದಕ್ಕಿಂತ ಮುಂಚೆ ಬಾಡಿಗೆ ಮನೆ, ನಮ್ಮ ಹೆಸರಲ್ಲಿ ಅಂತಸ್ತು, ಆಸ್ತಿ ಅಂತಸ್ತು ಏನಿರಲಿಲ್ಲ, ಹಾಕಿಲ್ಲ. ಈಗ ಅಣ್ಣನದು ಅವನದು ಮಾಡಿಕೊಂಡ, ತಮ್ಮನದು ಅವನದು ನೋಡ್ತಿದ್ದಾರೆ, ನನ್ನದು ನಾನು. ಹಾಗೆ ಅಂದರೆ ಫ್ಯಾಮಿಲಿ ಒಂದೇ ಒಳ್ಳೆ ರೀತಿಯಲ್ಲಿ ಇದ್ದೇವೆ ನಾವು, ತಂದೆ ತಾಯಿ ಕುಟುಂಬ, ನಮ್ಮ ಫ್ಯಾಮಿಲಿ ಸಂತೋಷ, ಎಲ್ಲರೂ ಏನಿದಿಲ್ಲ, ಪ್ರಾಬ್ಲಮ್ ಇಲ್ಲ, ಸೆಟಲ್ ಆಗಿದ್ದಾರೆ ಅವರು. ಆದರೆ ಅವರದ್ದು ಸೆಟಲ್ ಆಗೋದು, ನನ್ನ ಸೆಟಲ್ ಆಗೋದು ಒಂದು ಡಿಫರೆನ್ಸ್ ಚೇಂಜ್ ಆಗಿತ್ತು. ಯಾಕೆಂದರೆ ನಾನು ಊರಲ್ಲಿರುವಾಗ ಎಲ್ಲರೂ ಸಹ ಬೇಡದವ ಇವನ್ ಅಂತ ಬಡ್ಡ, ಏನಾಗುದಿಲ್ಲ, ದಡ್ಡ, ಏನಾಗುದಿಲ್ಲ ಅಂತ. ಆದರೆ ದೇವರು ಎಲ್ಲರ ಬಾಯನ್ನು ಮುಚ್ಚಿಸಿಬಿಟ್ರು. ಯಾಕಂದರೆ ನಾನು 2009 ನಂತರ 2014ಗೆ ಆ ಒಂದು ಕೊಡೋರಲ್ಲಿ ನಾನೊಂದು ಜಾಗ ತಗೊಂಡೆ. ದೇವರ ಸಾಕ್ಷಿ ನೋಡಿ, ಆ ಜಾಗದಲ್ಲಿ ಆ ಜಾಗ ತಗೊಳ್ಳಿಕ್ಕೆ ಯಾರು ಒಪ್ತಿರ್ಲಿಲ್ಲ. ಆ ಜಾಗ ಯಾರು ಕೇಳ್ತಿರ್ಲಿಲ್ಲ ಜಾಗ ತಗೋ ಅಂತ. ಯಾಕೆಂದರೆ ಆ ಜಾಗದಲ್ಲಿ ಎಂಥದ್ದು ಪ್ರಾಬ್ಲಮ್ ಉಂಟು, ಅದು ಉಂಟು. ನನಗೆ ನನ್ನ ಫ್ರೆಂಡ್ ಕರ್ಕೊಂಡು ಹೋದ ಜಾಗ, ನಾನು ಮದುವೆ ಆಗುವ ಮುಂಚೆ ರಕ್ಷಣೆ ಹೊಂದುವ ಮುಂಚೆ ಜಾಗ ತಗೊಂಡದ್ದು. ಮದುವೆ ಮುಂಚೆ ನಾನು ತಗೊಂಡದ್ದು ಜಾಗ ತಗೋ ಅಂತ ನಾನು ಅಲ್ಲಿ ಹೋದೆ. ಮತ್ತು ದೇವರ ಜಾಗ ನಮಗೆ ಮೊದಲೇ ಆದುಕೊಂಡಿದ್ದು ಜಾಗ. ನಾನು ಜಾಗ ತಗೊಂಡೆ, ಯಾರು ತಗೊಳ್ಳಿ, ನಾನು ಬೇಡ, ನೀವು ಎಂಥದ್ದು ಪ್ರಾಬ್ಲಮ್ ನಾನು ನೋಡ್ತೇನೆ, ಜಾಗ ತಗೊಂಡೆ. ರಕ್ಷಣೆ, ನಾನು ಮದುವೆ ಆದೆ, ರಕ್ಷಣೆ ಹೊಂದಿದೆ. ಮತ್ತು ನಾನು ಫೌಂಡೇಶನ್ ಹಾಕಿದೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಮನೆಗೆ 4 ವರ್ಷ ಆಯಿತು ಫೌಂಡೇಶನ್ ಹಾಕಿ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ ಅದು ಎಂಥ ಪ್ರಾಬ್ಲಮ್, ಅದು ಪ್ರಾಬ್ಲಮ್. ಎಲ್ಲ ನೋಡಿದವರು ಹೇಳ್ತಾರೆ, ಬೇಡ ಇದನ್ನು ಮಾರಿಬಿಡು, ಇನ್ನೊಬ್ಬರು ಹೇಳ್ತಾರೆ ಅದು ನಮಗೆ ಕೊಟ್ಟು ಬಿಡು, ಹಾಗೆ ಅಂತ. ತುಂಬ ಅದು ಎಲ್ಲ ಸ್ವಲ್ಪ ಆಚೆ ಈಚೆ ಬಂತು, ಅದು ಪ್ರಾಬ್ಲಮ್ ಎಲ್ಲ ವಿಷಯದಲ್ಲಿ ಹೇಳ್ತಾರಲ್ಲ. ನಾನು ಮತ್ತೆ ರಕ್ಷಣೆ ಹೊಂದಿದ ಮೇಲೆ ನಾನು ಇಲ್ಲ, ಬೇಕಾ ಜಾಗ ನನಗೆ ಕಟ್ಟಬೇಕು ಅಂತ. ಮತ್ತು ತುಂಬ ಸೇವಕರು ಬಂದಲ್ಲಿ ಪ್ರಾರ್ಥನೆ ಮಾಡಿದರು ಆ ಜಾಗದಲ್ಲಿ. ನಮ್ಮದು ಫಾಸ್ಟರ್ ಇವರಿದ್ದಾರಲ್ಲ, ವಿಲ್ಸನ್ ಬಾಬಣ್ಣ, ಅವರು ಸಹ ಬಂದಿದ್ರು. ಒಂದು ದಿವಸ ನನಗೆ ಅಲ್ಲಿ ಜಾಗದ ಹತ್ರ ಫೋನ್ ಮಾಡಿ ಹೇಳಿದರು, ಲೇನಿ ಮನೆ ಕಟ್ಟು ಅಂತ, ಫೌಂಡೇಶನ್ ಹೀಗೆ ಉಂಟಲ್ಲ ಕಟ್ಟು. ನಾನು ಹೇಳಿದೆ, ಬಾಬಣ್ಣ ಇಲ್ಲಿದ್ದು ಒಂದು 100 ಬಿಲ್ಸ್ ಇರೋದು, ನಾನು ಹೇಗೆ ಕೈ ಹಾಕೋದು, ಈಗ ಹಣ ಇಲ್ಲಲ್ಲ, ಈಗಷ್ಟೇ ನನ್ನ ಕೆಲಸಕ್ಕೆ ಜಾಯ್ನ್ ಆದದಷ್ಟೇ, ಹೀಗೆ ಮನೆ ಕಟ್ಟಲಿಕ್ಕೆ ಒಂದು 10-20 ಲಕ್ಷ ಬೇಕಲ್ಲ. ಸೊ ಇಲ್ಲ, ನೀನು ಕಟ್ಟು, ದೇವರಿದ್ದಾರಲ್ಲ, ದೇವರು ನಂಬಿದೆಯಲ್ಲ, ನೀನು ರಕ್ಷಣೆ ಹೊಂದಿದೆಯಲ್ಲ, ದೇವರು ಕಾರ್ಯ ಮಾಡ್ತಾರೆ. ಆಯ್ತು ಹೇಳಿದೆ. ನನ್ನ ಫ್ರೆಂಡಿಗೆ, ಯಾರು ನನ್ನ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದೆ, ಮನೆ ಸ್ಟಾರ್ಟ್ ಮಾಡಿದೆ. ಏರಿಸಲಿಕ್ಕೆ ಬೇಕಲ್ಲ,
ಧರ್ಮ ಕೇಳಿಸ್ಲಿಕ್ಕೆ ಆಗೋದಿಲ್ಲ. ದೇವರು ನೋಡಿ, ದೇವರು ಆದ್ಕೊಂಡ ಮೇಲೆ ದೇವರು ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಜಾಗದಲ್ಲಿ ನಾವು ಹೋಗುವಾಗ ಆ ದಾರಿಯನ್ನು ದೇವರು ಓಪನ್ ಮಾಡಿರ್ತಾರೆ. ನನ್ನ ಮಗ ಬರ್ತಿದ್ದೇನೆ, ದಾರಿಯೆಲ್ಲ ಓಪನ್ ಮಾಡಿ ಏನು ಪ್ರಾಬ್ಲಮ್ ಆಗೋದು. ನನಗೆ ಒಂದು 12 ಲಕ್ಷ ರೂಪಾಯಿ ಲೋನ್ ಬೇಕಿತ್ತು ನನಗೆ. ನಾನು ನನ್ನ ಬ್ಯಾಂಕಿಗೆ ಹೋದೆ. ಮ್ಯಾನೇಜರ್ ಆ ಟೈಮಲ್ಲೇ ಮ್ಯಾನೇಜರ್ ಚೇಂಜ್ ಆದದ್ದು, ಹೊಸ ಮ್ಯಾನೇಜರ್ ಬಂದಿದ್ದರು. ಮ್ಯಾನೇಜರಿಗೆ ಹೋಗಿ ಹೇಳಿದೆ, ನಾನು ಒಂದು ಇಷ್ಟು ಅಮೌಂಟ್ ಬೇಕು ನನಗೆ ಲೋನು. ಯಾವಾಗ ಬೇಕು ಹೇಳಿದರು. ಇಲ್ಲ, ನಾನೀಗ ಹೋಗ್ತಿದ್ದೇನೆ, ಮತ್ತು ನಾನು ಹೋದ್ಮೇಲೆ ನನ್ನ ಕಾಂಟ್ರಾಕ್ಟರ್ಗೆ ನೀವು ಕೊಡಿ, ನನಗೆ ಎಷ್ಟು ಲಕ್ಷ ಬೇಕು. ನಿಮ್ಮದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪೇಪರ್ ವರ್ಕ್ಸ್ ಏನಿಲ್ಲ, ನಿಂಗೆ ಎಷ್ಟು ಬೇಕು ಕೇಳಿದ್ದು. 12. ಓಕೆ, ಲೋನ್ ನಾನು ಪಾಸ್ ಮಾಡ್ತೇನೆ, 4 ಕಂತಲ್ಲಿ ನಿಮಗೆ ನಾನು ಹಣ ಕಾಂಟ್ರಾಕ್ಟ್ಗೆ ನಾನು ಕೊಡ್ತೇನೆ, ನೀನು ಟೆನ್ಷನ್ ಇಲ್ಲದೆ ಹೋಗಿ ಹೇಳಿದರು. ನಾನು ಬಂದೆ. ಫೆಬ್ರವರಿ 1 ನಾನು ಸ್ಟಾರ್ಟ್ ಮಾಡಿದ್ದು. ಫೆಬ್ರವರಿ ನಾನು ಡಿಸೆಂಬರಿಗೆ ಹೋದೆ, ಲೋನ್ ಪಾಸ್ ಮಾಡಿ ಫೆಬ್ರವರಿಗೆ ಕಾಂಟ್ರಾಕ್ಟರಿಗೆ ಹೇಳಿದೆ ಮನೆ ಕಟ್ಟು ಅಂತ. ನಾನು ಕಾಂಟ್ರಾಕ್ಟರಿಗೆ ಹೇಳಿದೆ ನನಗೆ ಡಿಸೆಂಬರಲ್ಲಿ ಮನೆ ಆಗಬೇಕು, ಡಿಸೆಂಬರಲ್ಲಿ ಮನೆ ಆಗಬೇಕು. ಅದಕ್ಕೆ ಹೇಳಿದರು ಓಕೆ, ಡಿಸೆಂಬರಲ್ಲಿ ಮನೆ ಆಗೋದಾದರೆ ಓಕೆ, ನಾವು ನೋಡುವ, ಟ್ರೈ ಮಾಡುವ. ಆಯಿತು. ನಾನು ಎಣಿಸಲು ಅಸಾಧ್ಯ, ಆ ಮನೆ ಅಕ್ಟೋಬರಲ್ಲಿ ಎಂಡ್ ಆಯಿತು, ಮುಗೀತು. ನಾನು ಮನೆ ಒಕ್ಕಲಿಗೆ ಹೋದೆ. ನಾನು ಹೇಳಿದೆ, ನೀನು ಹೇಳಿದೆಲ್ಲ, ನನ್ನ ಫ್ರೆಂಡ್ ಅವ ಒಟ್ಟಿಗೆ ಕಲ್ತವ್ರು ನಾವು, ನೀನು ಹೇಳಿದೆ ಮಲ್ಲ, ಎಂತ ಹೇಳೋದು ಮಾರೆಯಲ್ಲಿ ನಿನ್ನದು, ನಿನ್ನ ಮನೆ ನಾನು ತಗೊಂಡೆ ಕೆಲಸಕ್ಕೆ, ನನಗೆ ಬೇರೆ ಮನೆ ಯಾವುದೂ ನನಗೆ ಕಾಂಟ್ರಾಕ್ಟೇ ಸಿಗಲಿಲ್ಲ. ಅದಕ್ಕಾಗಿ ಬೇಗ ಫಿನಿಶ್ ಮಾಡಿ ಎಲ್ಲ ನಿನ್ನದ್ರ ನಂಬರ್ 1 ಮೇಸ್ತ್ರಿನವರು ನಿನ್ನ ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. ನನ್ನದು ಯಾರು ಬೆಸ್ಟ್ ಮೇಸ್ತ್ರಿನವರಿದ್ದಾರೆ, ಎಲ್ಲರೂ ನಿನ್ನ ಮನೆಯಲ್ಲಿ ಇರೋದು ಮೇಸ್ತ್ರಿ, ಬೇರೆ ನನಗೆ ಕೆಲಸನೇ ಇಲ್ಲ 6 ತಿಂಗಳು. ನೋಡಿ ದೇವರದು ಕಾರ್ಯ ನೋಡಿ. ಆ ಬ್ಯಾಂಕಿಗೆ ಹೋದ್ಮೇಲೆ ದೇವರು ಅಲ್ಲಿ ಪಾಸ್ ಮಾಡಿದರು. ಇಲ್ಲಿ ಬಂದ ಮೇಲೆ ಆ ಮನೆ ಕಟ್ಟಲಿಕ್ಕೆ ದೇವರು ಎಲ್ಲ ಬೇರೆ, ಅವನಿಗೆ ಬೇರೆ ಇಲ್ಲ, ನನಗೆ ಬೇರೆ ಇಲ್ಲ ಮಾರೆ. ಮನೆ ನೋಡಿದರೆ ಒಳ್ಳೆ ಫಿನಿಶಿಂಗ್ ಎಲ್ಲ ಒಳ್ಳೆ ಮಾಡಿ. ಯಾರು ಮಾಡಿದ್ದು? ಇವನ ಹತ್ರ ಕೇಳಿದೆ, ಇವನಿದ್ರೆ ಇನ್ನೂ ಕೆಲಸ ಮಾಡುವಾಗ ನನಗೆ ಬೇರೆ ಕೆಲಸ ಇಲ್ಲ, ಮಳೆಗಾಲ ಆಗಲಿ ಎಲ್ಲದಾಗಲಿ ಎಲ್ಲ 6 ತಿಂಗಳ ಕೆಲಸವೇ ಕೆಲಸ ನಿನ್ನ ಮನೆಯಲ್ಲಿ, ಫಿನಿಶ್ ಮಾಡಿ ನನಗೆ ಕೀ ಕೊಟ್ಟು ಬಿಟ್ಟ. ಇದೆಂತ ಹೇಳುದು ದೇವರದ ಪ್ರೀತಿ. ಕಾರ್ಯ ಎಣಿಸ್ಲಿಕ್ಕೆ ಅಸಾಧ್ಯ. ಮನೆ ಊರಲ್ಲಿ ಅಸಾಧ್ಯ. ಲೇನಿ ಮನೆ ಕಟ್ಟಿದನಾ ಅಂತ ಕಣ್ಣೀರು ಹಾಕಿದೆ ನಾನು. ನನ್ನ 3 ಮಂದಿಯಲ್ಲಿ ನಾನು ಮೊದಲು ಮನೆ ಯಾರಿಗೂ ಬೇಡದವ ದಡ್ಡ ಹೇಳಿದವರುಂಟಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದವನಿಗೆ ದೇವರು ಇಲ್ಲ, ನೀನು ದಡ್ಡ ಅಲ್ಲ, ನೀನು ನನ್ನ ಮಗ, ನಾನು ಆದುಕೊಂಡವ. ಆ ಒಂದು ಮಮ್ಮಿ ಕಷ್ಟಪಟ್ಟು ನಮ್ಮ ಬೆಳೆಸಿದ ಮಮ್ಮಿ ಪರಿಸ್ಥಿತಿಯಲ್ಲಿ ಇದ್ದವರು, ಅವರ ಹತ್ರ ನಾನಿಂದ ಮನೆ ಬೇಕಿತ್ತು ಅಂತ ಹೇಳ್ತಿದ್ರಲ್ಲ ಮಮ್ಮಿ, ಕಟ್ ಮಾಡಿ ಹೇಳಿದೆ ರಿಬ್ಬನ್. ನಾನು ಅಳ್ತೆ ಸೈಡಲ್ಲಿ ನಿಂತ್ಕೊಂಡು. ಇದು ದೇವರ ಪ್ರೀತಿ. ಕುಡಿತ ಚಟಕ್ಕೆ ಬಲಿಯಾದೆ, ಎಲ್ಲ ಮಾಡಿದೆ, ಇಲ್ಲಿ ಬಂದೆ, ಇಲ್ಲಿ ಕೆಲಸ ಮಾಡಿದೆ. ಆದರೆ 2009 ನನ್ನ ಲೈಫ್ ಚೇಂಜ್ ಆಯಿತು. ಈಗ 2024 ತನಕ ದೇವರು ಅದ್ಭುತದಿಂದ ಅದ್ಭುತ. ನನಗೆ ಎರಡು ಮಕ್ಕಳಿಗೂ ದೇವರು ಕೊಟ್ಟರು. ಒಬ್ಬ ಮಗ, ಒಂದು ಮಗಳಿದ್ದಾರೆ. ದೇವರ ಭಯಭಕ್ತಿಯಲ್ಲಿ ಬೆಳೀತಿದ್ದಾರೆ. ಒಳ್ಳೆ ಹೆಂಡತಿ ಕೊಟ್ಟಿದ್ದು. ಅವಳ ಕುಟುಂಬದವರು ಒಳ್ಳೆ ಕುಟುಂಬ, ಬ್ಯಾಕ್ಗ್ರೌಂಡ್ ಕುಟುಂಬ, ಒಳ್ಳೆ ಕುಟುಂಬ. ದೇವರ ಇದರಲ್ಲಿದ್ದಾರೆ ಅವರು. ನನ್ನ ಕುಟುಂಬದವರೆಲ್ಲ ಒಳ್ಳೆ ರೀತಿಯಲ್ಲಿದ್ದಾರೆ. ಆದರೆ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಕಾರ್ಯ ಉಂಟಲ್ಲ, ಅದು ಎಣಿಸಲು ಅಸಾಧ್ಯ. ನಾನು ಎಲ್ಲಿ ನಾನೀಗ ಸಹ ಎಲ್ಲಿದ್ದವನು ದೇವರು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಒಬ್ಬರು ಮನೆ ಕಟ್ಟುವುದಂದರೆ ಅವರದೊಂದು ಆಸೆ ಇರ್ತದೆ. ನನ್ನದು ಆಸೆ ಇರಲಿಲ್ಲ, ಏನಿಲ್ಲ, ಝೀರೋ. ನನ್ನದು ಬ್ಲ್ಯಾಂಕ್, ಫ್ರಂಟಲ್ಲಿ ಬ್ಲ್ಯಾಂಕ್, ಇಲ್ಲ ನನ್ನಿಂದ ಆಗುವುದಿಲ್ಲ. ಎಲ್ಲರೂ ನನ್ನದು ಹಣೆ ಪಟ್ಟಿ ಆಗಿತ್ತು, ಬ್ಲ್ಯಾಂಕ್. ಆದರೆ ದೇವರು ಆ ಬ್ಲ್ಯಾಂಕನ್ನು ತೆಗೆದುಂಟಲ್ಲ, ಕ್ಲೀನ್ ಮಾಡಿಬಿಟ್ಟು, ಇಲ್ಲ ನೀನು ಬ್ಲ್ಯಾಂಕ್ ಅಲ್ಲ. ನಾನು 2009 ಸ್ಕೂಲಲ್ಲಿರುವಾಗ ನನಗೆ ಸ್ಟೇಜ್ ಅಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ, ಭಯ. ಯಾವಾಗ ನಾನು ಸಭೆಗೆ ಬಂದೆ, ಸಭೆಯ ಪಾಸ್ಟರ್ನವರಾಗಲಿ, ಎಲ್ಲ ಪಾಸ್ಟರ್ನವರು, ಎಲ್ಡರ್ನವ್ರು, ಲೀಡರ್ನವ್ರು ಸಪೋರ್ಟ್, ಸೇವೆಗೆ ಬಾ, ಸೇವೆಯಲ್ಲಿ ಸಪೋರ್ಟ್, ಬಾ ನೀನು ಫ್ರಂಟ್ಗೆ ಬಾ,
ಸಭೆಯಲ್ಲಿ ನಾನು ಹಿಂದೆ ಕೂತ್ಕೊಂಡು ಹೇಗೆ ನನ್ನ ಜೀವಿತದಲ್ಲಿ ನಾನು ಹಿಂದೆ ಇದ್ದೆ, ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿದ್ದೆ, ಸಭೆಗೆ ಫಸ್ಟಿಗೆ ಹೋಗುವಾಗ ನಾನು ಲಾಸ್ಟ್ ಕೂತ್ಕೊಂಡಿದ್ದೆ. ನಾನು ಎಣಿಸಿದ್ದು ನನಗೆ ಬೇಡ ಅದು ಲಾಸ್ಟ್. ಸಭೆಗೆ ಮುಂದೆ ಬಂದು ಮುಂದೆ ಕೂತ್ಕೊಂಡೆ. ಈಗ ದೇವರ ಕೃಪೆಯಿಂದ ನಾನು ಬಂದು ಸ್ಟೇಜಲ್ಲಿ ಬಂದು ದೇವರು ನನ್ನನ್ನು ಸರ್ವಿಸ್ ಲೀಡಿಂಗ್ ವರ್ಷಿಪಲ್ಲಿ ದೇವರು ನನ್ನನ್ನು ನಡೆಸ್ತಿದ್ದಾರೆ. ಇದು ನನಗೆ ಬೇಕು. ಅಂಥ ಒಳ್ಳೆ ದೇವರು. ಎಷ್ಟೋ ಕಾರ್ಯ ಮಕ್ಕಳು ಒಂದು ಸಮಯದಲ್ಲಿ ನಾನು 2 ಮಕ್ಕಳು ಮಣಿಪಾಲ್ ICUದಲ್ಲಿದ್ದರು. ಮಣಿಪಾಲ್ ICU ಒಬ್ಬ ಮಗ ನನ್ನದು ನ್ಯೂಮೋನಿಯಾ ಆಗಿ ಮಣಿಪಾಲದ ICUಲ್ಲಿದ್ದ. ನನಗೆ ಫೋನ್, ನೀ ಬಾ ಊರಿಗೆ ಬಾ, ಮಕ್ಕಳು ಹೀಗಿದ್ದಾರೆ. ಹೋದೆ ನಾನು. ಮತ್ತೆ ನೋಡುವಾಗ ಮಗ ಒಳಗೆ ICUಲ್ಲಿದ್ದಾನೆ, ಮಗಳು ಹೊರಗೆ ಬೆಡ್ಡಲ್ಲಿದ್ದಾಳೆ. ICUಲ್ಲಿ ಹೊರಗೆ ಹಾಕಿದರು. ಒಂದು ಮಗ ಇಲ್ಲಿ, ಒಂದು ಮಗಳು ಇಲ್ಲಿ. ನಾನು ಮತ್ತು ನನ್ನ ಹೆಂಡತಿ ಮಿಡ್ಲಲ್ಲಿ. ಆ ಪರಿಸ್ಥಿತಿ. ಆ ಟೈಮಲ್ಲಿ ದೇವರ ಕೈ ಬಿಡಲಿಲ್ಲ. ನಮ್ಮದು ಒಂದೇ ಪ್ರಾರ್ಥನೆ ಇತ್ತು, ದೇವರೇ ನೀನಿದ್ದಿ, ಕಾರ್ಯ ಮಾಡು. ನಾವು ಹೋದ್ಮೇಲೆ ಪ್ರಾರ್ಥನೆ, ಪಾಸ್ಟರ್ನವರ ಎಲ್ಲರದ್ದು ಪ್ರಾರ್ಥನೆ. ದೇವರು ಅಲ್ಲಿಂದ ಬಿಡಿಸಿದ್ದು. ಇಷ್ಟು ತನಕ ಡಾಕ್ಟರ್ನಲ್ಲಿ ಎಂತ ಗೊತ್ತಿಲ್ಲ, ವೈರಸ್ ಎಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅದೊಂದು, ನಮಗೆ ದೇವರಿಗೆ ಗೊತ್ತುಂಟು. ದೇವರ ಕಾರ್ಯ ಮಾಡ್ತಾರೆ. ದೇವರ ಕೃಪೆಯಿಂದ ಇವತ್ತು ಆರೋಗ್ಯದಿಂದಿದ್ದಾರೆ 2 ಮಕ್ಕಳು. ಈಗ ಇಂಥ ದೇವರು ಇರುವಾಗ ನಾನು ಮುಂಚೆ ಇದೇ ದೇವರ ಬಗ್ಗೆ ಹೇಳುವಾಗ ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಹಾಗಾದರೆ ನನ್ನ ಲೈಫನ್ನು ನಾನು ಎಷ್ಟು ವೇಸ್ಟ್ ಮಾಡಿಕೊಂಡೆ. ನಿಜ. ಯಾವುದಕ್ಕೂ ಕೊಟ್ಟೆ ನಾನು, ಯಾವುದಕ್ಕೆ ಬಲಿಯಾದೆ. ಈಗ ನಾನು ನೋಡುವಾಗ, ಈಗದ ಜೀವಿತ ನೋಡುವಾಗ, ಹೌದು ನಾನು ದೇವರ ಸೇವಕ, ನಾನು ದೇವರ ಮಗ. ದೇವರು ನನ್ನ ಸಂಗಡಿದ್ದಾನೆ. ಕೆಲಸದಲ್ಲಿ ಹೋಗುವಾಗ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಗೊತ್ತಿಲ್ಲದ ವಿಷಯ ನನಗೆ ತೋರಿಸ್ತಿದ್ದಾರೆ, ಗೊತ್ತಿಲ್ಲದ ಕೆಲಸ ನನಗೆ ಮಾಡಿಸ್ತಾ ಇದ್ದಾರೆ. ದೇವರ ಹತ್ತಿರದಲ್ಲಿದ್ದುಕೊಂಡು ಎಲ್ಲ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ನಾನು ಎಣಿಸಿದೆ ಆಯಿತು, ಮನೆ ಕಟ್ಟಿ ಆಯಿತು. ಮನೆ ಕಟ್ಟಿದ ಮೇಲೆ ಅಂತ ಇನ್ನೊಂದು ಎಂತಾದರೂ ಗಾಡಿ, ಎಂತಾದರೂ ಎಲ್ಲರ ಹತ್ರ ಕಾರು ಉಂಟಲ್ಲ, ಗೊತ್ತಿಲ್ಲ. 2 ವರ್ಷ ಮುಂಚೆ ಹೋದೆ, ಊರಿಗೆ ಹೋದೆ. ಬರುವ ಒಂದು ವಾರದ ಮುಂಚೆ ನನಗೆ ಆಸೆ ಆಯಿತು, ಗಾಡಿ ಬೇಕಂತ. ಗೊತ್ತಿಲ್ಲ, ಹಣ ಇಲ್ಲ. ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ರ ಕೇಳಿದೆ. ಇನ್ನೊಂದು ಮ್ಯಾನೇಜರ್ ಇದ್ದರು, ಅದು ಮ್ಯಾನೇಜರ್, ಇನ್ನೊಂದು ಮ್ಯಾನೇಜರ್. ಎಷ್ಟು ಬೇಕು ಮಗನೇ ಹೇಳಿದರು. ನಾನು ಬೇಡ, ನನಗೆ ಎಷ್ಟು ಬೇಕು, ನಾನು ಒಂದು ಕಾರ್ ಬೇಕು. ಇದು ಗುರುವಾರದ ಮಾತು. ಗುರುವಾರ ನಾನು ಆದಿತ್ಯವಾರ ಇಲ್ಲಿ ಬರಲಿಕ್ಕೆ. ಗುರುವಾರ ಬ್ಯಾಂಕ್ ಶೋರೂಮಲ್ಲಿ ಮಾತಾಡಿದೆ ಬೆಳಿಗ್ಗೆ. ಮಧ್ಯಾಹ್ನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಗುರುವಾರ ಮಾತಾಡಿದೆ. ಶುಕ್ರವಾರ ಅವರು ಹೇಳಿದರು, ನೀನು ಹೋಗಿ ಗಾಡಿ ಬುಕ್ ಮಾಡು, ಚೆಕ್ ನಾನು ಪಾಸ್ ಮಾಡ್ತೇನೆ ಹೇಳಿದರು. ಶುಕ್ರವಾರ ಚೆಕ್ ಪಾಸ್ ಮಾಡಿದರು ಶೋರೂಮಿಗೆ. ಶುಕ್ರವಾರ ಸಂಜೆ ಕಾರ್ ನನ್ನ ಮನೆಯಲ್ಲಿ. ಇದು ಸಾಧ್ಯನಾ? ನಿಜ. ನಾನು ಎಲ್ಲಿದ್ದೆ, ಯಾವ ಪರಿಸ್ಥಿತಿಯಲ್ಲಿದ್ದೆ? 100 ರೂಪಾಯಿಗೆ ಕೆಲಸ ಮಾಡ್ತಿದ್ದವ. ದೇವರ ಕೃಪೆಯಿಂದ ಆ ಮನೆ ಲೋನ್ ನಾನು ಕ್ಲಿಯರ್ ಮಾಡಿದ್ದೆ. ಅದ್ಭುತ ಕಾರ್ಯ. ನಿಜವಾಗಿ 15 ವರ್ಷ ತಗೊಂಡೆ. ಆ ಪಾಸ್ಟರ್ ಏನಂತ ಹೇಳಿದ್ರು, ನೀನು ತಗೋ, ದೇವರು ಇದ್ದಾರೆ, ಕಾರ್ಯ ಮಾಡ್ತಾರೆ. ಪಾಸ್ಟರ್ ವಿಲ್ಸನ್ ಕುಂದರ್. ಈಗ 7 ವರ್ಷದಲ್ಲಿ ನಾನು ಮನೆ ಲೋನ್ ಕ್ಲಿಯರ್ ಮಾಡಿಬಿಟ್ಟೆ. 15 ವರ್ಷಕ್ಕೆ ತಗೊಂಡದ್ದು. ಇಂಥ ದೇವರ ಪ್ರೀತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಬರೋದು. ಖಂಡಿತ ಬರೋದು. ನಿಜವಾಗಿ ಕರೆದಂಥ ದೇವರು ಖಂಡಿತ ನಂಬಿಗಸ್ತರು. ದೇವರು ಹೇಳಿ ಎಲ್ಲ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತಾರೆ, ಎಲ್ಲ ಪ್ರತಿಯೊಂದು ವಿಷಯದಲ್ಲಿ. ಈಗ ದೇವರ ಸೇವೆಯಲ್ಲಿದ್ದೇನೆ. ದೇವರು ಇದೇ ನನ್ನ ಆಸೆ, ದೇವರು ಇನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗಲಿ. ಇದೇ ಸೇವೆಯಲ್ಲಿ ನಾನು ಕಂಟಿನ್ಯೂ, ನನಗೆ ಬೇಕು. ಇಲ್ಲಿ ಎಷ್ಟು ವರ್ಷ ಇದ್ದೇನೆ, ಇಲ್ಲಿ ಒಂದೇ ಸಭೆಯಲ್ಲಿದ್ದೇನೆ. ಇಷ್ಟು ವರ್ಷದಿಂದ ಒಂದೇ ಸಭೆ, ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಸೇವೆಗೆ. ಇನ್ನು ಊರಿಗೆ ಹೋದರೆ ಸಹ ಅಲ್ಲಿ ಸಹ ನನ್ನ ಸೇವೆ ಕಂಟಿನ್ಯೂ ಆಗ್ತದೆ. ಅದ್ಭುತವಾದ, ಖಂಡಿತವಾಗಲೂ ದೇವರು ನಿಮ್ಮ ಬದುಕಲ್ಲಿ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಎಂತೆಂಥ ಪರಿಸ್ಥಿತಿಯಿಂದ ದೇವರು ಮೇಲೆತ್ತಿ ನಿಮ್ಮನ್ನು ಬಿಡುಗಡೆ ಮಾಡಿ ಒಂದು ಹೊಸ ಬದುಕನ್ನು, ಹೊಸ ಜೀವಿತ, ನೂತನ ಜೀವಿತ ದೇವರು ನಿಮಗೆ ಕೊಟ್ಟಿದೆ. ಖಂಡಿತವಾಗಲೂ ದೇವರ ಪ್ರೀತಿಯನ್ನು ನಾವು ಖಂಡಿತ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ನೀವು ಹೇಳಿದಾಗೆ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದೆ ಅಂತೆ. ಹೌದು, ನೋಡಿದೆ. ಅದು ಯಾಕಂದರೆ ಅದು ನಿಮ್ಮ ಆ ಒಂದು ಸಾಕ್ಷಿ. ಯಾಕಂದರೆ ಖಂಡಿತವಾಗ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು. ಇಲ್ಲ, ನಾನು ಅದೇ ಈಗ ಬರುವಾಗ ಸಹ ಮಮ್ಮಿ ಹತ್ರ ನಾನು ಪುನಃ ಮಾತಾಡಿಕೊಂಡೆ. ನಾನು ಎಣಿಸಿದ್ದು ಸಾಧ್ಯನೇ ಇಲ್ಲ. ದೇವರ ಕಾರ್ಯ ಅಂದರೆ ಅದು ಕಾರ್ಯನೇ ದೇವರದು ಕಾರ್ಯ.
ಈಗ ನನಗೆ ಹೇಳಿದರು, ಈಗ ನೋಡಲಿಕ್ಕೆ ಹೇಗಿದ್ದಿ ಮಗ, ಮಮ್ಮಿ ಹೇಳಿದ್ರು, ಈಗ ಕೇಳಿದ್ರು ನನ್ನ ಹತ್ರ. ಈಗ ಯಾರಾದರೂ ಎಣಿಸ್ಬೋದಾ ನೀನು ನನ್ನದೊಂದು ಪಿಟ್ ನೇಮ್ ಇತ್ತಾಗ, ಒಂದು ಬೇಡದೊಂದು ಹೆಸರು ಇಟ್ಟಿದ್ರು ನನಗೆ ಆ ಟೈಮಲ್ಲಿ. ದೊಡ್ಡ ತಲೆ, ಸಪೂರ ಜೀವ, ದೊಡ್ಡ ಹೊಟ್ಟೆ. ಮಮ್ಮಿ ಅದೇ ಹೇಳೋದು, ಅದು ಯಾಕೆ ಮಗ, ಅದು ಬೇಕು. ನಾನು ಹೇಳಿದೆ, ಬೇಕು ನನಗೆ, ದೇವರ ಪ್ರೀತಿ ಬೇಕು, ಅದು ದೇವರ ಕಾರ್ಯ. ಹೊಟ್ಟೆಯಿಂದಲೇ ಶುರು ಮಾಡಿದವರು ಇನ್ನೂ ಕೈ ಬಿಡುವ ದೇವರ ಗರ್ಭದಲ್ಲಿರುವಾಗಲೇ ಕಾದಿದ್ದಾರೆ ನಿಜವಾಗಿ. ಅದಕ್ಕೆ ಮತ್ತಾಯದಲ್ಲಿ ನಾನು ಮೊನ್ನೆ ಒಂದು ವಾಕ್ಯ ಹೇಳಿ ಸಭೆಯಲ್ಲಿ ಹೇಳಿದೆ, 11:28 ಕಷ್ಟಪಡುವವರೇ ಹೊರೆ ಹೊತ್ತಾರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ನಾನು ಕಷ್ಟಪಡ್ತಿದ್ದೆ, ಸ್ಟ್ರಗಲ್ ಆಗ್ತಿದ್ದೆ. ಹೊರೆ ಅಂದರೆ ಪಾಪದಲ್ಲಿದ್ದೆ, ನಾನು ಹೊರೆ ಹೊತ್ಕೊಂಡಿದ್ದೆ. ಯಾವಾಗ ನಾನು ದೇವರ ಬಳಿಗೆ ಬಂದರೆ ದೇವರು ನನಗೆ ವಿಶ್ರಾಂತಿ ಕೊಟ್ಟು, ಸಮಾಧಾನ ಕೊಟ್ಟು, ಸಂತೋಷ ಕೊಟ್ಟು, ಫ್ಯಾಮಿಲಿ ಕೊಟ್ಟು, ಬೇಕಾದದೆಲ್ಲ ಕೊಟ್ಟು. ಆ ವಾಕ್ಯ ನಾನು ಮೊನ್ನೆ ಸಭೆಯಲ್ಲಿ ಮಾಡುವಾಗ ಅದು ನಾನು ನಿಜವಾಗಿ ನನಗೇನೆ ಬೇಕಿದ್ದು, ನನ್ನದೇ ಒಂದು ಅದು ವಾಕ್ಯ, ಕರೆಕ್ಟ್ ವಾಕ್ಯ ಅದು. ಕಷ್ಟಪಡುವವರು ಎಷ್ಟೋ ಜನ ಇದ್ದಾರೆ ಬ್ರದರ್, ಎಷ್ಟೋ ಜನ ಇದ್ದಾರೆ. ಹೊರೆ ಹೊತ್ತುಕೊಂಡು, ಎಷ್ಟೋ ಪಾಪದಲ್ಲಿ ಹೊರೆ ಹೊತ್ಕೊಂಡಿದ್ದಾರೆ, ಇನ್ನೂ ಸಹ ಇದ್ದಾರೆ ಜೀವಿತದಲ್ಲಿ. ಆದರೆ ದೇವರ ಪ್ರೀತಿ, ಅದು ನಾವು ದೇವರ ಪ್ರೀತಿಯನ್ನು ನಾವು ಸವಿದಾಗನೇ ಗೊತ್ತು ಅದು ವಿಶ್ರಾಂತಿ ಯಾವ ರೀತಿ ಇದೆ ಅಂತ. ಇಲ್ಲದ್ರೆ ಅದು ಅರ್ಥ ಆಗೋದಿಲ್ಲ ನಮಗೆ. ನಾನು ಅನುಭವ ಸವಿದ ನೋಡಿದ್ದೀನಿ, ಎಷ್ಟೋ ಒಳ್ಳೆಯವ. ಅದಕ್ಕೆ ನಾನು ಪ್ರತಿ ದಿವಸಕ್ಕೆ ನಾನು ಒಂದು ವಾರ ನಾನು ಕೆಲವೊಮ್ಮೆ ಸಭೆಗೆ ಬರುವಾಗ ಸರ್, ನಾನೀಗ ಫ್ರೈಡೇ ಎಲ್ಲ ಬರ್ತೇನಲ್ಲ, ನನಗೆ ನಿಜವಾಗಿ ನೈಟ್ ಡ್ಯೂಟಿ ಇರ್ತದೆ. ನೈಟ್ ಡ್ಯೂಟಿ ನಾನು ಮಾಡಿ 1-2 ಗಂಟೆ ಮಲಗಿ ಪುನಃ ಮಧ್ಯಾಹ್ನ ಎದ್ಕೊಂಡು ಬಂದು ಸಭೆಗೆ ಬಂದು ಪುನಃ 2 ಗಂಟೆ ಮಲಗಿ ಪುನಃ ಡ್ಯೂಟಿಗೆ ಹೋಗೋದು. ಅಷ್ಟು ಕಷ್ಟ. ಆದರೆ ಸಹ ನನಗೆ ಬೇಕು. ಒಂದು ಟೈಮ್ ಹೀಗಿತ್ತು ಬ್ರದರ್, 8 ಇಯರ್ಸ್ ನೈಟ್ ಡ್ಯೂಟಿ ಮಾಡಿದ್ದೆ ನಾನು. 8 ವರ್ಷ. ಯಾಕೆ? ಇದೇ ಸಭೆಗೆ ಬರಲಿಕ್ಕೆ. ಒಂದು ಫ್ರೈಡೇ ನನಗೆ ತಪ್ಪಿಸಬಾರ್ದಂತ. ಒಂದು ಫ್ರೈಡೇ ನೀವು ಬೇಕಿದ್ರೆ ನಮ್ಮ ಫಾಸ್ಟರ್ ಅವ್ರ ಹತ್ರ ಕೇಳಿ. ಒಂದು ಫ್ರೈಡೇ ತಪ್ಪಿಸಲಿಲ್ಲ ನಾನು. 8 ವರ್ಷ ಕಂಟಿನ್ಯೂ ನೈಟ್. ಮಧ್ಯಾಹ್ನ ಮಲಗೋದು, 2 ಗಂಟೆ ಮಲಗೋದು, ಮಧ್ಯಾಹ್ನ ಸಭೆಗೆ ಬರೋದು, ಸಭೆದೆಲ್ಲ ಸರ್ವಿಸ್ ಎಲ್ಲ ಆಗಿ ಮತ್ತೆ ಎಲ್ಲ ಮನೆಗೆ ಹೋಗುವಾಗ 6-7 ಗಂಟೆ, ಪುನಃ 2 ಗಂಟೆ ಮಲಗಿ ಪುನಃ ಡ್ಯೂಟಿಗೆ ಹೋಗೋದು. ಒಂದು ದಿವಸ ನಾನು ತಪ್ಪಿಸೋ ದಿವಸ ಇಲ್ಲ ಫ್ರೈಡೇ. ಆ ದಾಹ, ಮುಂಚೆ ಕುಡಿದು ದಾಹ, ಈಗ ದೇವರ ವಾಕ್ಯದ ದಾಹ. ಸಭೆಗೆ ಹೋಗ್ಬೇಕು, ನನಗೆ ವಾಕ್ಯ ಬೇಕು, ವರ್ಷಿಪ್ ಬೇಕು, ಸ್ತುತಿ ಮಾಡಬೇಕು, ದೇವರನ್ನು ಆರಾಧನೆ ಮಾಡಬೇಕು. ದೇವರು ನನ್ನ ಜೀವಿತದಲ್ಲಿ ಎಷ್ಟೋ ಕಾರ್ಯ ಮಾಡಿದ್ದಾರೆ, ನಾನು ಯಾಕೆ ಹೋಗಬಾರ್ದು, ನಾನು ಯಾಕೆ ದೇವರನ್ನು ಸ್ತುತಿಸಬಾರ್ದು, ಯಾಕೆ ಆರಾಧಿಸಬಾರ್ದು? ಇದು ನನ್ನ ಕರ್ತವ್ಯ, ಇದು ನನ್ನ ನನ್ನದು ಇದು. ಯಾಕೆಂದರೆ ನಾವು ದೇವರನ್ನು ಅರಿತುಕೊಂಡಾಗ ಸಮಯ ಇದ್ದಾಗ ನಾವು ಅದನ್ನು ಕೊಡಬೇಕು, ದೇವರಿಗೂ ಕೊಡಬೇಕು. ನನ್ನದು ಒಂದೇ, ನಾನು ನೈಟ್ ಮಾಡಿಕೊಂಡು ದೇವರು ನಡೆಸ್ತಾರೆ, ಡ್ಯೂಟಿ ನಡೆಸ್ತಾರೆ ದೇವರು. ರಾತ್ರಿಗೆ ನನ್ನನ್ನು ನಿಜವಾಗಿ ನಾನು ಹೇಳ್ತೇನೆ, ನಾನು ಯಾವಾಗ ಸಭೆಗೆ ಬಂದು ನಾನು ನನಗೆ ಅಷ್ಟು ಬ್ಯುಸಿ ಕಾಣೋದಿಲ್ಲ ಡ್ಯೂಟಿಯಲ್ಲಿ. ಯಾಕೆಂದರೆ ದೇವರಿಗೆ ಗೊತ್ತು, ಇವನು ನನಗೋಸ್ಕರ ಬಂದಿದ್ದಾನೆ, ನನಗೋಸ್ಕರ ಸಮಯ ಕೊಟ್ಟು ಇವನದು ನಾನು ಈಸಿ ಮಾಡ್ತೇನೆ. ಮಾಡುವ ದೇವರು. ಅಸಾಧ್ಯ ಯಾವುದಿಲ್ಲ ದೇವರಿಗೆ. ಅಸಾಧ್ಯ ಯಾವುದಿಲ್ಲ ಯಾವುದಿಲ್ಲ. ದೇವರು ನಮ್ಮ ಹೃದಯ ನೋಡುವವರು, ಹೊರಗೂ ಇದು ನೋಡುವುದಿಲ್ಲ. ಇವನದು ಅಂತರಾಳ ಯಾವುದುಂಟು ಅದು ನೋಡುವವರು. ಸಮಯ ಸಿಕ್ಕಿದಾಗ ತಪ್ಪು ಅಂತ ನಾನು ಫ್ರೈಡೇ ಅಂತ ಒಂದು ದಿವಸ ನಾನು ಫ್ರೈಡೇ ನಾನು ಮನೆಯಲ್ಲಿ ಇಲ್ಲಿ ಕೂತ್ಕೊಂಡ ದಿವಸ ಇಲ್ಲ. ನಾನು ಸ್ಟ್ರೈಟ್ ಸೀದಾದಲ್ಲಿ ನಾವು ಕರೆಕ್ಟು ಸತ್ಯ ಹೇಳೋದು. ನಾನು ತಪ್ಪಿಸಿದ ದಿವಸ ಇಲ್ಲ ದೇವರಿಗೋಸ್ಕರ. ಖಂಡಿತವಾಗಿ ಓಕೆ, ನಾನು ಡ್ಯೂಟಿ ಈಗದು ಸ್ವಲ್ಪ ನಮ್ಮದು ಡ್ಯೂಟಿ ರೊಟೇಷನ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ನನಗೆ ಬರಲಿಕ್ಕೆ ಆಗೋದಿಲ್ಲ. ಇಲ್ಲದಿದ್ದರೆ ನೀವು ನನ್ನನ್ನು ಪ್ರತಿ ಶುಕ್ರವಾರ ನೋಡ್ತೀರಿ ಇಲ್ಲಿ. ಇದೇ ಫಾಸ್ಟರ್ ಅನಿಲ್ ಬ್ರದರ್ ಒಂದು ಮಾತು ಹೇಳಿದರು ನನಗೆ, ಲೇನಿ ನೀನು ಏನೇ ಆಗಲಿ ನಿನ್ನದೊಂದು ಡ್ಯೂಟಿ ಮಾಡಿಕೊಂಡು ಸಹ ನೀನು ನೈಟ್ ಮಾಡಿಕೊಂಡು ಸಹ ಸಭೆಗೆ ಒಂದು ತಪ್ಪುವುದಿಲ್ಲ. ತುಂಬ ಹ್ಯಾಪಿ ಇದ್ದೇನೆ ನಾನು. ಅದ್ಭುತವಾದ ಖಂಡಿತ ದೇವರು ವ್ಯತ್ಯಾಸವಾಗಿ ನಿಮ್ಮನ್ನು ಒಂದು ಪಾಪದ ಕೂಪದಿಂದ ಬಿಡಿಸಿ ತನ್ನ ಸ್ವಂತ ರಕ್ತವನ್ನು ಕೊಟ್ಟು ಬಿಡುಗಡೆ ದೇವರು ವಾಕ್ಯ ಹೇಳ್ತದೆ. ಖಂಡಿತವಾಗಲೂ ನಿಮ್ಮ ಬದುಕಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. ನಾನು ಅನ್ನಿಸ್ತೇನೆ ದೇವರು ನಮ್ಮನ್ನು ತಿಪ್ಪೆಯಿಂದ ಎತ್ತಿ ದೇವರು ರಾಜರೊಂದಿಗೆ ಕುಳಿಸ್ತಾರೆ. ದೇವರ ವಾಕ್ಯ ಹೇಳ್ತಿದೆ, ಜ್ಞಾನಿಗಳ ಮಧ್ಯದಲ್ಲಿ ಅಜ್ಞಾನಿಗಳಾದ ನಮ್ಮನ್ನು ದೇವರು ಆರಿಸಿ ಜನರ ಮುಂದೆ ತಲೆ ಎತ್ತುವಂತೆ ಅಥವಾ ಜನರು ಚೀತು ಅಂತ ಹೇಳುವವರ ಮುಂದೆ ದೇವರು ನಮ್ಮನ್ನು
ತಲೆಯಾಗಿ ಮಾಡಿದ್ದೇನೆ. ಖಂಡಿತವಾಗ್ಲೂ ನಿಮ್ಮ ಬದುಕಲ್ಲಿ ದೊಡ್ಡ ಕಾರ್ಯವನ್ನು ಕರ್ತನು ಮಾಡಿದ ದೊಡ್ಡದು ಮಾಡಿದ್ದಾರೆ. ನಮ್ಮದು ಅದೇ ಎಕ್ಸಾಂಪಲ್, ಇವರು ನಮ್ಮದು ಪಾಸ್ಟರ್ ಸುನಿಲ್ನವರು, ಅವರು ಆ ಟೈಮಲ್ಲೆಲ್ಲ ಸಭೆಗೆ ಇಲ್ಲಿಗೆ ಬರೋದು, ನಮ್ಮ ಊರಿಗೆ ವಿಸಿಟ್ ಮಾಡ್ತಿದ್ರು, ಮನೆಗೆ ವಿಸಿಟ್ ಮಾಡಿದರು. ಅವರದ್ದು ಪ್ರಾರ್ಥನೆ, ಅವರು ತುಂಬ ಅಂದರೆ ಅವರ ಎಲ್ಲ ಸೇವಕರು ನಿಜವಾಗಿ ಎಲ್ಲ ಒಂದು ಸಮಯದಲ್ಲಿ ನಾನು ಒಂದು ಮದುವೆಗೆ ಒಂದು 5 ವರ್ಷ ಆಯಿತು. 5 ವರ್ಷ ಮಕ್ಕಳಿರಲಿಲ್ಲ. ಸುನೀಲ್ ಪಾಸ್ಟರ್ ಆ ಟೈಮಲ್ಲಿ ಮನೆಗೆ ಇದರಲ್ಲಿ ಅವರು ಮದುವೆಗೆ 5 ವರ್ಷ ಮಕ್ಕಳಿರಲಿಲ್ಲ. ಮತ್ತು ಅವರು ಸಹ ಮನೆಗೆ ಪ್ರಾರ್ಥನೆಗೆಲ್ಲ ಬರ್ತಿದ್ರು. ಆ ಟೈಮಲ್ಲಿ ಅವರು ಸಹ ಪ್ರಾರ್ಥನೆ ಮಾಡಿದ್ರು ಮಕ್ಕಳಿಗೋಸ್ಕರ ಮನೆಗೆ. ಎಷ್ಟೋ ಸೇವಕರು. ಆಮೇಲೆ ನಾನು ದೇವರ ಕೃಪೆ, ಒಂದು ಗಂಡು ಮಗು ಆಯಿತು, ಎಲೈಜಾ ಕ್ರಿಸ್ ಅಂತ ಅವನ ಹೆಸರು, ಮತ್ತು ಮಗಳು ಲೀಸಾ, ಇಬ್ಬರು ಮಕ್ಕಳು ಒಟ್ಟಿಗೆ ಎಲ್ಲರೂ ಒಂದು ದೇವರ ಇದರಲ್ಲಿ ಈಗ ನಾವು ಸಂತೋಷದಲ್ಲಿ ಇದರಲ್ಲಿ ನಾವು ನಡೆಸ್ತಾ ಇದ್ದೇವೆ. ಆದರೆ ಈ ಬ್ಯಾರಿನ್ ಕೊಟ್ಟಂಥ ಎಲ್ಲ ವಿಷಯದಲ್ಲಿ ನಾವು ಸಂತೋಷದಲ್ಲಿದ್ದೇವೆ. ಸ್ಪೆಷಲ್ ಆಗಿ ಸಭೆಗೋಸ್ಕರ, ಸೇವಕರಿಗೋಸ್ಕರ ಎಲ್ಲರಿಗೆ ನಾನು ಧನ್ಯವಾದ ಕೊಡ್ತೇನೆ ಅವರಿಗೆ. ಯಾಕೆಂದರೆ ದೇವರಿದ್ದಾರೆ, ಆದರೆ ಸಪೋರ್ಟಿಂಗ್ ಉಂಟಲ್ಲ, ಖಂಡಿತ ಅದು ಆತ್ಮಿಕದಲ್ಲಿ ಬರುವಾಗ ನಮ್ಮನ್ನು ಒಂದು ಆಧರಿಸುವವರು ಅಥವಾ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮಗೆ ಗೈಡೆನ್ಸ್ ಮಾಡುವವರು ಇದ್ರೆ ನಾವು ಖಂಡಿತವಾಗ್ಲೂ ಬೆಳೀಲಿಕ್ಕೆ ಆಗ್ತಾಯಿತ್ತು. ನೀವು ಹೇಳಿದ್ರಿ, ಹಿಂದೆ ಕೂತ್ಕೊಂಡು ಈ ವೇದಿಕೆಯಲ್ಲಿ ಬಂದು ದೇವರ ವಾಕ್ಯವನ್ನು ಆರಾಧನೆ ನಡೆಸುವಂಥ ಮಟ್ಟಿಗೆ ದೇವರು ನಿಮ್ಮನ್ನು ದೊಡ್ಡ ಬದಲಾವಣೆ. ಹಿಂದೆ ಅಂದರೆ ಆ ಕೂತ್ಕೊಂಡು ಸಾಕಾಗಿತ್ತಲ್ಲ ಮುಂಚೆ. ಹಿಂದೆ ಹೌದು ಏನು ಮಾಡಲಿಲ್ಲ, ಹಿಂದೆ ಕೂತ್ಕೊಂಡು ನಾನು ಏನು ಮಾಡೋದವ, ಊರಲ್ಲಿದ್ದವ. ಈಗ ನಮಗೆ ಬರಬೇಕಲ್ಲ, ಮುಂದೆ ಬರಬೇಕು, ಮಾಡಬೇಕು. ಇನ್ನೂ ಅವಕಾಶ ಕೊಟ್ಟರೆ ಇನ್ನೂ ಮಾಡಬೇಕು. ಅವಕಾಶಕ್ಕೋಸ್ಕರ ನಾವು ಕಾಯ್ತಿದ್ದೇವೆ. ಹಾಗೆ ಈಗ ಒಂದು ವಾರಕ್ಕೊಮ್ಮೆ ಅವಕಾಶ ಸಿಕ್ಕಿದರೆ ಬ್ರದರ್ಗೆ ನಾನು ಫೋನ್ ಮಾಡ್ತೇನೆ, ಬಾ ಇದು ಮಾಡು ಹೇಳ್ತಾರೆ, ಬಂದು ಮಾಡಿ ಹೋಗ್ತೇವೆ. ನಮ್ಮದು ನಾವು ದೇವರಿಗೋಸ್ಕರ ಎಷ್ಟು ಸಮಯ ಕೊಡಲಿಕ್ಕೆ ಉಂಟು. ನನ್ನಿಂದಾಗಿ ಎಷ್ಟು ನಾನು ಮಾಡಬೇಕು ದೇವರಿಗೆ. ಒಂದೊಂದು ದೇವರು ಒಂದೊಂದು ತಲಾಂತು ಕೊಟ್ಟಿದ್ದು, ಒಂದೊಂದು ಇದು ಕೊಟ್ಟಿದ್ದಾರಲ್ಲ ದೇವರು ನಮಗೆ, ಅದನ್ನು ನಾವು ಮಾಡಬೇಕು. ದೇವರಿಗೋಸ್ಕರ ನಾವು ಮಾಡಬೇಕು. ಇನ್ನು ನಮ್ಮದಿರೋದು ಒಂದೇ, ನನ್ನದಿರೋದು ಒಂದೇ, ನಾನು ದೇವರಿಗೋಸ್ಕರ ಎಂತ ಮಾಡಬೇಕು. ನೀವು ಈ ಲೈಫಲ್ಲಿ ಒಂದು ಇದು ಬರಲಿಲ್ಲ ಅಂದರೆ, ಈಗ ನನ್ನ ಥರ ಎಷ್ಟೋ ಜನ ಕುಡಿಕತನಿದೆ, ಅವರಿಗೆ ದೇವರ ಸುವಾರ್ತೆಯನ್ನು ಸಾರುವಂಥ ಅನೇಕರು ಹೇಳುವಂಥ ವಿಷಯಗಳನ್ನು ನೀವು ಮಾಡಿದ್ದೀರಾ? ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಿದ್ದೇನೆ. ಇನ್ನು ಊರಿಗೆ ಹೋದ್ಮೇಲೆ ಅದು ಉಂಟು. ಆಮೇನ್ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ನಿಮ್ಮ ಜೀವಿತ ಒಂದು ಸಾಕ್ಷಿ. ಯಾಕಂದ್ರೆ ಜೀವಿತ ಸಾಕ್ಷಿ. ಜನರು ನೋಡಿದ್ದಾರೆ ನಿಮ್ಮನ್ನು, ಜನರು ನೋಡಿದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಇದ್ದಂಥ ವ್ಯಕ್ತಿ ಈ ಥರ ಹೇಗೆ ಬದಲಾದ, ನೀವು ಜೀವಂತ ಸಾಕ್ಷಿ. ಜೀವಂತ ಸಾಕ್ಷಿ ನಾವು ಊರಿಗೆ ಹೋದ್ಮೇಲೆ ಜೀವಂತ ಸಾಕ್ಷಿ ಕಣ್ಣೆದುರಲ್ಲಿ ಉಂಟು. ಆಮೇನ್. ಹೇಳ್ಬೇಕಂತಿಲ್ಲ, ಜನರು ಯಾರು ಹೇಳ್ತಿದ್ರು ಇವನು ಹೀಗೆ ಮಾಡಿದವ, ಈಗ ಸಹ ನನಗೆ ಇದ್ದಾರೆ. ಮುಂಚೆ ಕುಡಿಯುವಾಗ ಯಾರು ಹೇಳದಿದ್ದವರು ಈಗ ಸೇವೆಯಲ್ಲಿ ಇದ್ದುಕೊಂಡು ಯಾಕೆ ಸೇವೆ ಏಕೆ ಆದರೆ ನಾವು ಕಿವಿ ಕೊಡೋದಿಲ್ಲ ಅದಕ್ಕೆಲ್ಲ. ಯಾಕೆಂದರೆ ನಾನು ಅನುಭವ ಮಾಡಿದ್ದೇನೆ ದೇವರದ್ದು ಪ್ರೀತಿ ಎಷ್ಟು ಉಂಟಂತ, ದೇವರ ಕೃಪೆ, ದೇವರ ವಾಗ್ದಾನ ಎಷ್ಟೆಲ್ಲ ನನ್ನ ಮೇಲೆ ದೇವರು ಪೂರೈಸಿದೆ, ಅದು ನನಗೆ ಮಾತ್ರ ಗೊತ್ತು. ಯಾಕೆಂದರೆ ನನ್ನಿಂದ ಮನೆ ಕಟ್ಟೋದು ಅಸಾಧ್ಯ, ಅದು ಬೇರೆನೆ. ಗಾಡಿ ಕಾರ್ ಗೀರ್ ತಗೊಳ್ಳೋದು ಅಸಾಧ್ಯ ಇಲ್ಲ ನನ್ನ ಜೀವಿತದಲ್ಲಿ ಇಲ್ಲ. ನಾನು ಈಗ ಒಪ್ಪಿಕೊಳ್ತೇನೆ, ಅದು ಇರಲಿಲ್ಲ, ನನ್ನ ಇದ್ದ ಇರಲಿಲ್ಲ. ನಾನು ಆ ಇದರಲ್ಲಿದ್ದವ. ಯಾಕಂದರೆ ನಾನು ಆ ಮನೆ ಕಟ್ಟಿದ ಮೇಲೆ ನನಗೆ ಗೊತ್ತಾಯಿತು. ಯಾರು ಎಲ್ಲರೂ ಹೇಳ್ತಾರೆ ಆ ಮನೆ ಸುತ್ತಮುತ್ತ ನಾವು ಈ ಜಾಗ ನಾವು ತಗೊಂಡಿದ್ದು ಎಷ್ಟು ಒಳ್ಳೇದಾಗ್ತಿತ್ತು. ಈ ಜಾಗ ನೀವು ಬನ್ನಿ, ನೀವು ಒಮ್ಮೆ ವಿಸಿಟ್ ಮಾಡಿ. ಆ ಜಾಗ ಅದು ಗೊತ್ತಿಲ್ಲ, ದೇವರು ಅವರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ಇಟ್ಟಿದ್ದಾರೆ. ಅದು ಗೊತ್ತಿಲ್ಲ ದೇವರದ್ದು ಕಾರ್ಯ ಏನು. ಮುಂದೆ ಹೋದ್ಮೇಲೆ ನಾವು ಅಲ್ಲಿ ದೇವರು ಈಗ ಪ್ರೇಯರ್ ತಿಂಗಳು ಆಗ್ತಾ ಉಂಟು, ಪ್ರೇಯರ್ ಆಗ್ತಾ ಉಂಟು. ಪಾಸ್ಟರ್ ಬರ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಸಹ ಮಾಡಿದ್ದೇನೆ, ಮನೆಯಲ್ಲಿ ಸಹ ಆರಂಭ ಮಾಡಿದ್ದೇನೆ. ದೇವರು ನೋಡುವ, ದೇವರದ್ದು ಉದ್ದೇಶ. ಇನ್ನು ದೇವರು ಎಷ್ಟು ವರ್ಷ ಇಲ್ಲಿ ನಮ್ಮನ್ನು ಸೇವೆ ಇಲ್ಲಿ ಬ್ಯಾರಿನಲ್ಲಿ. ಆದರೆ ಬ್ಯಾರಿನದು ನಮ್ಮದು ಬ್ಯಾರಿನ್ ಮತ್ತು ಇಂಡಿಯಾ ದೇಶ ದಿವಸದ ಪ್ರಾರ್ಥನೆ ಉಂಟು ನಮ್ಮದು. ಯಾಕೆಂದರೆ ಒಳ್ಳೆ ಎಲ್ಲ ಕೊಟ್ಟಿದೆ. ಸ್ಪೆಷಲಾಗಿ ಬ್ಯಾರಿನದು ಇಲ್ಲಿಗೆ ಬಂದು ದೇವರ ಇಲ್ಲಿದ್ದ ನೀರಲ್ಲಿ ದೇವರು ರಕ್ಷಣೆ ಹೊಂದಿಸಿದಲ್ಲ, ನಮ್ಮ ದೇಶ ಬಿಟ್ಟು ಈ ದೇಶ, ಅದೊಂದು ಅದ್ಭುತ, ದೊಡ್ಡ ಕಾರ್ಯ, ಖಂಡಿತ ಅದ್ಭುತ. ಎಲ್ಲರೂ ಅದು ನೋಡಿದರೆ 2001 ಅದು ಹೀಗೆ ನಾನು ಯಾರೋ ಒಂದು ನಾನು ಕರ್ಕೊಂಡು ಇಲ್ಲಿ ಬಂದು ಕೆಲಸ ಇಲ್ಲಿ ಮಾಡಿ, ಆ ಕೆಲಸ ಮಾಡಿ,
ಅಲ್ಲಿಂದ ನಾನು ಏರ್ಪೋರ್ಟಿಗೆ ಹೋಗಿ ಅಲ್ಲಿ ಪಾಸ್ಟರ್ ರಾಣಿ ಸಿಕ್ಕಿದ್ರು. ಆ ಥ್ರೂಯಿಂದ ನಾನು ರಕ್ಷಣೆ ಹೊಂದಿ ಅಲ್ಲಿಂದ ಒಳ್ಳೆ ಸಭೆ ಸಿಕ್ಕಿತ್ತು. ಸಭೆ ಸಿಕ್ಕಿದ ಮೇಲೆ ಅಲ್ಲಿಂದ ನಾನು ನೋಡಿ 30 ವರ್ಷ 16 ವರ್ಷದಲ್ಲಿ 17 ವರ್ಷದ ಕೆಲಸ ಶುರು ಮಾಡಿದ್ದೇನೆ. ಈಗ 47 ವರ್ಷ ಆಯ್ತು ನನಗೆ. 30 ವರ್ಷ ಕೆಲಸ ಮಾಡಿದೆ. 15 ವರ್ಷದಲ್ಲಿ ಏನು ಮಾಡಲಿಲ್ಲ, ಏನಾಗಲಿಲ್ಲ, ಬರೀ ಏನಿಲ್ಲ, ಝೀರೋ, ಅಕೌಂಟ್ ಝೀರೋ. ಈಗ ದೇವರದ ಮೇಲೆ ಅರಿತುಕೊಂಡ ಮೇಲೆ ಒಳ್ಳೆ ಮನೆ, ಒಳ್ಳೆ ಕುಟುಂಬ, ಈಗ ಒಟ್ಟಿಗಿದ್ದೇವೆ ನಾವೆಲ್ಲ, ಸಂತೋಷ. ಇದು ದೇವರ ಪ್ರೀತಿ. ಕೊಟ್ಟ ಸಮಯ ದೇವರಿಗೆ ಕೊಟ್ಟ ಉಂಟಲ್ಲ, ನಾವು ಕೊಟ್ಟದ್ದು ದೇವರಿಗೆ ಉಂಟಲ್ಲ, ದೇವರು ವ್ಯರ್ಥ ಹೋಗುವುದಿಲ್ಲ. ಹೇಳಿದ ಮಾತು ಪ್ರತಿಯೊಂದು ಬೈಬಲಿನಲ್ಲಿ ವಾಗ್ದಾನ ಮಾಡಿದ ವಾಕ್ಯ ಉಂಟಲ್ಲ, ಅದು ನನ್ನ ಜೀವಿತದಲ್ಲಿ ಅದು ನಾನು ಕಣ್ಣಾರೆ ನೋಡಿದ್ದೇನೆ, ಅನುಭವಿಸಿ ಸವಿದು ನೋಡಿದ್ದೇನೆ. ಈಗ ಇಲ್ಲಿಂದ ನಾನು ಇಷ್ಟು ಸೇವೆಯಲ್ಲಿ ಇದ್ದುಕೊಂಡು ಊರಿಗೆ ಹೋದರೆ ಸಹ ನನಗೆ ಓಕೆ, ಸಭೆಗೆ ಹೋದ್ಮೇಲೆ ಅಲ್ಲಿ ಸಹ ಚಾನ್ಸ್ ಸಿಗ್ತಾ ಉಂಟು, ಬರ್ತಾ ಉಂಟು, ಕರೀತಾ ಇದ್ದಾರೆ, ಬಂದಾಗ ಬಾ ಮಾರೆ ಒಮ್ಮೆ ವರ್ಷಿಪ್ ಮಾಡ್ತಿದ್ದೇವೆ. ಹೇಗೆ ದೇವರು ನಮ್ಮನ್ನಲ್ಲಿ ನಡೆಸ್ತಾರೆ ಆ ರೀತಿಯಲ್ಲಿ ನಾವು ಪವಿತ್ರಾತ್ಮನ ಮೂಲಕ ನಾವು ನಡೀತಾ ಇದ್ದೇವೆ. ಓಕೆ, ಈ ಸಾಕ್ಷಿ ಖಂಡಿತ ಅದ್ಭುತ. 100 ಮಂದಿಗೆ ಎಷ್ಟೋ ನೋಡುವವರಿಗೆಲ್ಲ ಒಂದು ದೇವರು ಕಾರ್ಯ ಮಾಡಲಿ. ಆಮೇನ್ 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 ಆಮೇನ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ಹೇಳೋದು ಅಂದರೆ, ಈಗ ನನ್ನ ಸಾಕ್ಷಿ ಕೇಳಿದರು, ಏನು ಬೇಡದಿದ್ದವ ನಾನು, ಯಾವುದಕ್ಕೂ ಬೇಡದಿದ್ದವ ನಾನು. ಯಾವಾಗ ದೇವರು ನಾನು ದೇವರನ್ನು ಅರಿತುಕೊಂಡೆ, ದೇವರನ್ನು ನಾನು ಕಂಡುಕೊಂಡೆ, ಯಾವ ರೀತಿ ನಮ್ಮನ್ನು ದೇವರು ನಡೆಸಿದ್ದಾರೆ ಅದು ಇಂಪಾರ್ಟೆಂಟ್ ನನ್ನ ಜೀವಿತದಲ್ಲಿ. ನಾನು ಹೇಳುವುದಂದರೆ ಇದೆ, ನಮಗೆ ವಾಕ್ಯ ಸಿಗ್ತದೆ ನಮಗೆ ಎಲ್ಲ ಜಾಗದಲ್ಲಿ ಸಿಗ್ತದೆ. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆದುಕೊಂಡು ಅದನ್ನು ದೇವರನ್ನು ಕಂಡುಕೊಂಡ್ರೆ ನಮಗೆ ಅಸಾಧ್ಯವಾದದ್ದು ದೇವರು ಸಾಧ್ಯ ಮಾಡ್ತಾರೆ. ನಾನೀಗ ನನ್ನ ಸಾಕ್ಷಿ ಬಗ್ಗೆ ನಾನು ವೀಕ್ಷಕರಿಗೆ ಹೇಳೋದಂದರೆ, ಒಂದನೇ ಪಾಯಿಂಟ್, ನಾನು ಯಾವುದಕ್ಕೂ ಬೇಡದಿದ್ದವ ಇದ್ದೆ. ಓಕೆ, ಕುಡಿತದ ಚಟದಲ್ಲಿದ್ದೆ. ಎರಡನೇದು, ನಾನು ಏನು ಕಲಿಯದವ, ವಿದ್ಯಾಭ್ಯಾಸ ಇಲ್ಲ, ಏನು ಬೇಡದಿದ್ದವ, ವಿದ್ಯಾಭ್ಯಾಸ ಇಲ್ಲದವ. ಮತ್ತು ಇನ್ನೊಂದು, ನನಗೆ ಸಾಧ್ಯ ಅಂತ ಏನೂ ಇರಲಿಲ್ಲ ನನಗೆ ನನ್ನ ಜೀವಿತದಲ್ಲಿ, ನನ್ನ ಎಜುಕೇಷನ್ ನೋಡುವಾಗ. ಆದರೆ ನಾನು ಹೇಳೋದಂದರೆ, ನಾವು ದೇವರನ್ನು ಅರಿತುಕೊಂಡ್ಮೇಲೆ ನನ್ನ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಕಾರ್ಯ ಮಾಡೋದು ಅದು ಇಂಪಾರ್ಟೆಂಟ್. ಈಗ ನಾನು ಮಕ್ಕಳ ವಿಷಯದಲ್ಲಿ ಇರಲಿ, ಮಕ್ಕಳಿಗೆ ಅನಾರೋಗ್ಯ ಇತ್ತು, ದೇವರಲ್ಲಿ ಯಾವ ರೀತಿಯಲ್ಲಿ ಬಿಡಿಸಿದರು, ಬಿಡಿಸಿಬಿಟ್ರು. ಅಸಾಧ್ಯವಿಲ್ಲ, ದೇವರಿಗೆ ಅಸಾಧ್ಯವಿಲ್ಲ. ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯ. ನಾವು ಪ್ರಾರ್ಥನೆ ಮಾಡಬೇಕು. ಏನೇ ಕಷ್ಟ ಬರಲಿ, ಏನೇ ದುಃಖ ಬರಲಿ, ಯಾವ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಿರಲಿ, ಯಾವುದೇ ಅಸಾಧ್ಯ ಅಂತ ನಮ್ಮ ಜೀವಿತದಲ್ಲಿ ಇರಲಿ, ಪ್ರಾರ್ಥನೆ ನಾವು ಅದು ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ. ಅದು ಮಾಡಿದರೆ ದೇವರು, ನಾವು ಯಾರೇ ಈಗ ವೀಕ್ಷಣೆ ಈಗ ನೋಡುವವರು ಸಹ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಯಾವುದೇ ಪರಿಸ್ಥಿತಿ, ಯಾರೇ ಹೇಳಿ, ನಿಮಗೆ ಡಾಕ್ಟರ್ ಹೇಳಿ ಇದು ಆಗುವುದಿಲ್ಲ, ಇದು ರೋಗಗುಣ ಆಗುವುದಿಲ್ಲ, ಅಲ್ಲ ನಿಮಗೆ ಮನೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಈಗ ಈ ಪರಿಸ್ಥಿತಿ ಉಂಟು, ನಿಮ್ಮ ಜಾಗದ ಇಷ್ಟು ಪ್ರಾಬ್ಲಮ್ ಆಗುವುದಿಲ್ಲ ಅಂತ ಹೇಳಿ, ಆದರೆ ನಮ್ಮ ದೇವರು ಆ ರೋಗದಿಂದ ಬಿಡಿಸುವ ಆತನು, ಆ ಮನೆಯನ್ನು ಕಟ್ಟಿತ್ತು ತೋರಿಸುವ ಆತನು ಆಗಿದ್ದಾನೆ. ಹಲ್ಲೆಲೂಯಾ. ಆಮೆನ್ ಆಮೆನ್. ಇದು ಇಂಪಾರ್ಟೆಂಟ್. ನಾನು ಕಲಿತದ್ದು ನಾನು ಹೇಳಿದೆ, ನಾನು ಅನುಭವಿಸಿದ್ದು ನೀವು ಹೇಳಿದಿರಲ್ಲ, ಅನುಭವಿಸಿ ಸವಿದು ನೋಡಿ ಅಂತ. ಅದು ನಾನು ಸವಿದು ನೋಡಿದ್ದೇನೆ, ಇನ್ನೂ ಸಹ ನನಗೆ ಸವಿಲಿಕ್ಕೆ ಉಂಟು. ಯಾಕಂದರೆ ಅಷ್ಟೊಂದು ಅದು ಜೇನಿಗಿಂತಲೂ ಸಿಹಿ. ಆಮೇಲೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವ ಸಾಕ್ಷಿಯನ್ನು ಹಂಚಿದ್ದೀರಾ. ದೊಡ್ಡ ಬಿಡುಗಡೆ ದೇವರು ನಿಮ್ಮ ಬದುಕಲ್ಲಿ ಮಾಡಿದ್ದಾನೆ. ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ ನಿಮ್ಮನ್ನು ಆರಿಸಿಕೊಂಡು ನಮ್ಮ ಜೀವಿತ ದಿನಗಳ ದೇವರ ಎಷ್ಟು ಕೀರ್ತನೆಯಲ್ಲಿ ಹೇಳ್ತಾನೆ, ನಿಮ್ಮ ಜೀವಿತ ದಿನ ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ ಎಂಬುದಾಗಿ. ಖಂಡಿತವಾಗಿ ಆತನು ಮೊದಲೇ ನಾವು ತಾಯಿಯ ಈ ದೇವರ ವಾಕ್ಯದಲ್ಲಿ ನೋಡುವ ಕೂಡ ನಮ್ಮನ್ನು ಆದಿಯಲ್ಲೇ ದೇವರು ಆರಿಸಿಕೊಂಡಿದ್ದಾನೆ. ಈ ಜಗತ್ ಉತ್ಪತ್ತಿಗಿಂತ ಮುಂಚೆ ಅಂತ ದೇವರ ವಾಕ್ಯ ಹೇಳ್ತಿದೆ.
ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಆತನ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದೇನೆ. ಆ ಆರಿಸುವಿಕೆ ಯಾವಾಗ ನಮ್ಮ ಬದುಕಲ್ಲಿ ಪ್ರಕಟವಾಯಿತು ನೋಡಿ, ಖಂಡಿತ ಕ್ರಿಸ್ತನ ವಾಕ್ಯ ಬರುವಾಗ ನಮ್ಮ ಬದುಕಲ್ಲಿ ಹೊಸ ಒಂದು ಚೈತನ್ಯ ಇರುವಾಗೆಲ್ಲ ಪಾಪ ಶಕ್ತಿಗಳಿಂದ ಬಿಡುಗಡೆ, ಅಥವಾ ನಮಗೆ ಒಂದು ಎಲ್ಲ ರೀತಿಯ ಹಳೆಯ ಒಂದು ಪರಂಪರೆ ಬಂದಂಥ ಶಾಪಗಳಿರ್ಬೋದು, ಅನೇಕ ಬಂಧನ ಬಿಡುಗಡೆ ಮಾಡಿ ದೇವರು ನೂತನವನ್ನು ಜೀವಿತವನ್ನು ಕೊಟ್ಟು ಆ ಪಾಪವನ್ನು ಯಾರಿಂದ ಬೇಕಾ ತೊಳಿಲಿಕ್ಕೆ ಆಗಲ್ಲ. ಈ ಲೋಕದಲ್ಲಿ ಯಾವುದೇ ಕಾರ್ಯಗಳಿಂದ ಆಗೋದಿಲ್ಲ. ಆದರೆ ದೇವರ ಆತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಪರಿಶುದ್ಧ ಮಾಡ್ತದೆ ಎಂಬುದಾಗಿ. ಅದರ ಜೊತೆಗೆ ದೇವರು ನಿಮ್ಮನ್ನು ಒಂದು ಎಲ್ಲಿದ್ದಂಥ ವ್ಯಕ್ತಿಯನ್ನು ಹಂತವಾಗಿ ಉನ್ನತಿಗೆ ತಗೊಂಡು ಬಂದು ಇಂದು ಆಶೀರ್ವಾದ ನಿಧಿಯಾಗಿ ಅನೇಕರ ಮಧ್ಯದಲ್ಲಿ ಚೀತು ಅಥವಾ ಅವಮಾನ ಪಡಿಸುವ ಮಧ್ಯದಲ್ಲಿ ದೇವರು ತಲೆಯಾಗಿ ಎತ್ತಿ ನಿಲ್ಲುವಂತೆ ದೇವರು ಸಹಾಯ ಮಾಡಿ, ಇಲ್ಲಿ ಸೇವೆಯಲ್ಲಿ ಉಪಯೋಗ ಮಾಡಿ ದೊಡ್ಡ ಕಾರ್ಯ ಮಾಡಿದೆ. ಖಂಡಿತವನ್ನು ಕರ್ತನಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸ. ನಿಮ್ಮ ಈ ಒಂದು ಬ್ಯುಸಿ ಮಧ್ಯದಲ್ಲಿ ರಾತ್ರಿ ಹಗಲು ಡ್ಯೂಟಿಯನ್ನು ಮಾಡಿ ಅದರ ಮಧ್ಯದಲ್ಲಿ ನಿಮ್ಮ ಸಮಯವನ್ನು ತೆಗೆದುಕೊಂಡು ಒಂದು ಕಾರ್ಯಕ್ರಮ ಬಂದು ನಿಮ್ಮ ಅನುಭವ ಸಾಕ್ಷಿಯನ್ನು ಹಂಚಿದ್ದೀರಾ ಬ್ರದರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಎಲ್ಲ ಆಸರೆ ತಂಡದ ಪರವಾಗಿ ನಿಮಗೆ ವಂದನೆ ಸಲ್ಲಿಸಬಹುದು. ಅದೇ ರೀತಿ ನಿಮ್ಮ ಆಸರೆ ಟಿವಿ ಇವರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ಪ್ರಮುಖವಾಗಿ ಪಾಸ್ಟರ್ ಸುನಿಲ್ ಅವರಿಗೂ ಮತ್ತು ನಿಮಗೂ ನನಗೆ ಈ ಒಂದು ಸಾಕ್ಷಿ ಕೊಡುವಂಥ ಅವಕಾಶ ಕೊಟ್ಟದಕ್ಕಾಗಿ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ, ಖಂಡಿತವಾಗಲಿ ಲೋಕದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಪ್ರಯತ್ನವನ್ನು ಮಾಡಿ ನಮ್ಮ ಈ ಪಾಪದಿಂದ ನಮ್ಮನ್ನು ಯಾರು ಬಿಡಿಸ್ತಾರೆ, ಈ ಚಟದಿಂದ ಯಾರು ನಮ್ಮನ್ನು ಬಿಡಿಸ್ತಾರೆ, ಅನೇಕ ಪ್ರಯತ್ನಗಳನ್ನು ಮಾಡಿ ನೀವು ಸೋತು ಹೋಗಿರ್ಬೋದು. ಯಾಕಂದರೆ ಈ ಲೋಕದಲ್ಲಿ ನಮಗೆ ಭರವಸೆಯನ್ನು ಕೊಡುವವರು ತುಂಬ ಜನ ಇರ್ಬೋದು. ನಾನು ಮಾಡ್ತೇನೆ, ನಾನು ನಿಮಗೆ ಸಹಾಯ, ಆದರೆ ಎಲ್ಲವನ್ನ ಪರಿಸ್ಥಿತಿಗಳು ಮೀರುವಾಗ ಯಾರು ಕೂಡ ನಮ್ಮ ಜೊತೆಯಲ್ಲಿ ಬರೋದಿಲ್ಲ. ಆದರೆ ನಮಗೋಸ್ಕರ ಸ್ವಂತ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಬಿಡಿಸಿದ ಕರ್ತನಾದ ಬಳಿಗೆ ನಾವು ಬರುವಾಗ ಆತನು ನಮ್ಮ ಬದುಕಿಗೆ ಒಂದು ಸುಂದರವಾದ ರೂಪವನ್ನು ಕೊಡಲು ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಕುಂಬಾರನ ಕೈಯಲ್ಲಿ ಮಣ್ಣು ಹೇಗೋ ಹಾಗೆ ನಾವು ಆತನ ಕೈಗಳಲ್ಲಿ, ಆತನ ಕೈಗಳಿಗೆ ನಾವು ನಮ್ಮ ಬದುಕನ್ನು ಒಪ್ಪಿಸಿಕೊಡುವಾಗ ಶತಮಾನಗಳ ಅಥವಾ ವರ್ಷಗಳಿಂದ ಅನೇಕ ಪಾರಂಪರೆಗಳಿಂದ ಬಂದಂಥ ಶಾಪಗಳಿರ್ಬೋದು, ರೋಗಗಳಿರ್ಬೋದು, ಅಥವಾ ಯಾವುದೇ ಪಾಪದ ಚಟಗಳಿರ್ಬೋದು, ಅದು ನಮ್ಮನ್ನು ಬಿಟ್ಟು ಹೋಗೋದು ನಮಗೆ ಗೊತ್ತೇ ಆಗಲ್ಲ. ಯಾಕಂದರೆ ಈ ಒಂದು ಸಾಕ್ಷಿಯಲ್ಲಿ ನಾವು ಕೇಳಿದ್ದೇವೆ, ನಿಮ್ಮ ಬದುಕಲ್ಲಿ ಕೂಡ ಅಂಥ ಒಂದು ಬದಲಾವಣೆಯನ್ನು, ಒಂದು ಉನ್ನತಿಯನ್ನು, ಒಂದು ಆಶೀರ್ವಾದ ಬಯಸೋದಾದರೆ, ಹಿಂದೆ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನೀವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ನಿಮ್ಮ ಬದುಕಲ್ಲಿ ಕೂಡ ಆತನು ನೂತನ ಜೀವಿತವನ್ನು ಕೊಡಲು ಶಕ್ತನಾಗಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಕ್ಷಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.